ಚಕ್ರವರ್ತಿ ಸದಾಶಿವ ಶಿವಯೋಗಿ ಸಿದ್ದರಾಮೇಶ್ವರರ ಅವರ ಸನ್ನಿಧಾನಕ್ಕೂ ಕೂಡ ದೀರ್ಘದಂಡವತ್ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಭಕ್ತವತ್ಸಲರು, ವಾಕ್ಶುದ್ಧಿ ಪುರುಷರು, ಕರುಣಾಳುಗಳಾಗಿರ್ತಕ್ಕಂಥ ಶ್ರೀ ಗುರು ಚಕ್ರವರ್ತಿ ಶಿವಯ್ಯಪ್ಪಂಗಳವರ ಅಡಿದಾಳುಗಳಿಗೂ ಕೂಡ ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಮಾತೃದೇವತೆ ಮಹಾದೇವಮ್ಮನವರ ಪವಿತ್ರ ಚರಣಾರವಿಂದಕ್ಕೂ ನತಮಸ್ತಕನಾಗಿ ಸದ್ಗುರುಗಳನ್ನ ಹೃದಯ ಮಂದಿರದಲ್ಲಿ ಸ್ಥಾಪಿಸಿಕೊಂಡು ಈ ಮಹಾನುಭಾವರ ದಿವ್ಯ ಚರಿತ್ರೆಯನ್ನು ಕೇಳಿ ಪುನೀತರಾಗಲು ಬಯಸಿಕೊಂಡಂತ ಗ್ರಾಮದ ಸಕಲ ಸದ್ಭಕ್ತರಿಗೂ, ಶರಣರಿಗೂ, ತಾಯಂದಿರಿಗೂ, ನನ್ನ ಅನಂತ ಸಂಗೀತ ಭಜನಾ ಬಳಗಕ್ಕೂ, ಕಾರ್ಯಕರ್ತರಿಗೆ, ಮುದ್ದು ಮಕ್ಕಳಿಗೆ ನನ್ನ ಅನಂತ ವಂದನೆಗಳನ್ನು ಸಲ್ಲಿಸಿ ಇವತ್ತಿನ ಸೇವೆಯಲ್ಲಿ ಪಾಲ್ಗೊಳ್ಳೋಣ. ಯಾವ ಬಬಲಾದಿಯ ಪುಣ್ಯ ಪುರುಷರಾಗಿರ್ತಕ್ಕಂಥ ವಾಕ್ಶುದ್ಧಿ ಪುರುಷರು, ಲೀಲಾಮೂರ್ತಿಗಳು, ಪವಾಡ ಪುರುಷರು ಆಗಿರ್ತಕ್ಕಂಥ ಸದಾಶಿವಪ್ಪನವರು ಅನೇಕ ದಿವ್ಯ ಲೀಲೆಗಳನ್ನ ಮಾಡಿ ಇಡೀ ನಾಡು, ದೇಶದ ತುಂಬೆಲ್ಲ ಧರ್ಮಧ್ವಜವನ್ನು ಸ್ಥಾಪನೆ ಮಾಡ್ತಾರೆ. ಎಲ್ಲ ಕಡೆಗೆ ಸುಜ್ಞಾನವನ್ನ ಬಿತ್ತರಿಸಿ ಜ್ಞಾನ ಮಾರ್ಗವನ್ನು ತಿಳಿಸಿಕೊಟ್ಟು ಅಜ್ಞಾನಿಗಳಾಗಿರ್ತಕ್ಕಂಥ ಈ ಮಂದ ಮನುಷ್ಯರನ್ನ ಸುಜ್ಞಾನದೆಡೆಗೆ ತರುವಂತ ಮಹತ್ತರವಾದ ಕಾಯಕವನ್ನ ಮಾಡಿದರು. ಅವರಿಂದ ಸಾಕಷ್ಟು ಜನ ಆಶೀರ್ವಾದ ಪಡೆದರು. ಸಾಕಷ್ಟು ಜನ ಪರೀಕ್ಷೆಗಳು ಹೋಗಿ ತಪ್ಪುಗಳನ್ನ ಮಾಡಿ ತಿದ್ದಿಕೊಳ್ಳಲಾರದೆ ಪಶ್ಚಾತ್ತಾಪಪಟ್ಟು ಶಾಪಕ್ಕೆ ಗುರಿಯಾಗಿರ್ತಕ್ಕಂಥ ಅನೇಕ ಉದಾಹರಣೆಗಳು ಚರಿತ್ರೆಯಲ್ಲಿ ಕಂಡು ಬರುತ್ತವೆ. ಅದಕ್ಕಾಗಿ ಮಹಾತ್ಮರಾಗಿರ್ತಕ್ಕಂಥ ಸದಾಶಿವಪ್ಪನವರು ನಿನ್ನೆ ದಿವಸ ಅವರ ಚರಿತ್ರೆಯಲ್ಲಿ ಸ್ವಲ್ಪ ನೋಡಿದ್ವಿ. ತಮ್ಮ ಆರೋಗ್ಯದೊಳಗೆ ವ್ಯತ್ಯಾಸ ಆದ ಕಾರಣದಿಂದ ಶಿಷ್ಯ ಮುತ್ತಪ್ಪನನ್ನ ಮತ್ತು 4 ಜನ ಭಕ್ತರನ್ನ ಜಂಬಿಗೆ ಗ್ರಾಮಕ್ಕೆ ಭಿಕ್ಷೆಗೆ ಕಳಿಸ್ತಾರೆ. ದೇಸಾಯಿಯವರಿಗೆ ಹೋಗಿ ಭೇಟಿಯಾಗಪ್ಪ, ಅಜ್ಜಾರಿಗೆ ಹುಷಾರಿಲ್ಲ, ನಿಮ್ಮ ಮುಂದಾಳತ್ವದೊಳಗ ಮಠದ ಭಿಕ್ಷೆಯನ್ನು ಮಾಡಿ ಕಳಿಸ್ರಂತ ಹೇಳ್ಯಾರಂತ ಹೇಳಿ ಪ್ರಸಾದವನ್ನು ಕೊಟ್ಟು ಕಳಿಸಿದ್ರು. ಮುತ್ತಪ್ಪ ಪ್ರಸಾದವನ್ನ ತೆಗೆದುಕೊಂಡು ಭಕ್ತರ ಶಿಷ್ಯರ ಜೊತೆ ಮುತ್ತಪ್ಪನು ಕೂಡ ಜಂಬಿಗೆ ಬರ್ತಾನೆ. ತಮ್ಮದೇ ದರ್ಬಾರದಲ್ಲಿರ್ತಕ್ಕಂಥ ದೇಸಾಯಿಯವರು ಮುತ್ತಪ್ಪ ಮತ್ತು ಭಕ್ತರು ಬಂದದ್ದನ್ನು ಕಂಡು ಯಾಕು ಅಂತ ವಿಚಾರಣೆ ಮಾಡಿ ಅಜ್ಜರಿಗೆ ಆರಾಮ ತಪ್ಪದ, ಅದಕ್ಕಾಗಿ ಭಿಕ್ಷಕ ನಮ್ಮನ್ನು ಕಳಿಸ್ಯಾರ್ರಿ, ತಾವು ಮುಂದಾಳತ್ವ ವಹಿಸಿ ಭಿಕ್ಷೆ ಮಾಡಿ ಕಳಿಸ್ಬೇಕಂತ ಹೇಳಿ ಆಜ್ಞೆ ಮಾಡ್ಯಾರು ಅಂದಾಗ ದೇಸಾಯಿಯವರು ಹೇಳ್ತಾರ, ಹೇ ನಮ್ಗ್ಯಾರು ಭಿಕ್ಷಾ ಕೊಡ್ತಾರಪ್ಪ, ಅವ್ರು ಬರ್ಲಾರ್ದ ಅಂತ. ಅವ್ರು ಬರ್ಲಾರ್ದ ನಮ್ಗ್ಯಾರು ಭಿಕ್ಷಾ ಕೊಡ್ಬೇಕು, ಭಿಕ್ಷಾ ಕೊಡೋ ಹಂಗಿಲ್ಲ, ಅವರ ಬಂದ್ರ ಒಳ್ಳೇದು, ಅದಕ್ಕೆ ನಾವು ತಿರುಗಾಡೋದು ವ್ಯರ್ಥ ಆಕೈತಿ, ನಮ್ದು ಕೆಲಸ ಐತಿ, ಹೋಗೇ ಬಿಡ್ರಿ ಅಂತ ಹೇಳಿ ತನ್ನ ಕುದುರೆ ಹತ್ತಿ ಹೋಗ್ಬಿಟ್ರು.
ಅಷ್ಟು ಅನ್ಕೋತರ ಕುದುರೆ ಹತ್ತಿ ಹೋಗ್ಬಿಡ್ತಾರ. ಅವಾಗ ಮುತ್ತಪ್ಪ ಅನಿವಾರ್ಯದಿಂದ ಮತ್ತೆ ಬಬಲಾದಿಗೆ ಬಂದ. ಬಬಲಾದಿಗೆ ಬಂದಾಗ ಅಜ್ಜನವ್ರು ಕೇಳ್ತಾರ, ಯಾಕೆ ಮುತ್ತಪ್ಪ ಭಿಕ್ಷಾ ಮಾಡ್ಕೊಂಡು ಬಂದಿಲ್ಲ, ಬರಿ ಕೈಲಿ ಬಂದಿಲ್ಲ? ಗೌಡ್ರು ಇದ್ರು ಇಲ್ಲ, ಅವ್ರು ದೇಸಾಯಿಯವರು ಇದ್ರಪ್ಪ, ಹೋಗಿದ್ವಿ. ಅವ್ರ ದೇಸಾಯಿ ದರ್ಬಾರ್ದೊಳಗೆ ನಮ್ಮನ್ನೆಲ್ಲಿ ಅವರು ದಾದ ಮಾಡ್ತಾರಪ್ಪ. ಅಜ್ಜಾರ ಬಂದ್ರನ ಪಾಡಕತಿ, ಅಜ್ಜಾರ ಇದ್ರನ ಮಾಡಕ್ ಬರ್ತೈತಿ, ನಮಗ್ಯಾಕೆ ಭಿಕ್ಷಾ ಕೊಡಂಗಿಲ್ಲ, ಹೋಗ್ರಿ ನೀವು ಅಂತೇಳಿ ನಮ್ಮನ್ನ ತಿರುಗಿ ನೋಡ್ಲಾರ್ದನ ಕುದುರೆ ಎತ್ತು ಹೋಗ್ಬಿಟ್ರು ಅಂದ. ಅವಾಗ ಸದಾಶಿವಪ್ಪನವ್ರಂದ್ರು, ಅಲ್ಲ ನಿನ್ನ ಕಳಿಸೇನಂದ್ರೆ ನಾನಾ ಬಂದನೆ ತಿಳ್ಕೊಬೇಕಾಗಿದ್ದ ದೇಸಾಯಿ, ಶಿಷ್ಯ ಬಂದಾನಂದ್ರೆ ಗುರು ಬಂದಂಗಲ್ಲಿ, ಮತ್ತೆ ನಾನಾ ಬರ್ಬೇಕಾಗಿತ್ತಂದ್ರ ನಿನ್ನ ಕಳಿಸ್ತಿದ್ನಿ. ನಿನ್ನ ಸಾಮೀಪ್ಯದೊಳಗೆ ನಾನ ಇದ್ನಿ, ನಿನಗ ಆಜ್ಞೆ ಮಾಡ್ಯಾನಂದ್ರೆ ನಾನ ಬಂದಂಗ ತಿಳ್ಕೊಂಡು ಮಾಡಬೇಕಾಗಿತ್ತು. ಯಾವಾಗ ಅವ್ರ ದರ್ಬಾರಕ್ಕೆ ಒಳಗೆ ನಿಮ್ಮನ್ನ ದಾದ ಮಾಡ್ಲಾರ್ದ ನೋಡ್ಲಾರ್ದ ಹೋಗ್ಯಾರೋ, ಇನ್ನು ಮುಂದೆ ನೋಡ್ಲಾರ್ದಂಗ ಆಗ್ಲಿಲ್ಲ ಅಂದ್ಬಿಟ್ಟು, ಮುಂದೆ ನೋಡ್ಲಾರ್ದಂಗ ಆಗ್ಲಿಲ್ಲ ಅಂತ ಹೇಳಿ ಹೋದ್ರು. ಅನಂತರವಾಗಿ ಕೆಲವಾರು ದಿವಸ ಹೋಗಿತ್ರಿ. ಒಂದು ದಿವಸ ದೇಸಾಯಿಯವರ ಕುದುರೆ ಹತ್ಕೊಂಡು ಹೊಲಕ್ಕೆ ಹೋಗಿದ್ರು. 100 ಎಕರೆ ಜಮೀನ. ಆ ಜಮೀನನ್ನು ತಿರುಗಾಡಿ ಬರ್ಬೇಕಂತ ಮುಂಜಾನೆ ಕುದುರೆ ಹತ್ಕೊಂಡು ಹೋಗಿದ್ರು. ಹೋಗಿ ಜಮೀನುಗಳಿಗೆಲ್ಲ ತಿರುಗಾಡಿ ಮತ್ತು ಊರ ಕಡೆ ಬರುವ ಹೊತ್ನ್ಯಾಗ ಕುದುರೆ ಮ್ಯಾಲ ಹತ್ತಿ ಬರುವ ಹೊತ್ನ್ಯಾಗ ಅಡವಿ ಒಳಗೆ ಏನಾಯ್ತು ಅಂದ್ರ, ಒಂದು ಚಿಗುರೆ ಅವ್ರ ಮುಂದೆ ಜಿಗಿದು ಬಂತು. ಒಂದು ಚಿಗುರೆ ಅವ್ರ ಮುಂದೆ ಜಿಗಿದು ಓಡಾಕಿತ್ತು. ಆ ಓಡೋದನ್ನ ಕಂಡ ದೇಸಾಯಿಯವರಿಗೆ ಏನ್ ಅನಿಸ್ತಂದ್ರ, ಹುರುಪು ಬಂದು ಅವರು ಕುದುರೆ ಓಡ್ಸಾಕಿತ್ತಿದ್ರು. ಆ ಚಿಗುರಿ ಬೆನ್ನು ಹಚ್ಚಿದ್ರು, ಅದು ಶರವೇಗಗಳು ಓಡಾಕಿತ್ತು, ಕುದುರೆ ಶರವೇಗಗಳು ಓಡಾಕಿತ್ತು. ಓಡಿ ಏನ್ ಮಾಡ್ತಂದ್ರೆ ಚಿಗರೆ ಮುಂದೆ ಹೋಗಿ ಸಟ್ನ ಜಿಗದ ಬಲಗಡೆ ತಿರುಗಿ ಹೋಗಿ ಬಿಡ್ತು. ಹೊಲದಾಗ ಜಿಗದ ಕುದುರೆ ಗಬಕನ ತಿರುಗಾಕ್ ಹೋಗ್ಬಿಡದನ ಏನಾತಂದ್ರೆ ಮುಂದ ಜಾಲಿ ಗಿಡಗಳು ಇದ್ದವ್ರಿ, ಪಿರಂಜಿ ಜಾಲಿ. ಕುದುರೆ ತಿರುಗಿ ಬಿಡ್ತು. ತಿರುಗಿ ತನಗೊಳಗ ಆ ಪಿರಂಜಿ ಜಾಲೆ ಏನಾಗ್ಬಿಡ್ತು ಅಂದ್ರ ಗೌಡ್ರಿಗೆ ಮುಖಕ್ಕೆ ಹೊಡೆದು ಬಿಟ್ಟವ್ರಿ. ಕೆಳಗೆ ಬಿದ್ರು. ಕೆಳಗೆ ಬಿದ್ದು ಒದ್ದಾಡ್ತಾರ. ಅವಾಗ ಆ ಪಿರಂಜಿ ಜಾಲ ಕಣ್ಣಿಗೆ ಹೊಡೆದು ಬಿಟ್ಟಿದ್ದು, ಮೂವತ್ತೆಲ್ಲ ಹರಿದೋಗಿತ್ತು, ಮೈಯೆಲ್ಲ ಪರಿಚಿ ಗಾಯ ಆಗಿತ್ತು. ಅವಾಗ ಅಲ್ಲಿರ್ತಕ್ಕಂಥ ಆಳುಗಳು ಹುಡ್ಕೋತ ಬಂದು ಅವರನ್ನು ಎಬ್ಬಿಸಿ ಹಾಗೋ ಮಾಡಿ ಮನೆಗೆ ಕರ್ಕೊಂಡು ಬರ್ತಾರ. ವೈದ್ಯಕೀಯ ಎಲ್ಲ ಕಡೆ ಕರ್ಕೊಂಡು ಹೋದ್ರು. ವೈದ್ಯರೇನೆಲ್ಲ ತಪಾಸಣೆ ಮಾಡಿದಾಗ ಎಲ್ಲವೂ ಮಾಯಾತ್ರಿ, ಎಲ್ಲವೂ ಗಾಯ ಆರಾಮಾತು. ಕಣ್ಣುಗಳೆರಡು ಮಾಯ ಆಗಿದ್ದು, ಕಣ್ಣ ಕಾಣದಂಗಾಗಿತ್ತು. ಎಷ್ಟೆಲ್ಲ ಚಿಕಿತ್ಸೆ ಮಾಡಿದ್ರು ಕೂಡ ಅದೇನಾಗಿತ್ತು ಅಂದ್ರೆ ಕಣ್ಣಿಗೆ 2 ಗುಡ್ಡಿಗವ ಪಿರಂಜಿ ಜಾಲಿ ಕಂಟು ಬಡದ ಗುಡ್ಡಿನ ಒಡೆದು ಹೋಗಿದ್ದು. ಹೀಗಾಗಿ ಕುರುಡರಾಗೆ ಮನ್ಯಾಗ ಕೂತು ಬಿಟ್ಟು ಪರಾವಲಂಬಿಗಳಾದ ದೇಸಾಯಿಯವರು ಪರಾವಲಂಬಿಗಳಾದ ತಮ್ಮದೇ ಆಗಿರ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಇನ್ನೊಬ್ಬರ ಆಶ್ರಯಗಳು ಮಾಡುವಂತಹ ಸ್ಥಿತಿಗೆ ಬಂದ್ಬಿಡ್ತಾವ. ಯಾಕಂದ್ರ ಮಹಾತ್ಮರ ಮಾತುಗಳು ಹಿಂದೆ ಇರ್ತಾವ. ನಾವು ನಮ್ಮದೇ ಆಗಿರ್ತಕ್ಕಂಥ ಹಣ್ಣು ಭೂಮಿನೊಳಗ ಮಹಾತ್ಮರ ನುಡಿಯನ್ನ ಅಲಕ್ಷ್ಯ ಮಾಡಿದ್ವಿ ಅಂದ್ರ, ಅವರ ಆಜ್ಞೆಯನ್ನು ತಿರಸ್ಕರಿಸಿದ್ವಿ ಅಂದ್ರ ಏನಾಗ್ತದ ಅಂತ ಕೇಳಿದ್ರ ನಮಗದು ದುಃಖವನ್ನೇ ಕೊಡ್ತದ. ನಾವ್ ಏನು ಮೆಚ್ಕೊಂಡು ಬಿಟ್ಟಿವಿ ಅಂದ್ರ ಸಂಸಾರವನ್ನ ಮೆಚ್ಕೊಂಡು ಬಿಡ್ತೀವಿ. ಭಗವಂತ ಕೊಟ್ಟಂತ ಅನೇಕ ಶೌಚ್ಯಗಳನ್ನ ನಂಬಿಕೊಂಡ ಇದಕ್ಕರೆ ಅಂತ ಕೊಟ್ಟು ಬಿಡ್ತೀವಿ. ಅದಕ್ಕ ಕಷ್ಟ ಬಂದಾಗ ಮಾತ್ರ ಭಗವಂತ ಅನ್ನೋ ನಾಮಗಳು ಸುಖ ಸಂತೋಷ ತುಂಬಿದಾಗ ಆತನನ್ನ ಮರೆತು ಬಿಡ್ತೀವಿ. ಅದಕ್ಕ ಹೇಳ್ತಾರ, ಅರೆ ಭಕ್ತರಾದವರ ನೆರಬೇಡ ಹೊರಬೇಡ, ದಾರಿ ಸಂಗಡ ಬೇಡ ದೂರು ನುಡಿಯಲು ಬೇಡ, ಕೂಡಲ ಸಂಗನ ಶರಣರಲ್ಲಿ ಅಚ್ಚಲಿಂಗೈ ತೆಂಗ ತೊತ್ತಾಗಿಪ್ಪುದಯ್ಯ ಅಂತ ಹೇಳ್ಕೊಂಡು ಬರ್ತಾರ.
ಅರೆಭಕ್ತರಾಗಿರ್ತಾವ. ಅರೆಭಕ್ತರು ಅಂತ ಕೇಳಿದ್ರ ಯಾವ ಕಡೆ ಮೆಜಾರಿಟಿ ಹೆಚ್ಚಕತ್ಲ ಆ ಕಡೆ ಆಗುದು. ಮೆಜಾರಿಟಿ ಅಂದ್ರೆ ಗೊತ್ತಾಗ್ತದ. ಭಕ್ತರ ಸಂಖ್ಯೆ ಹೆಚ್ಚಾತಂದ್ರ ಅವ್ರ ದೊಡ್ಡ ಜೈ ಅಂತ ಈ ಕಡೆ ಭಕ್ತಿ ಮಾಡೋದು, ಅದಕ್ಕೆ ವಿರೋಧ ಹೆಚ್ಚಾತಂದ್ರ ಆ ಕಡೆ ಜೈ ಅನ್ನೋದು. ಇವರು ಅರೆಭಕ್ತರು ಅಂತ ಕರೀತಾರ. ಆ ಕಡೆ ಇಲ್ಲ ಈ ಕಡೆ ಇಲ್ಲ. ಇನ್ನ ವಿರೋಧ ಮಾಡೋದೊಂದು ವಿರೋಧ ಇದನ್ನ ಹಿಡ್ಕೊಂಡ್ ಕೂತಿರ್ತಾರ. ಅವ್ರು ಬೇರೆ ಈ ಕಡೆ ಜೈ ಅಂತ ಆ ಕಡೆ ಜೈ ಅಂತಿರ್ತಾರಲ್ಲ, ಇವ್ರು ಹೇಳ್ತಾರೆ ನಮ್ಮ ಅರೆಭಕ್ತರಾದವರ ನೆರವು ಬೇಡ ಅಂತ ಹೇಳಿದ್ರ. ಹೊರಬೇಡ, ಅವ್ರ ಕಡೆಯಿಂದ ಏನು ಇಷ್ಟುಗಳು ಬೇಡ, ಆಶ್ವಾಸನೆ ಬೇಡ, ದಾರಿ ಸಂಗಡ ಬೇಡ. ಅವ್ರನ್ನ ಕರ್ಕೊಂಡು ಎಲ್ಲಾರು ಹೋಗಿದ್ವಿ ಹೋಗಬೇಡ, ದೂರ ನುಡಿಯಲು ಬೇಡ, ಏನಾದ್ರೂ ಸಮಸ್ಯೆ ಇದ್ರೆ ಅವ್ರ ಮುಂದೆ ಹೇಳ್ಬೇಡ, ಅಲ್ಲೊಂದು ಹೇಳಿ ಇಲ್ಲೊಂದು ಹೇಳೆ ತಪ್ಪಿಸಿ ಹೋಗದ್ ಬಿಡ್ತಾರಪ್ಪ. ಇಂಥ ಅರೆಭಕ್ತರು ಬೇಡ. ಕಷ್ಟ ಬಂದಾಗ ದೇವ್ರ ಕಡೆ ಬರೋದು, ಕಷ್ಟ ಹೋಗಿ ಸುಖ ಬರ್ತಂದ್ರ ಎಲ್ಲಿ ದೇವ್ರು ಅಳೋನು ಅಂತ ಜನ ಇರ್ತಾರಲ್ಲ, ಅವ್ರನ್ನ ನಂಬಬೇಡ. ಇದಕ್ಕೆ ಅರೆಭಕ್ತರು ಅಂತ ಕರ್ಕೊಂಡು ಬರ್ತಾರೆ. ನೋಡ್ರಿ, ದೇಸಾಯಿಯವರು ಸಾಕಷ್ಟು ಸದಾಶಿವಪ್ಪನವರಿಂದ ಆಶೀರ್ವಾದ ಪಡೆದು ವಂಶವನ್ನು ಉದ್ಧಾರ ಮಾಡಿಕೊಂಡು ಅವರಿಂದನೇ ಸಾಕಷ್ಟು ಸಿರಿ ಸಂಪದಗಳು ಪಡೆದಿದ್ರು ಕೂಡ ಆ ಸಿರಿ ಸಂಪತ್ತನ್ನ ಮೆಚ್ಚಿಬಿಟ್ಟಿದ್ರು. ಆ ಭಗವಂತನ ದಿವ್ಯ ಶಕ್ತಿಯನ್ನ, ಗುರುವಿನ ದಿವ್ಯ ಶಕ್ತಿಯನ್ನ ಮರೆತು ಬಿಟ್ಟಿದ್ರು. ಆ ರೀತಿಯಾಗಿರ್ತಕ್ಕಂಥವರನ್ನ ನಾವು ಏನ್ ಮಾಡಬೇಕು, ದೂರ ಇಡಬೇಕು ಅಂತ ಹೇಳ್ತಾರೆ. ಅದಕ್ಕೆ ಹೇಳ್ತಾರೆ ಚನ್ನಬಸವಣ್ಣವರು, ಹಲವು ಕಾಲ ಹಂಸೆಯ ಸಂಗದಲ್ಲಿದ್ದರೆ ಬಕನೋ ಶುಚಿಯಾಗಬಲ್ಲುದೆ. ಚಂದ ಹೇಳ್ತಾರಂದ್ರ, ಹಲವು ಕಾಲ ಹಂಸೆಯ ಸಂಘದಲ್ಲಿದ್ದರೆ ಬಕನು ಶುಚಿಯಾಗಬಲ್ಲುದೆ. ನಿಧಿ ನಿಧಾನವದೊಳಗಿದ್ದರೇನು ಪಾಷಾಣ ಹೊನ್ನಾಗಬಲ್ಲುದೆ. ಕಲ್ಪತರುಗಳ ಸಂಘದಲ್ಲಿದ್ದರೇನು ಕೊರಡು ಫಲವಾಗಬಲ್ಲುದೆ. ಕಾಶಿ ಕ್ಷೇತ್ರದಲ್ಲಿ ಶುನಕನಿದ್ದರೇನು ಅದರ ಕ್ಷೀರ ಪಂಚಾಮೃತವಾಗಬಲ್ಲುದೆ. ಕಂಡುಗ ಹಾಲೊಳಗೆ ಇದ್ದೀಲ ಹಾಕಿದರೇನೋ ಬಿಳಿಯಾಗಬಲ್ಲುದೆ. ಇದು ಕಾರಣ ಕೂಡಲ ಚನ್ನಸಂಗನ ಶರಣರ ಸನ್ನಿಧಿಯಲ್ಲಿದ್ದರೇನೋ ಅಸಜ್ಜನ ಸದ್ಭಕ್ತನಾಗಬಲ್ಲನೆ ಅಂತ ಹೇಳ್ಕೊಂಡು ಬರ್ತಾರೆ. ಹಲವು ಕಾಲ ಹಂಸೆಯ ಸಂಘದಲ್ಲಿದ್ದರೇನೋ ಬಕನು ಶುಚಿಯಾಗಬಲ್ಲುದೆ. ಸರೋವರದಾಗ ಹಂಸ ಪಕ್ಷಿ ನೀರೊಳಗೆ ಆಡ್ತಿರ್ತದ. ಹಂಸ ಪಕ್ಷಿ ನೋಡಿಲ್ಲ. ಹಂಸ ಪಕ್ಷಿ ಎಷ್ಟು ಶುಚಿಯಾಗಿರ್ತದ, ಶುಭ್ರವಾಗಿರ್ತದ. ತನ್ನ ಮೈ ಮೇಲೆ ಒಂದು ಇದು ಕೊಳೆಯನ್ನು ಇಟ್ಕೊಳ್ಳಂಗಿಲ್ಲ, ಅಷ್ಟು ಶುಭ್ರವಾಗಿರ್ತದ. ಅದ್ರ ಸಂಘ ಬಕಪಕ್ಷಿ ಮಾಡ್ತದ. ಬಕಪಕ್ಷಿ ಕೀಟ ಕ್ರಿಮಿಗಳನ್ನ ಹಿಡಿದು ಮೈ ಮೇಲೆಲ್ಲ ಹೊಲಸು ಮಾಡ್ಕೊಳ್ಳುವಂತ ಬಕಪಕ್ಷಿ ಅದ್ರ ಜೊತೆ ಎಷ್ಟೊಂದು ಕಾಲ ಸ್ನೇಹವನ್ನ ಮಾಡಿದ್ರು ಕೂಡ ಅದರಂಗ ಆಗಕ್ಕೆ ಸಾಧ್ಯನೇ ಆಗಲಿಲ್ಲ. ಅದರಂಗ ಆಗಕ್ಕೆ ಸಾಧ್ಯ ಆಗಲಿಲ್ಲ. ಅನಂತರ ಹೇಳ್ತಾ, ನಿಧಿ ನಿಧಾನದೊಳಗೆ ಇದ್ದರೇನು ಪಾಷಾಣ ಹೊನ್ನಾಗಬಲ್ಲುದೆ. ನಿಧಿ ನಿಧಾನ ಅಂದ್ರೆ ಏನು? ನಿಧಿ ಅಂದ್ರೆ ಗೊತ್ತದ ನಿಮ್ಗೆ, ಬಂಗಾರ, ಬೆಳ್ಳಿ, ರೂಪಾಯಿ, ನಾಣ್ಯ, ಇದ್ರ ಒಳಗನ ಪಾಷಾಣ ಅಂದ್ರೆ ಕಲ್ಲುಗಳ ಹಾಕಿ ಎಷ್ಟು ವರ್ಷಗಳವರೆಗೆ ಮುಚ್ಚಿಟ್ರು ಅದೇನಾದ್ರು ಬಂಗಾರ ಆಗ್ತೈತಿ? ಬಂಗಾರ ಆಗ್ತೈತ್ರಿ? ಬಂಗಾರದ ಒಳಗೆ ಕಲ್ಲು ಹರಳುಗಳನ್ನ ಮುಚ್ಚಿಟ್ರ ಅದು ಬಂಗಾರ ಆಗುವುದಿಲ್ಲ. ಕಲ್ಪತರುಗಳ ಸಂಘದಲ್ಲಿದ್ದರೇನು ಕೊರಡು ಫಲವಾಗಬಲ್ಲುದೆ. ಕಾಮಧೇನು ಕಲ್ಪತರು. ಕಲ್ಪತರುವಿನ ಸಂಘದೊಳಗಿದ್ರು ಒಣಗಿದ ಗಿಡ ಚಿಗಿಯಂಗಿಲ್ಲ. ಅದರ ಸಂಘದೊಳಗೆ ನಾ ಇರ್ತೇನೆ ಅಂತ ಹೇಳಿದ್ರು ಅದು ಏನಾಗ್ತದ ಅಂದ್ರ ಚಿಗಿಯೋದಿಲ್ಲ. ಅನಂತರ ಹೇಳ್ತಾರ, ಕಾಶಿ ಕ್ಷೇತ್ರದಲ್ಲಿ ಶುನಕನಿದ್ದರೇನು ಅದರ ಕ್ಷೀರ ಪಂಚಾಮೃತವಾಗಬಲ್ಲುದೆ. ಕಾಶಿ ಕ್ಷೇತ್ರದೊಳಗದ ಅವಿಮುಕ್ತ ಕ್ಷೇತ್ರ ಕಾಶಿ ಒಳಗನ ಒಂದು ನಾಯಿ ಐತಿ. ಆ ನಾಯಿ ಹಾಲು ಹಿಂಡ್ಕೊಂಡು ಬಂದು ಪಂಚಾಮೃತ ಮಾಡ್ತು ಅಂದ್ರೆ ಆಕತಿ? ಇಲ್ಲಾದ್ರೂ ಆಗಂಗಿಲ್ಲ, ಅಲ್ಲಾದ್ರೂ ಆಗಂಗಿಲ್ಲ. ಅಲ್ಲೂ ಆಗಂಗಿಲ್ಲ, ಇಲ್ಲೂ ಆಗಂಗಿಲ್ಲ. ಅದಕ್ಕೆ ಹೇಳಿದ್ರು, ಕಂಡುಗ ಹಾಲೊಳಗೆ ಇದ್ದಿಲ ಹಾಕಿದರೇನು ಬಿಳಿಯಾಗಬಲ್ಲುದೆ. ಕಂಡುಗ ಹಾಲು ಅಂದ್ರ, ಕಂಡು ಅಂದ್ರೆ ದೊಡ್ಡ ಪಾತ್ರೆ ಒಳಗ ಒಂದು 100-200 ಲೀಟರ್ ಹಾಲಿನ ಬೋಗಾಲಿ ಒಳಗ ಒಂದ ಸುಟ್ಟು ಇಡ್ಲಿ ಒಗದ್ರ
ಎಷ್ಟು ದಿವಸ ಒಗದ್ರ ಅದು ಬೆಳಗಾಗ್ತೈತ್ರಿ? ಕೇಳ್ತಾರ, ಪ್ರಶ್ನೆ ಕೇಳ್ತಾರ. ದೊಡ್ಡ ಬೋಗಾನೆ ಒಳಗೆ 200 ಲೀಟರ್ ಹಾಲದಾವ, ಬೆಳ್ಳನ ಹಾಲದಾವ, ಅದ್ರೊಳಗೆ ಒಂದು ಸಾಂದ ಇದ್ದಿಲ್ಲ ಒಗದ್ರ ಅದು ಎಷ್ಟು ದಿವಸ ಬಿಟ್ರ ಆ ಹಾಲು ಹಿಡ್ಕೊಂಡು ಬೆಳ್ಳಗಾಗ್ತೈತೇನು? ಆಗಂಗಿಲ್ಲ, ತನ್ನ ಗುಣ ಬಿಡಂಗಿಲ್ಲ. ಇದು ಕಾರಣ ಕೂಡಲ ಚೆನ್ನ ಸಂಗನ ಶರಣರ ಸನ್ನಿಧಿಯಲ್ಲಿದ್ದರೇನು. ಯಾವತ್ತು ನಾವು ದೇವರಿಗೆ ಹೋಗ್ತೀವೋ, ಗುರುಗಳ ಜೊತೆ ಇರ್ತೀವೋ, ದೊಡ್ಡ ಕ್ಷೇತ್ರದೊಳಗಿರ್ತೀವೋ ಅಂದ್ರ ಮನಸ್ಸಿನೊಳಗ ಕಾಮ ವಿಕಾರಾದಿಗಳನ್ನ, ಕಾಮಾದಿ ಹರ್ಷದ್ವರ್ಗಗಳನ್ನ, ಆಮಿಷಗಳನ್ನ ಬಿಡದೇ ಇದ್ರ ನಾವು ಸದ್ಭಕ್ತಿ ಹೆಂಗಕ್ಕನು ಅಂತ ಕೇಳ್ತಾರೆ. ಆಶೆ ಆಮಿಷಗಳನ್ನ ಬಿಡಲಿಲ್ಲ, ಕಾಮ ಕ್ರೋಧ ಲೋಭಾದಿಗಳನ್ನ ಬಿಡಲಿಲ್ಲ, ಇನ್ನೊಬ್ಬರಿಗೆ ಮೋಸ ಮಾಡೋದನ್ನ ಬಿಡಲಿಲ್ಲ, ಕಪಟತನ ಬಿಡಲಿಲ್ಲ. ಹೌದಿಲ್ಲ? ಮತ್ತ ನಾವು ಎಷ್ಟ ಪುಣ್ಯ ಕ್ಷೇತ್ರದಲ್ಲಿ ಇದ್ಕೊಂಡು ಏನ್ ಮಾಡೋದು? ಶ್ರೀಶೈಲಕರ ಹೋಗ್ಲಿ, ಕಾಶಿಗರ ಹೋಗ್ಲಿ, ತಿರುಪತಿಗರ ಹೋಗ್ಲಿ, ಎಲ್ಲಿ ಹೋದ್ರ ಮನುಷ್ಯನ ಅವಗುಣಗಳನ್ನ ಬಿಡಲಿಲ್ಲ, ಅವ್ನು ಸದ್ಭಕ್ತ ಹೆಂಗಾಗ್ತಾನು ಅಂತ ಕೇಳ್ತಾನ. ಹೆಂಗ್ ಸದ್ಭಕ್ತನಾಗ್ತಾನ? ಗುರುವಿನ ಸನ್ನಿಧಾನಗಳು ಸತತವಾಗಿ ಇದ್ರೂ ಕೂಡ ಒಳಗ ಎನಕಿ ತಪ್ಪಿತ್ತಂದ್ರ, ಭಾವ ಶುದ್ಧಿರ್ಲಿಲ್ಲ ಅಂದ್ರೆ ತಗೊಂಡ ಆ ಮನುಷ್ಯನ ತಗೊಂಡ ಏನ್ ಮಾಡೋದು? ಅವನು ಸದ್ಭಕ್ತನಾಗೋದಿಲ್ಲ, ಅವನು ಸದ್ಭಕ್ತ ಆಗಂಗಿಲ್ಲ. ಅದಕ್ಕ ಅಸಜ್ಜನ ಸದ್ಭಕ್ತನಾಗಬಲ್ಲನೆ, ಅಸಜ್ಜನವ ಸಜ್ಜನ ಆಗಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನಾವ್ ಏನ್ ಮಾಡಬೇಕು ಅಂದ್ರ, ಏನಾದ್ರೂ ಒಂದು ಆಗಬೇಕಾಗಿತ್ತು ಅಂದ್ರೆ ಒಳಗಿನ ಅವಗುಣಗಳನ್ನ ಬಿಡ್ಬೇಕು. ಅದಕ್ಕ ಪುರಂದರ ದಾಸರು ಹೇಳಿದ್ರು, ಬೇವು ಬೆಲ್ಲದೊಳಗಿಡಲು ಏನು ಫಲ, ಹಾವಿಗೆ ಹಾಲೆರೆದರೇನು ಫಲ. ಹೌದಿಲ್ಲ? ಬೇವಿನಕಾಯಿ ಅದ, ಅದನ್ನ ತಂದ ಬೆಲ್ಲದೊಳಗೆ ಅಚ್ಚಿನೊಳಗೆ ಇಟ್ಟು ಮುಚ್ಚಿಟ್ಟಿದ್ರು ಎಷ್ಟು ದಿವಸ ಬಿಟ್ಟು ತೆಗದ ತಿಂದ್ರ ರುಚಿ ಆಕೈತೇನದು? ತನ್ನ ಕಹಿ ಗುಣ ಬಿಡಂಗಿಲ್ಲ. ಬೇವಿನ ಕಾಯಿ ತಂದ ಬೆಲ್ಲದ 10 ಕಿಲೋ ಬೆಲ್ಲದ ನಡು ಇಟ್ಟು ಮುಚ್ಚಿಟ್ಟೇನ್ರಿ, ತಿಂಗಳಾತ್ ಇಟ್ಟ ಬೆಲ್ಲ ಚಾಗಿರ್ಬೇಕಾದ್ರೆ ತಗೊಂಡು ತಿಂದ್ರೆ ಮತ್ ಕಹಿನೇ ಇರ್ತಾರ. ಅದಕ್ಕೆ ಹೇಳಿದಾರ ಅವರು, ಬೇವು ಬೆಲ್ಲದೊಳಗಿಡಲೇನು ಫಲ, ಹಾವಿಗೆ ಹಾಲೆರಿದಾರೇನು ಫಲ. ಹಾವದ, ಅದಕ್ಕ ಹಾಲು ಹಾಕಿ ಏನೆಲ್ಲಾ ಮಾಡ್ತೀರಿ ಇಲ್ಲವಾ? ಹಾಲು ಯಾವಾಗ ಎರಿತೀರಿ? ಹಾಲು ಎರಿತೀರಿಲ್ಲ ನಿಮ್ ಕಡೆ? ಎರಿತೀಯಪ್ಪ. ಎದಕ್ಕ? ಗೋಧಿ ಹಿಟ್ಟಿನ ಕನಕ ಮಾಡಿ ಹಾವ ಮಾಡಿರ್ತೀವ, ನೀರ್ ತಗೊಂಡ್ ದಾರ ಸುತ್ತೆ ಹಾಕಿಕೊಂಡಿರ್ತೀವ, ಹಾಲು ತುಪ್ಪ ನೀರು ತುಪ್ಪ, ಹಾಲು ತುಪ್ಪ ನೀರು ತುಪ್ಪ. ಎದಕ್ಕ? ಹಾವಿಗೆ. ಯಾವ ಹಾವಿಗೆ? ಕನಕದ ಹಾವಿಗೆ. ಆ ಸಮಯದಾಗ ಎಲ್ಲರ ಕನಕದ ಹಾವನ್ನ ಹಂತಕ್ಕೆ ನಿಜ ಹಾವು ಬತ್ತಂದ್ರ ಹಾಲು ಬೇರೆ, ನೀರು ಬೇರೆ, ತುಪ್ಪ ಬೇರೆ, ನಡಿ ನೀವ ಬೇರೆ. ಹೌದು? ಅದರ ಕರೆ ಹಾವನ ಬಂದು ಕೂತಂದ್ರೆ ಯಾರು ನಿಂದಿರ್ತೀರ? ಹಾಲು ಇಲ್ಲ, ನೀರು ಇಲ್ಲ, ನೀವು ಇಲ್ಲ, ಎಲ್ಲರೂ ಒಂದೊಂದು ಕಡೆ ಹೋಗ್ತೀವಿ. ಹೌದಿಲ್ಲ? ಹಾವಿಗೆ ಹಾಲು ಎರೆದಾರೆ ಏನು ಫಲ. ಅದಕ್ಕೆ ಎಷ್ಟ ಹಾಲು ಹಾಕಿದ್ರು ತನ್ನ ಒಳಗಿರ್ತಕ್ಕಂಥ ವಿಷ ಬರಂಗಿಲ್ಲ. ಬಿಡ್ತೈತಿ? ಕುಟಿಲವ ಬಿಡದ ಮನುಜನು ವ್ರತಗಳ ಮಾಡಿದರೆ, ಪೂಜೆಯ ಮಾಡಿದರೆ ಏನು ಫಲ. ಮನಸ್ಸಿನ ಕುಟಿಲತ್ವವನ್ನು ಹೊಂದಿರತಕ್ಕಂಥ ಮನುಷ್ಯ ಏನು ಪೂಜೆ ಮಾಡಿದ್ರೆ ಏನಾಗೋದು? ಹೌದಿಲ್ಲ? ಏನು ಪೂಜೆ ಮಾಡಿದ್ರೆ ಏನಾಗೋದು? ಮನಸ್ಸಿನಾಗ ಎನಕಿನ ಬೇರೆ ಇರ್ತದ, ಮನಸ್ಸಿನಾಗ ಅವಗುಣಗಳನ್ನ ಬೇರೆನೇ ಇರ್ತದ. ಇನ್ನೊಬ್ಬರು ಕೇಡಾಗ್ಲಿ ಅಂತ ಬಯಸ್ ಪೂಜೆ ಮಾಡಿದ್ರೆ ಅದ ಭಗವಂತನಿಗೆ ಮುಟ್ಟಂಗಿಲ್ಲ. ನೀವು ಏನು ಅನ್ಕೊಂಡು ಪೂಜೆ ಮಾಡ್ತೀರ ಅವ್ರಿಗೆ ಹೋಗಿ ಅದನ್ನ ಮುಟ್ಟುತ್ತಿರ್ತದ. ಅದಕ್ಕಾಗಿ ನಾವ್ ಏನ್ ಮಾಡ್ಬೇಕಂದ್ರ, ಭಕ್ತರಾಗಬೇಕಾದ್ರ ಪೂರ ಭಕ್ತರಾಗಬೇಕು, ಪರಿಪೂರ್ಣವಾಗಿರ್ತಕ್ಕಂಥ ಭಕ್ತರಾಗಬೇಕು, ಅರೆ ಭಕ್ತರಾಗಬಾರದು. ಸಂಶಯ ಉಳ್ಳವನಕ್ಕ ಸಂಸಾರ ಎಲ್ಲದೆ ಲಿಂಗ ಭಕ್ತನಲ್ಲ, ಜಂಗಮ ಪ್ರೇಮಿಯಲ್ಲ ಉಭಯ ಸಂದೇಹವುಳ್ಳನಕ್ಕ ಕೂಡಲ ಚೆನ್ನ ಸಂಗಯ್ಯನಲ್ಲಿ ಭಕ್ತರಂತ ಪರಯ್ಯ. ಸಂಶಯ ಎಲ್ಲಿರ್ತದೆ? ಅವನು ಸಂಸಾರಿ ಆಗಿರ್ತ. ಎಲ್ಲಿ ಸಂಶಯ ನಿಸ್ಸಂಶಯ ಆಗಿರ್ತದನೋ ಅಲ್ಲೇ ಅವ ಜ್ಞಾನಿ ಆಗಿರ್ತಾನ. ಅಜ್ಞಾನಿಯಲ್ಲಿ ಸಂಶಯ ಇರಂಗಿಲ್ಲ. ಅಜ್ಞಾನಿಗಳಲ್ಲಿ ಸಂಶಯ ಇರ್ತದ, ಜ್ಞಾನಿಗಳಲ್ಲಿ ಸಂಶಯ ಇರಂಗಿಲ್ಲ. ಅದಕ್ಕಾಗಿ ನಾವ್ ಏನ್ ಮಾಡಬೇಕಂದ್ರ, ಭಕ್ತರ ಇರು ಹೆಂಗಿರಬೇಕಂದ್ರ
ನಿಜ ಭಕ್ತಿಯನ್ನು ಮಾಡಬೇಕು ಹೊರತು ಅರೆಭಕ್ತರಾಗಬಾರದು. ಅರೆಭಕ್ತರಾಗಬಾರದು. ಅದಕ್ಕೆ ಪ್ರಭುಗಳು ಒಂದು ಕಡೆ ಹೇಳಿದ್ರ, ಕುರೂಪಿ ಸುರೂಪಿಯ ನೆನೆದಡೆ ಸುರೂಪಿಯಾಗಬಲ್ಲನೆ, ಆ ಸುರೂಪಿ ಕುರೂಪಿಯನ್ನು ನೆನೆದಡೆ ಕುರೂಪಿಯಾಗಬಲ್ಲನೆ. ಹೌದ? ಕುರೂಪಿ ಅಂದ್ರ ಗೊತ್ತಲ್ಲ, ಚಂದರಂಗಿಲ್ಲ, ಕಪ್ಪಿರ್ತಾನ, ನೋಡಾಕ ಸ್ಫುರದ್ರೂಪಿ ಇಲ್ಲ, ನಾ ಚಂದ ಇಲ್ಲ, ಕಪ್ಪದಲ್ಲಿ ಜನ ನೋಡಿ ನಾನು ನಗತಾರ, ಕುಳ್ಳಗದನೆ, ಮುಖ ಸರಿ ಇಲ್ಲ, ಇದು ಕುರೂಪ. ಅವಯವಗಳು ಸರಿ ಇಲ್ಲ, ಇದು ಕುರೂಪ. ನಾನು ಸ್ಫುರದ್ರೂಪಿ ಆಗಬೇಕಂತ ಹೇಳಿ ಆ ಸ್ಫುರದ್ರೂಪಿ ಮನುಷ್ಯನ ನೆನೆಸ್ಕೋತ ನಿಂತ್ರೆ ಸ್ಫುರದ್ರೂಪಿ ಆಗ್ತಾನ? ಆಗಂಗಿಲ್ಲ. ಸ್ಫುರದ್ರೂಪಿ ಮನುಷ್ಯ ಅವನಗತೆನ ಆಗಬೇಕಂತ ನೆನೆಸ್ಕೊಂಡು ನಿಂತ್ರು ಆತ ಅವನಗತೆ ಆಗಂಗಿಲ್ಲ. ಧನ ಉಳ್ಳವರ ನೆನೆದರೆ ದರಿದ್ರ ಹೋಗಿದೆ, ಪುರಾತನನ್ನು ನೆನೆದು ಕೃತಾರ್ಥರಾದವೆಂಬರೋ ತಮ್ಮಲ್ಲಿ ಭಕ್ತಿ ನಿಷ್ಠೆ ಇಲ್ಲವರ ಕಂಡಡೆ ಮೆಚ್ಚಲು ಬಹಿಶ್ವರ ಅಂತ ಹೇಳ್ಕೊಂಡು ಬರ್ತಾರೆ. ಧನವುಳ್ಳವರ ನೆನೆದರೆ ದಾರಿದ್ರ್ಯ ಹೋಗುವುದೇ. ಬಡತನ ಐತೆ ನಮಗ, ಬಡತನ ಹೋಗಲಾಕ ನಾವು ದುಡ್ಯಾಕ ತಯಾರಿಲ್ಲ. ಅವ ಶ್ರೀಮಂತದಾನ, ಸಾಕಷ್ಟು ಉತ್ಪನ್ನ ಬರ್ತದ ಅಂತ ಹೇಳ್ಕೋತ ಅವ್ನು ನೆನಸ್ಕೋತ ಹಂಗ ಮನ್ಯಾಗ ಕೂತ್ರ ನಮ್ ದರಿದ್ರ ಹೋಗ್ತೈತೇನು? ನಮ್ ಬಡತನ ಹೋಗ್ತೈತೇನು? ಹೋಗಂಗಿಲ್ಲ. ಶ್ರೀಮಂತನ ನೆನಸ್ಕೋತ ಕೂತ್ರ ಅದೇನಾಗ್ತದ ಅಂದ್ರ ನೆನಪ ಅಷ್ಟ ಅಲ್ಲಿ, ಅದರ ದಾರಿದ್ರ್ಯತನ ಹೋಗಂಗಿಲ್ಲ. ಅದಕ್ಕೆ ಹೇಳಿದ್ರು ಅವರು, ಪುರಾತನವನ್ನು ನೆನೆದನೆಂದು ಕೃತಾರ್ಥನಾದನೆಂದು. ಹಿಂದಿನ ಮಹಾತ್ಮರನ್ನ ಹಿರಿಯರನ್ನ ನಾ ನೆನೆಸ್ಕೋತ ಕೂತನೆ ಅಂದ್ರ ಏನಾಗಂಗಿಲ್ಲ. ಭಕ್ತಿ ಬೇಕು, ನಿಷ್ಠೆ ಬೇಕು. ಭಕ್ತಿ ನಿಷ್ಠೆ ಕಂಡರೆ ಮೆಚ್ಚಲು ಗುಹೇಶ್ವರನು. ಅದಕ್ಕ ನಾವು ಹೇಗೆ ಇರಬೇಕು ಅಂತ ಕೇಳಿದ್ರ, ಗುರು ಸನ್ನಿಧಾನಗಳಿಗಿದ್ರು ಪರಿಪೂರ್ಣವಾಗಿ ಗುರುವನ್ನ ಅರ್ಥ ಮಾಡ್ಕೊಳ್ಬೇಕು. ಗುರು ಸನ್ನಿಧಾನಗಳು ಗುರುವಿನ ಅರ್ಥ ಮಾಡ್ಕೊಳ್ಬೇಕು. ಗುರು ಸಂಪ್ರದಾಯದಂತೆ ನಾವು ನಡ್ಕೊಳ್ಬೇಕು. ಗುರು ಆಜ್ಞೆ ಮಾಡಿದ ಅಂದ್ರೆ ಅದನ್ನ ಶಿರಸಾವಹಿಸಿ ಪಾಲನೆ ಮಾಡಬೇಕು. ಹೆಣ್ಣು ಮಗಳಿಗೆ ಗಂಡ ಆಜ್ಞೆ ಮಾಡದಂದ್ರೆ ಆ ತಾಯಿ ಎಷ್ಟು ಲಕ್ಷ ಕೊಟ್ಟು ಆ ಕೆಲಸ ಮಾಡ್ತಾಳೋ ಆ ರೀತಿಯಾಗಿ ಗುರು ಆಜ್ಞೆ ಮಾಡಿದ ಅಂದ್ರ ಅದನ್ನ ಶಿರದೊಳಗೆ ವಹಿಸಿಕೊಂಡು ನಾವೇನ್ ಮಾಡಬೇಕಂದ್ರ ಆ ಕಾಯಕದೊಳಗೆ ತೊಡಗಿ ಅದನ್ನು ಪರಿಪೂರ್ಣವಾಗಿ ಮುಗಿಸಿಕೊಡಬೇಕು. ಬರೀ ನಾವು ಗುರುಗಳಂತೆ ಸೇವಾ ಮಾಡಾಕದೇವು, ಗುರು ಸನ್ನಿಧಾನದೊಳಗದೇವು ಅಂದ್ರ ಅದಾಗಂಗಿಲ್ಲ. ಮಠದೊಳಗೆ ಇರೋದೆಲ್ಲ ಮಠದೊಳಗ ಏನಕ್ಕೆ? ಮನಿ ಕಡೆ. ಮನಿ ಬಿಟ್ಟು 1 ತಿಂಗಳಾತ್, ಮನೆ ಬಿಟ್ಟು 1.5 ತಿಂಗಳಾತ್, 2 ತಿಂಗಳಾತ್. ಇದನ್ನ ಎನಸ್ಗೋತ್ ಅಲ್ಲೇನು ಮಾಡಾಕತ್ತಾರೋ ಎಂತ ಮಾಡಾಕತ್ತಾರೋ ಅನ್ನೋದು ಬರೀ ದಿವಸ ಮನಿನ ನೆನೆಸೋದು. ಗುಡಿಯಾಗಿದ್ರೇನ ಮಠದಾಗಿದ್ರೆ ಹೌದಲ್ಲ? ಅದಕ್ಕೆ ಹೇಳ್ತಾರೆ, ಉಣ್ಣೆ ಕೆಚ್ಚಲ ಹತ್ತಿ ಉಂಬುದೇ ನೊರೆ ಹಾಲವ. ಉಣ್ಣೆ ಕೆಚ್ಚಲ ಹತ್ತಿ ಉಂಬುದೇ ನೊರೆ ಹಾಲವ. ಉಣ್ಣೆ ಆಕಳ ಕೆಚ್ಚಲಕ್ಕೆ ಹತ್ಕೊಂಡೈತೆ, ಹೌದಲ್ಲ? ಆಕಳ ಕೆಚ್ಚಲಕ್ಕೆ ಹತ್ಕೊಂಡೈತಿ, ಆದ್ರ ಅದೇನ್ ಕುಡಿತೈತಿ? ಹಾಲು ಕುಡಿತೈತೆ. ಕೆಚ್ಚಲಕ್ಕ ಐತಿಲ್ಲ, ಆಕಳ ಕೆಚ್ಚಲದೊಳಗನ ಐತಿ. ಆಕಳ ಕೆಚ್ಚಲು ಎದರಿಂದ ತುಂಬದ? ಹಾಲಿನಿಂದ ಕ್ಷೀರದಿಂದ ತುಂಬೈತಿ, ಅದಕ್ಕ ಹತ್ಕೊಂಡೈತಿ. ಆದ್ರ ಕುಡಿಯೋದನ್ನ ರಕ್ತ ಕುಡಿತೈತಿ. ಹಾಲಿನ ರುಚಿ ಅದಕ್ಕೇನು ಗೊತ್ತೈತಿ ಅಂತ. ಪುಣ್ಯ ಕೆಚ್ಚಲಲ್ಲಿದ್ದು ಉಂಬುದೇ ನೊರೆ ಹಾಲವ. ಪುಣ್ಯ ಕ್ಷೇತ್ರದಲ್ಲಿ ಹುಟ್ಟಿ ಉಣ್ಣದವನು ಆ ಪುಣ್ಯದಿಂದ ಕರಕಷ್ಟ ಕಾಣ ರಾಮನಾಥ ಅಂತ ಹೇಳ್ಕೊಂಡು. ಪುಣ್ಯಕ್ಷೇತ್ರದೊಳಗಿರ್ರಿ, ಎಲ್ಲರೇ ಇರ್ರಿ, ಮಠದಾಗ ಇರ್ರಿ, ಗುಡ್ಯಾಗ ಇರ್ರಿ, ಎಲ್ಲೇ ಇರ್ರಿ, ಮನುಷ್ಯನೊಳಗ ಭಗವಂತನ ನೆನಪಿರ್ಲಿಲ್ಲ ಅಂದ್ರ ಆ ಉಣ್ಣೆಯ ಜೀವನ ನಮ್ಮದಿಲ್ಲ. ಉಣ್ಣೆಯ ಜೀವನ ನಮ್ಮದು. ಹಂಗ ಆಕಳ ಕೆಚ್ಚಲಕ್ಕೆ ಹತ್ತುಕೊಂಡದ, ಆದ್ರ ರಕ್ತವನ್ನು ಹೀರ್ತದ ಹೊರತು ಆ ಅಮೃತಮಯವಾಗಿರ್ತಕ್ಕಂಥ ಹಾಲನ್ನು ಕುಡಿಯಂಗಿಲ್ಲ. ಆ ಹಾಲನ್ನು ಕುಡಿಯವ್ರ ಕರ ಕುಡಿತದ, ಆ ನಂತರ ನಾವು ಕುಡಿತೀವಿ, ಹೌದಲ್ಲ? ಆ ರೀತಿಯಾಗಿ ನಾವು ಪುಣ್ಯಕ್ಷೇತ್ರದೊಳಗದೀವಿ, ಇಲ್ಲೇ ಅದು ಎಲ್ಲಾ ಮಾಡಕತ್ತಿದೀವಿ ಅಂತ ಹೇಳಿ ಸಂಸಾರದ ಕಡೆ ಲಕ್ಷ್ಯ ಇತ್ತಂದ್ರ ಇಲ್ಲಿದ್ದು ವ್ಯರ್ಥ ಅಂತಕ್ಕಂತ ಮಾತನ್ನ ಹೇಳ್ಕೊಂಡು ಬರ್ತಾರೆ. ಅದಕ್ಕ ಹೇಳ್ಕೊಂಡು ಬರ್ತಾರೆ, ಎಲ್ಲಿದ್ರೆ ಏನು ಮನುಷ್ಯ ಶುದ್ಧನಾಗಿರಬೇಕು. ರಾಮನ ಸನ್ನಿಧಾನದೊಳಗಿದ್ರೂ ಕೂಡ ತಾಯಿ ಕೈಕೆ ಅವಗುಣವನ್ನು ಬಿಡ್ಲಿಲ್ಲ, ಹೌದಿಲ್ಲ?
ರಾಮನ ಸಮೀಪದೊಳಗನ ಇದ್ಲ, ರಾಮನ ಮಂದಿರದೊಳಗನ ಇದ್ಲ, ಅರಮನೆ ಒಳಗನ ಇಲ್ಲ ಕೈಕೇಯಿ. ಹೌದಿಲ್ಲ, ಅವಗುಣವನ್ನು ಬಿಡಲಿಲ್ಲ. ಭರತನಿಗೆ ಪಟ್ಟಾಭಿಷೇಕ ಆಗಬೇಕಂತ ಹಠ ಹಿಡಿದು ಏನ್ ಮಾಡ್ಲು, ರಾಮನ ವನವಾಸ ಕಳಿಸಿದ್ರು. ಹೌದಿಲ್ಲ, ರಾವಣನ ಸನ್ನಿಧಾನದಲ್ಲೇ ವಿಭೀಷಣ ಇದ್ರು ಕೆಡಲಿಲ್ಲ. ಯಾಕ? ರಾವಣನ ಸನ್ನಿಧಾನದಲ್ಲೇ ವಿಭೀಷಣ ಇದ್ರು ಕೆಡಲಿಲ್ಲ. ಯಾಕೆ ಅಂದ್ರ ಸನ್ನಿಧಾನ ಅಲ್ಲೆಲ್ಲ ನಮ್ಮ ಮನಸ್ಸು, ನಮ್ಮಲ್ಲಿರ್ತಕ್ಕಂಥ ಮನಸ್ಸು ಅದಕ್ಕೆ ಕಾರಣೀಭೂತವಾಗಿರ್ತದ. ಅದಕ್ಕಾಗಿ ನಾವು ಏನ್ ಮಾಡ್ಬೇಕು ಅಂತ ಕೇಳಿದ್ರ, ಎಲ್ಲ ಹೋದ್ರು ಕೂಡ ಪರಿಪೂರ್ಣರಾಗಿರ್ತಕ್ಕಂಥ ಭಕ್ತರಾಗಬೇಕು. ಇಲ್ಲದೆ ಇದ್ರ ನಾವು ಕೂಡ ಆ ದೇಸಾಯಿಯವರ ಹಾಗೆ ಏನಾಗ್ಬೇಕಾಗದ, ಅರೆಭಕ್ತರಾಗಿ ದುಃಖವನ್ನು ಪಡಬೇಕಾಗ್ತದ. ದೇಸಾಯಿಯವರ ಕಣ್ಣುಗಳು ಹೋಗಿ ಪರಾವಲಂಬಿಗಳಾಗಿ ಇನ್ನೊಬ್ಬರ ಮೇಲೆ ಆಶ್ರಯದಿಂದ ಜೀವನ ನಡೆಸಾಕ್ ಚಲೋ. ಈ ರೀತಿಯಾಗಿ ಅವರ ಜೀವನಗಳು ನಡೆದು ಹೋಗ್ತದ. ಹೀಗೆ ಅನೇಕ ಸದ್ಭಕ್ತರಿಗೆ ವರದಾನವನ್ನ ಅನಂತರ ಕೊಡುತ್ತಾ ಸದಾಶಿವಪ್ಪನವರು ಒಮ್ಮೆ ತಮ್ಮ ಶಿಷ್ಯ ಮಂಡಳಿ ಮುತ್ತಪ್ಪನ ಶಿಷ್ಯರನ್ನ ಕರ್ಕೊಂಡ ಬಿದಿರಿ ಕಡೆ, ಹಲಗನಿ, ಕಂಬಾಗಿ ಎಲ್ಲ ಕಡೆ ಭಿಕ್ಷಾ ಮಾಡಾಕತ್ತಿದ್ರು. ಭಿಕ್ಷಾ ಮಾಡ್ಕೊಂಡ ಒಂದ್ 2-3 ದಿವಸ ಬಿಟ್ಟ ಬಿದಿರಿಗೆ ಬಂದ್ರು. ಬಿದಿರಿ ಒಳಗ ಸಿಂಗ ಕಾಳಿ ಓದಾಕತ್ತಿದ್ದ. ಬಿದಿರಿ ಸಮೀಪ, ಊರ ಸಮೀಪದೊಳಗ ಒಂದು ಗುಡಿಸಲಿತ್ತು. ಅಲ್ಲಿ ಚಾಂದ ಸಾಬ್ ಅಂತ ಹೇಳಿ ಮುಸಲ್ಮಾನ ಭಕ್ತ, ಚಾಂದ ಸಾಬ್ ಅಂತ ಹೇಳಿ ಸದಾಶಿವನ ಪರಮ ಭಕ್ತವನು. ಅವ್ರಂದ್ರೆ ಬಹಳ ಭಕ್ತಿಪೂರ್ವಕವಾಗಿದ್ದ ಚಾಂದ ಸಾಬತ್ತೆ. ಆ ಕಡೆ ಎಲ್ಲಾರ ಹಾಡ್ರ ಸದಾಶಿವಪ್ಪನವರು ಅವನ ಗುಡಿಸಲಕ್ಕೆ ಬಂದ ವಿಶ್ರಾಂತಿ ಮಾಡಿ ಅಲ್ಲಿ ಆನಂದ ಮಾಡ್ತಿದ್ರು. ಆ ಚಾಂದ ಸಾಬನ ಗುಡಿಸಲು ಏನ್ ಮಾಡ್ತಿದ್ರ, ಆನಂದ ಮಾಡಿ ಹೋಗ್ತಿದ್ರು. ಅವನು ಅಷ್ಟ ಭಕ್ತಿಯವಾಗ. ಆ ರೀತಿಯಾಗಿರ್ತಕ್ಕಂಥ ಸಮಯದೊಳಗೆ ಒಂದ್ಸಲ ಆ ಕಡೆಯಿಂದ ಬಂದ ಆ ಚಾಂದ ಸಾಬನ ಗುಡಿಸಲು ಒಳಗೆ ಆನಂದ ಮಾಡಾಕತ್ತಿದ್ರಿಲ್ಲ. ಆನಂದ ಮಾಡ್ತಾ ಕೂತಿದ್ರು. ಹಂಗ ಅವ ಸುಂಗ್ಯ ಕಾಳೆ ಹೊಡಿತಿದ್ದ. ಆ ಕಾಳಿ ಸಪ್ಪಳ ಬಿದಿರಿ ಕುಮಾರಪ್ಪಗಳ ಮಠ ಕೇಳಿಸ್ತಾವ. ಬಿದಿರಿ ಕುಮಾರೇಶ್ವರ ಮಠ ಐತಿ, ವಿರಕ್ತ ಮಠ. ಆ ಬಿದಿರಿ ಕುಮಾರೇಶ್ವರ ಮಠಕ್ಕ ಕೇಳಿಸಿದಾಗ ಆ ಸಮಯಕ್ಕೆ ಏನಾಗಿತ್ತಂದ್ರೆ, ಬಿದಿರಿ ಮಠಕ್ಕ ಅತನಿಯ ಮುರುಗೇಂದ್ರಪ್ಪಗಳು, ಬಿಳ್ಳೂರು ಗುರುಬಸ ಅಪ್ಪಗಳು, ಆ ಕುಮಾರೇಶ್ವರರು 3 ಮಂದಿ ಕೂಡಿದ್ರೆ ಅಲ್ಲಿನ ಮ್ಯಾಲ ಕೂಡ್ತಿದ್ರು. 3 ತ್ರಿವಳಿ ರತ್ನಗಳ ಮಹಾಮಹಿಮರು. ಅತನಿ ಮುರುಗೇಂದ್ರಪ್ಪಗಳು ತ್ಯಾಗಿಗಳು, ಬಿಳ್ಳೂರ ಗುರುಬಸವಪ್ಪಗಳು ಭೋಗಿಗಳು, ಅನಂತರ ಇವರು ಜ್ಞಾನಿಗಳು. ನೋಡ್ರಿ ಹೆಂಗ್ ಕೂಡೈತಿ ಅಲ್ಲೆಲ್ಲ ತ್ರಿವಳಿ ಸಂಗಮ ಆಗೈತಿ. ಅವರ ವಿಶ್ರಾಂತಿ ಮಾಡೋ ಕಾಲಕ್ಕ ಈ ಕಾಳಿ ಸಪ್ಲ ಕೇಳಿತು. ಅವಾಗ ಅತ್ರಿ ಮುರುಗೇಂದ್ರಪ್ಪಗಳು ಅಂತಾರು, ಯಾರ್ದು ಕಾಳಿ, ಯಾರು ಹೊಡ್ಯಾಕತ್ತೇರ, ಯಾರು ಬಂದಾರ ಮಹಾತ್ಮರು ಅಂದಾಗ ಕುಮಾರಪ್ಪಗಳಿಗೆ ಗೊತ್ತಾಗ, ಕುಮಾರಪ್ಪಗಳು ಇದು ಸದಾಶಿವಪ್ಪನ ಕಾಳಿ ಅನ್ನೋದು. ಬಬಲಾದಿ ಸದಾಶಿವಪ್ಪನವ್ರ ಕಾಳಿಪ ಇದು ಅಂದ್ರು. ಹೌದಾ ಅಂದ್ರ ಮುರುಗೇಂದ್ರಪ್ಪಗಳು, ಹೌದ್ರಿ. ಗುರುಬಸವಪ್ಪಗಳು ತರ ಸದಾಶಿವಪ್ಪನ ಲೀಲಾ ನಾವು ಕೇಳಿದಪ್ಪ, ಅವನ ದರ್ಶನ ಮುಖಾಮುಖಿ ಆಗಿಲ್ಲ, ಇದ್ರಂದ್ರೆ ಕರೆಸ್ರೆ ಮುಖಾಮುಖಿ ಆಗಲಿ, ನಾವು ಅವನ ದರ್ಶನ ಮಾಡ್ತೀವಿ. ನೋಡ್ರಿ ಎಂತೆಂತ ಮಹಾತ್ಮರು. ನಮಗೆ ಅವರಿಗೆ ಸಮ್ಮುಖ ಆಗಲಿ ಅನ್ನತಕ್ಕಂತ ಮಾತನ್ನು ಹೇಳಿದ ಕುಮಾರಪ್ಪಗಳು ಶಿಷ್ಯನ ಕರಿತಾ ಬರೋದಿಲ್ಲ ಅಂದ್ರು. ಯಪ್ಪ ಅಂತ ಓಡಿ ಬಂದ. ತವಾ ಈ ವಿಭೂತಿ ತಗೋ, ಹೋಗು ಸದಾಶಿವಪ್ಪನವ್ರಂತೆ ಹೋಗು, ಈ ವಿಭೂತಿ ಕೊಟ್ಟ. ಅಪ್ಪ ಅವರು ಕುಮಾರಪ್ಪಗಳು ಮಠಕ್ಕೆ ಆಮಂತ್ರಣ ಕೊಟ್ಟವ್ರು ಬರಬೇಕು ಅಂತ ಹೇಳು ಅಂದ್ರು. ಬರಬೇಕು ಅಂತ ಹೇಳು ಅಂದಾಗ ಆಯ್ತುಪ್ಪ ಅಂತ ಹೇಳಿ ಶಿಷ್ಯ ಹೋಗ್ತಾನ. ಚಾಂದ ಸಾಬನ್ ಗುಡಿಸಲಿಗೆ ಬಂದ. ಇವರು ಹೊರಗಡೆ ಪೂರ ಆನಂದದೊಳಗೆ ಇತ್ತು. ಮನೆ ಮರೆತು ಆನಂದ ಮಾಡಿಬಿಟ್ಟಾರೆ. ಇನ್ನೇನು ಭಿಕ್ಷೆ ಮುಗಿದು ಮಠಕ್ಕೆ ಹೋಗೋದೈತಿ. ಇವರು ಆನಂದದೊಳಗೆ ಇವರು ಕೂತು ಬಿಟ್ಟಾರ. ಎಲ್ಲರೂ ಆನಂದದೊಳಗೆ ಕೂತು ಬಿಟ್ಟಾರ. ಅವಾಗ ಬಂದ ಶಿಷ್ಯ, ಬಾರೋ ಯಾರು ಅಂದ್ರ ಅವ್ರು. ಯಪ್ಪ ನಾ ಕುಮಾರಪ್ಪಗಳ ಮಠದಿಂದ ಬಂದ. ಬಾರೋ ಯಾಕ ಅಂದ್ರು. ಗುರುಗಳು ಕೊಟ್ಟಿರ್ತಕ್ಕಂಥ ವಿಭೂತಿಯನ್ನು ಅವರಿಗೆ ಕೊಟ್ಟ. ಯಪ್ಪ ಕುಮಾರಪ್ಪಗಳು ನಿಮಗ ಬಿದಿರಿ ಮಠಕ್ಕೆ ಬಾ ಅಂತ ಹೇಳಿ ಆಮಂತ್ರಣ ಕೊಟ್ಟಾರ್ರಿ ಅಂದಾಗ, ಯಾಕೋ ಅಂದ್ರ ಅವ್ರು.
ಯಾಕೆ ಬಾ ಅಂದಾರ ಅವನು ಗೊತ್ತಿಲ್ರಿಪ್ಪ, ನಿಮ್ಗೆ ಆಮಂತ್ರ ಕೊಟ್ಟಾನು ಬರ್ಬೇಕು. ಅವಾಗ ಅವ್ರೊಬ್ರ ಅದಾರೋ ಮತ್ತಾರದಾರೋ ಅಂತ ಕೇಳಿದ್ರು. ಅವ್ರೊಬ್ರ ಅದಾರೋ ಮತ್ತಾರದಾರೋ? ಇಲ್ರಪ್ಪ, ಅತನಿ ಮುರುಗೇಂದ್ರ ಅಪ್ಪಗಳದಾರು, ಬೆಳ್ಳೂರ ಗುರುಬಸವ ಅಪ್ಪಗಳದಾರು, ಇವರು ಅದಾರ. ಮೂರು ರತ್ನಗಳ ಕೂಡ್ಬಿಟ್ಟಾವಲ್ಲ ಅಂದ್ರ, ಮೂರು ರತ್ನಗಳು ಕೂಡ್ಯಾವು. ಇನ್ ದೊಡ್ಡವರು ಮಹಾತ್ಮರು ಕರೆದಾರ ಅಂದ್ರೆ ಬಿಡಾಕ್ ಬರಂಗಿಲ್ಲ. ನೀವು ಹೋಗಿ ಬರ್ತೀವಿ, ನಾವು ಬರ್ತಾರಂತ ಹೇಳ್ಬಿಡು ಅಂದ್ರು. ಅವಾಗ ಆಯ್ತ್ರಪ್ಪ ಅಂತ ಹೋದವ, ಹೋಗಿ ಹೇಳಿದಪ್ಪ ಬರ್ತಾರಂತ. ಆಯ್ತು, ಇವ್ರು ಆನಂದ ಮಾಡ್ಯಾರ, ನಿಂದ್ರಾಕ್ ಬರುವಲ್, ನಿಂದ್ರಾಕ್ ಬರುವಲ್, ಆ ಹೊತ್ತೆ ಆನಂದ ಆಗ್ಬಿಟ್ಟದ. ಅವಾಗ ಮುತ್ತಪ್ಪ ಹೇಳಿದ್ರ, ಮುತ್ಯ ಅಂದ್ರು, ಯಪ್ಪ ಅನ್ನ ಬಿದಿರಿ ಮಠದಾಗ ತ್ರಿವೇಣಿ ಸಂಗಮ ಕುಳಿತು, ಬಾ ಜಳಕ ಮಾಡಿ ಬರೋನು ಅಂತ. ಗಂಗಾ ಯಮುನಾ ಸರಸ್ವತಿ ಕೂಡ್ಯಾವೋ, ಹೋಗಿ ಪುಣ್ಯ ಸ್ನಾನ ಮಾಡಿ ಬರ್ಕೊಂಡು ಬರುವ ಬಾ ಅಂದ. ಬಾ ಅಂದ್ರು ಸದಾಶಿವಪ್ಪನವರು. ಅವಾಗ ಮುತ್ತಪ್ಪನ್ನ, ಏನ ನೀನ ಹೋಗಿ ಸ್ನಾನ ಮಾಡ್ತೀವಿ, ಅವ್ರನ್ನ ಮಾಡಿಸ್ತೀವಿ, ನನಗೆ ಗೊತ್ತಾಗುವಂತ. ಏನ್ ಹೋಗಿ ನಾವ ಸ್ನಾನ ಮಾಡ್ತೀವಿ, ಏನ್ ಅವ್ರನ್ನ ನೀನು ಮಾಡಿಸ್ತೀವಿ, ಕುಕ್ಕುಟ್ಟು ಮನೆ ಹಂಗ ಅವ್ರನ್ನ ನೀನು ಸ್ನಾನ ಮಾಡಿಸಿದ್ದೆ ಅಂದ್ರ, ಮಗನ ಬಾ ಮಾತ್ಮರದ ಅವ್ರ ಹಂಗೇನ್ ಮಾಡಕ್ ಬರಂಗಿಲ್ಲ, ಬಾ ಅಂದ್ರು. ಆಯ್ತಪ್ಪ ಅನ್ನ. ಮತ್ ಹೆಂಗ್ ಹೋಗೋದು, ಹಿಂಗ್ ಹೋಗಾಕ್ ಬರ್ತೈತೆ ಮಹಾತ್ಮರಂತೇಕ. ಮತ್ ಏನ್ ಮಾಡ್ಲಪ್ಪ ಅನ್ನ, ಕರೆ ಚಾನ ಬರೋದಿಲ್ಲ ಅಪ್ಪ ಅಂತ ಓಡಿ ಬಂದ. ಕೈತಾನಿಂದ ಅಂದ್ರು, ಕೈ ಬಲಗೈ ಕೊಟ್ಟ. ಅವರು ಬಲಗೈ ಮೇಲೆ ಬಲಗೈ ಇಟ್ಟಾಗ ಇವ್ರ ಆನಂದ ಎಲ್ಲ ಅವ್ರು ಹೋಗ್ಬಿಡ್ತು, ಕತ್ತರಿಸ್ಕೊಂಡು ನೆಲಕ್ಕೆ ಬಿದ್ದು ದಪ್ಪಣ ನೋಡಿ. ಇವರಲ್ಲಿ ಇರ್ತಕ್ಕಂಥ ಆನಂದ ಎಲ್ಲ ಅವ್ನು ಕೊಟ್ಟು ಬಿಟ್ರು, ಅವ್ನು ಕತ್ತರಿಸ್ಕೊಂಡು ತೊಳಗ್ ದಪ್ಪಣ ಬಿದ್ದ. ಯಪ್ಪ ಅವನ ಗತಿಯನ್ನು ಮುತ್ತಪ್ಪ, ಮಗನ ನನ್ನ ಆನಂದ ಅವ ಅನುಭವಿಸಲ್ಲ ಅಂದ್ರ ಅವ್ರು ನೋಡ್ರಿ. ಮತ್ ಇವ್ರ ಆನಂದ ತಡ್ಕೊಳಕ್ ಆಗಿತ್ತನ, ಕಣ್ಣಿಗೆ ಚಕ್ರ ಬಂದ್ ತೆಳಗ್ ಬಿದ್ದಾವ. ಅವ್ರ ಆನಂದದೊಳಗನ ಮೈ ಮರೆತು ಮಲ್ಕೊಂಡು ಬಿಟ್ಟ. ಅವಾಗ ಇವರು ನನ್ನಂಗ ಆಗಿಬಿಟ್ರು. ಅವಾಗ ಹೇಳ್ತಾರ, ನಡ್ರು ಎಲ್ಲಾರು ಹೋಗುನು, ತ್ರಿವೇಣಿ ಸಂಗಮ ಕೊಡಕ್ಕೆ ಹೋಗಿ ಸ್ನಾನ ಮಾಡಿ ಬರು ನಡ್ರಿ ಅಂತ ಹೇಳ ಎಲ್ಲಿ ಬಂದ್ರೆ ಬಿದಿರಿ ಮಠಕ್ಕೆ ಬರ್ತಾರೆ. ಬಿದಿರಿ ಮಠಕ್ಕೆ ಬಂದಾಗ ಕುಮಾರಪ್ಪಗಳು, ಮುರುಗೇಂದ್ರಪ್ಪಗಳು, ಬೆಳ್ಳೂರಪ್ಪಗಳು ಬರಮಾಡ್ಕೊಳ್ತಾರ. ಆನಂದದಿಂದ ಬರಮಾಡಿಕೊಂಡ್ರು, ಸ್ವಾಗತ ಮಾಡಿದ್ರು. ಮಂಚದ ಮೇಲೆ ಕಂಬಳೆ ಹಾಸಿದ್ರಪ್ಪ, ಮ್ಯಾಲ ಕುಂಡ್ರು. ಹೋಗಿ ನಮಸ್ಕಾರ ಮಾಡ್ತಾರ ಸದಾಶಿವಪ್ಪ. ಮ್ಯಾಲ ಕುಂಡ್ರಿ ಸದಾಶಿವಪ್ಪ ಅಂತ ಹೇಳಿ ಕುಮಾರಪ್ಪ ಹೇಳಿದಾಗ, ಇಲ್ರಿಯಪ್ಪ ನಾ ಯಾವಾಗಿದ್ರು ಕೆಳಗ ಅಂದ. ಮಹಾತ್ಮರು ನೀವು ಕ್ಯಾವೆ ಹಾಕಿದವ್ರು, ನಿಮ್ಮ ಮುಂದೆ ಸರಿಸಮ ನಾ ಕುಂಡ್ರಬೇಕಣ್ಣ, ಅದು ಆಗಲಿಲ್ಲ. ನಾ ಏನ್ ಮಾಡಿದ್ರೆ ಕೆಳಗಪ್ಪ ಅಂತ ಹೇಳಿ ಆ ಕಂಬಳಿ ತೆಗಿಸಿ ಕೆಳಗ್ ನೆಲದ ಮೇಲೆ ಹಾಸಿ ಕೆಳಗ್ ಕುಂಡಿರ್ತಾರ. ಅವಾಗ ಮುರುಗೇಂದ್ರ ಅಪ್ಪಗಳು ಹೇಳ್ತಾರ, ಏನಿಲ್ಲಪ್ಪ ಸದಾಶಿವ ಮ್ಯಾಲ ಕುಂಡ್ರು, ಮ್ಯಾಲ ಕುಂಡ್ರು ಅಂದಾಗ ಬೆಳ್ಳೂರು ಗುರುಬಸವಪ್ಪಗಳು ಹೇಳ್ತಾರ, ಯಪ್ಪ ಸದಾಶಿವ ನಾವು ಮ್ಯಾಲ ಕ್ಯಾವೆ ಹಾಕಿದ್ವಿ, ನೀವು ಒಳಗ್ ಹಾಕಿದ್ವಿ ಗೊತ್ತೈತೇನೋ. ನಾವು ಕಾಣಂಗ ಮ್ಯಾಲ ಹಾಕಿದೀನಿ, ಕಾಣಲ್ನಂಗ ಒಳಗ್ ಹಾಕಿದ್ವಿ ಅವ್ರು. ಅದಕ್ಕಾಗಿ ಮ್ಯಾಲ ಕುಂಡ್ರು ಅಂತಾರ. ಯಪ್ಪ ನಾ ಎಲ್ಲಿ ಈಗ ಕೂತಾನೆ ಅಂದ್ರ ಸದಾಶಿವಪ್ಪನ ಹೇಳ್ತಾರ, ಈಗ ನಾ ಎಲ್ಲಿ ಕೂತಾನೆ? ಕೆಳಗ್ ಕೂತಿ? ಇಲ್ಲ, ನಾ ನಿಮ್ಮ ಮ್ಯಾಲ ಅದನೀಗ. ನೀವು ನಮ್ಮನ್ನು ಎಲ್ಲಿ ಇಟ್ಕೊಂಡ್ರ ಅಂದ್ರ, ನೀವು ನಮ್ಮ ಹೃದಯದೊಳಗದೀಪ ಸಾಕಿ ನಮ್ಮಕ್ಕ. ಆ ಹೃದಯದೊಳಗ ನಾ ಇದ್ರ ಕೆಳಗ ಇಲ್ಲ, ನಾ ನಿಮ್ ಹೃದಯದಾಗದನಿ, ಅದ್ರ ನಿಮ್ಕಿತ್ ಕೆಳಗ ಆತ, ನಿಮ್ಕಿತ್ ಮ್ಯಾಲ ಕೂತಂಗಿಲ್ಲ ಅಂತ ಹೇಳಿ ಏನ್ ಮಾಡಿದ್ರ ಮತ್ತೆ ನಮಸ್ಕಾರ ಮಾಡಿ ಕೆಳಗ ಕಂಬಳಿ ಮೇಲೆ ಕುಂಬಿರ್ತಾರ. ಲೋಕೋಪ ವಿಚಾರಗಳನ್ನ ಮಾಡಿದ್ರು. ಮಾಡಿ 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 ಸದಾಶಿವಪ್ಪನವರಿಗೆ ಆನಂದ ಆತು. ಜ್ಞಾನಿಗಳು ಕೂಡಿಬಿಟ್ಟು ತ್ರಿವಳಿ ರತ್ನಗಳು. ಯಾಕಂದ್ರ ಬಿದಿರಿ ಕುಮಾರಪ್ಪಗಳು ಅಂದ್ರ ಹಾನಗಲ್ ಕುಮಾರಪ್ಪಗಳ ಗುರುಗಳ್ರಿ ಅವ್ರು. ಈಗೇನು ಹಾನಗಲ್ ಕುಮಾರಪ್ಪಗಳು ಆಗಿ ಹೋಗ್ಯಾರಲ್ಲ, ಕಾರಣಿಕ ಪುರುಷ ಹಾನಗಲ್ಲ ಕುಮಾರೇಶ್ವರರು, ಅವರ ಗುರುಗಳವರು ಕುಮಾರೇಶ್ವರರು, ಬಿದಿರಿ ಕುಮಾರಪ್ಪಗಳು. ಅತನಿ ಮುರುಗೇಂದ್ರಪ್ಪಗಳು, ಬೆಳ್ಳೂರು ಗುರುಬಸವಪ್ಪಗಳು. ಇವರೆಲ್ಲ ಶಿಕ್ಷಣದ ಕ್ರಾಂತಿ ಮಾಡಿರ್ತಕ್ಕಂಥವ್ರು. ಬೆಳ್ಳೂರು ಗುರುಬಸವಪ್ಪಗಳು ಶಿಕ್ಷಣ ಕ್ರಾಂತಿಯನ್ನು ಮಾಡಿ ಈ ರೀತಿಯಾಗಿರ್ತಕ್ಕಂಥ ಮಹಾತ್ಮರು ತ್ರಿವೇಣಿ ಸಂಗಮ ಆಗಿತ್ತು. ಅದರೊಳಗ ಸದಾಶಿವಪ್ಪನವರು ಕೂಡಿದ್ರು. ಏನ ನಡೀತ್ರಿ. ಅವಾಗ ಏನ್ ಮಾಡಿದ್ರ ಅಂದ್ರ, ಅತನಿ ಮುರುಗೇಂದ್ರಪ್ಪಗಳು ಒಂದು ಮಾತನ್ನ ಕೇಳ್ತಾರ, ಸದಾಶಿವಪ್ಪ ಕಾವಿ ನಾವು ಮ್ಯಾಲ ಹಾಕಿದ್ದೀವಿ, ಒಳಗೆ ಹಾಕಿ ಕಾವಿ ಬದ್ದಲಕ್ಕೆ ಹೇಳ ಅಂತ.
ಕಾವ್ಯ ಅಂದ್ರೆ ಏನು ಹೇಳು ಅಂತ ಕೇಳಿದಾಗ ಸದಾಶಿವಪ್ಪ ಅಂದ, ಯಪ್ಪ ಕಾವ್ಯ ಬದ್ದಲ್ ನಾನ್ ನಿಮ್ ಮುಂದೆ ಹೇಳಿದ್ರ ಅವನ ಮುಂದೆ ತವ್ರ ಮನೆ ಸುದ್ದಿ ಹೇಳ್ದಂಗ ಆಕೈತಿ ಅಂದ. ಹೌದಲ್ಲ, ಅವನ ಮುಂದ ತವ್ರ ಮನೆ ಸುದ್ದಿ ಹೇಳ್ದಂಗ ಹೆಂಗ ಆಕತಿ? ಅವನ ಮುಂದೆ ಅವ್ರ ಮನೆ ಸುದ್ದಿ ಹೇಳುದೇನೈತಿ, ಅಕ್ಕಿ ತವ್ರ ಮನೆ ಸುದ್ದಿ ಅಕ್ಕಿಗೆ ಏನ ಹೇಳುದೈತಪ್ಪ ಅಂದಾಗ ಅವಾಗ ಬೀಳೂರಪ್ಪಗಳಂದ್ರು, ಅವ್ವ ಮುದಿಕೆಯಾಳ ಮರತಾಳ ನೆನಪು ಮಾಡಬೇಕಲ್ಲ ಅದಕ್ಕೆ ಅಂತ. ಅವ ಮುದಿಕೆ ಆದ ನೆನಪು ಮರ್ತಿರ್ತಾಳ, ನೀನ್ ಹೋಗಿ ಬರೋದು ಹೆಚ್ಚಾಗಿರ್ತೈತಿ, ನೀನ್ ನೆನಪು ಮಾಡಬೇಕಪ್ಪ ಅಂದಾಗ ಹೇಳ್ಬೇಕಂತ ಆಶೆ ಐತಿ ಅಂದಾಗ ಕಾವಿ ಬದ್ದಲ ಹೇಳ್ತಾರೆ. ಎಂತ ಮಾತನ್ನ ಹೇಳ್ತಾರೆ ಸದಾಶಿವಪ್ಪನವರು, ಇದು ಸ್ವಲ್ಪ ವೇದಾಂತ ಸಿದ್ಧಾಂತ. ಯಾಕಂದ್ರ ಇಲ್ಲಿ ಪವಾಡ ಇಲ್ಲ, ಇದೊಂದ್ ಸ್ವಲ್ಪ ಕೇಳಾಕ ಒಳಗ್ ಹೋದ್ರ ಆನಂದ ಅನಿಸ್ತದ, ಮ್ಯಾಲ ಹೋತಂದ್ರ ಬ್ಯಾಸರ ಆಕೈತಿ. ಹೌದಿಲ್ಲ, ಇದು ವೇದಾಂತ ಐತಿ. ಅದಕ್ಕಾಗಿ ಸ್ವಲ್ಪದ್ರೊಳಗೆ ಹೇಳ್ಬೇಕಂದ್ರ ಹೇಳ್ತಾನ ಸದಾಶಿವಪ್ಪನವ್ರ. ಕಾವ್ಯ ವಿಸ್ತರಣೆಯನ್ನು ಪ್ರಾರಂಭ ಮಾಡ್ತಾರೆ, ವಿಷಯವನ್ನು ಹೇಳ್ತಾರ. ಕಾವಿ ಎಷ್ಟು ಅಕ್ಷರದವ್ರಿ? ಕಾವಿ ಅಂದ್ರೆ ಏನು ಅಂದ್ರ ಕಾಮ ವಿಧೂರ. ಕಾವಿ ಅಂದ್ರ ಕಾಮ ವಿಧೂರ. ಕಾಮನನ್ನ ದೂರವಿರಿಸುವಂತ ದೊಡ್ಡ ಶಕ್ತಿ. ಕಾವಿ ಅಂದರೆ ಅದು ಕಾಮನನ್ನ ನಿಗ್ರಹಿಸುವಂತ ಶಕ್ತಿ. ಅದಕ್ಕ ಕಾವಿ ಅಂದ್ರ ಕಾಮ ವಿಧೂರ. ವಿಧೂರ ಅಂದ್ರ ಬಿಟ್ಟವ, ಕಾಮನನ್ನ ದೂರ ತಳ್ಳಿದವ. ಅದಕ್ಕ ಅಂತ ಕಾಮನನ್ನ ದೂರೀಕರಿಸಿರ್ತಕ್ಕಂಥದ್ದೇ ಕಾವಿ. ಹೌದಿಲ್ಲ, ಸ್ವಲ್ಪ ಅಡ್ಡಾಡ್ಬೇಡ್ರಿ ಬಾಳ. ಯಾಕಂದ್ರ ಕಾಮ ವಿದೂರ ಎಲ್ಲಕ್ಕೂ ಕಾಮವೇ ಏನು ಅಂದ್ರ ದುಃಖಕ್ಕೆ ಮೂಲ ಕಾರಣ ಯಾವುದು ಅಂದ್ರೆ ಕಾಮ. ದುಃಖಕ್ಕೆ ಮೂಲ ಕಾರಣ ಯಾವುದು ಅಂದ್ರೆ ಕಾಮ. ಅದಕ್ಕೆ ಹೇಳ್ತಾರೆ ಸದಾಶಿವಪ್ಪನವರು ಮಹಲಿಂಗರಂಗರ ಒಂದು ಪದವನ್ನು ತಗೊಂಡು ಹೇಳ್ತಾರೆ, ಅದ್ದಿಬ್ಬಿವೆಂತವನು ಈ ಕಾಮನು ಮಬ್ಬು ಗಣ್ಣಿಗೆ ಮುಚ್ಚಿ ಮೋಹದ ಬಲೆಯ ಬೀಸಿ ಒಬ್ಬೊಬ್ಬರನ್ನು ಗೋಣು ಮುರಿಯುವನ್ನು ಪಿಡಿದು ಅಂತ ಹೇಳ್ಕೊಂಡು ಬಂದು. ಕಾಮ ಅಂದ್ರೆ ಹೆಂಗಿರ್ತಾನೋ ಅಂತ ಕೇಳಿದ್ರ, ಆತನ ಕೈಯೊಳಗೆ ಸಿಕ್ಕಿರ್ತಕ್ಕಂಥ ಮನುಷ್ಯ ನಾಶ ಆಗಿ ಹೋಗ್ಬಿಡ್ತಾನೆ. ಕಾಮನ ಕೈಯಲ್ಲಿ ಸಿಕ್ಕಿರ್ತಕ್ಕಂಥ ಮನುಷ್ಯ ಏನಾಗ್ತಾನೋ ಅಂತ ಕೇಳಿದ್ರ ನಾಶ ಆಗಿ ಹೋಗ್ತಾನ. ಇಡೀ ಸಮಾಜದೊಳಗ ನಾಡಿನೊಳಗ ತನ್ನ ಮರ್ಯಾದೆಯನ್ನು ಗೌರವವನ್ನು ಹಾಳು ಮಾಡ್ಕೊತಾನ. ಅದಕ್ಕೆ ಹೇಳ್ತಾರೆ ಶ್ರೀಮನ್ ನಿಜಗುಣರು ಕೂಡ ಹೇಳ್ಕೊಂಡು ಬಂದ್ರು, ಏನು ಬಿಡಬೇಕು ಬಲು ಹಿಂದೆ ಬೆರೆದೇ ತನ್ನಿರುವನ್ನು ಕೆಡಿಸುವ ಕಾಮವಿದನನ್ನು ಕಂಡ ಯೋಗಿ ಅಂತ ಒಂದು ಮಾತನ್ನು ಹೇಳ್ಕೊಂಡು ಪದವನ್ನೇ ಹೇಳ್ಕೊಂಡು ಬಂದ. ಬಿಡಬೇಕು ಬಲು ಹಿಂದೆ ಬೆರೆದೇ ತನ್ನಿರುವನ್ನು ಕೆಡಿಸುವ ಕಾಮವಿದನನ್ನು ಕಂಡ ಯೋಗಿ. ಯೋಗಿಯಾಗಿರ್ತಕ್ಕಂಥವನು ಕ್ಯಾನಿ ಹಾಕಿದ ಅಂದ್ರ ಕಾಮನನ್ನು ದೂರ ಮಾಡಬೇಕು. ಕಾಮ ಅಂದ್ರೆ ಏನು ಅಂತ ಕೇಳಿದ್ರ, ಅಧಪತನಕ್ಕೆ ಒಯ್ಯುವಂತ ಒಂದು ದೊಡ್ಡ ದುರಂತ ಅಂತ ಕರ್ಕೊಂಡು ಬರ್ತಾ. ಅದಕ್ಕೆ ನಾವು ಏನ್ ಮಾಡ್ಬೇಕಂದ್ರ, ಅದರಿಂದ ಏನಾಗ್ತದ ಮನುಷ್ಯನಿಗೆ, ಎಂತಾದ್ದೇ ಗಣ್ಯ ವ್ಯಕ್ತಿ ಇರಲಿ, ಎಂತಾದ್ದೇ ಮಹಾತ್ಮನೇ ಇರ್ಲಿ, ಏನೇ ಇರ್ಲಿ, ಈ ಕಾಮ ಅನ್ನತಕ್ಕಂಥವನು ಅವನಲ್ಲಿ ಆವರಿಸಿದ ಅಂದ್ರ ಆತನನ್ನ ಕಾಮ ಅಧಪತನಕ್ಕೆ ತಂದಿಡ್ತಾನ, ಅಗೌರವವನ್ನು ಮಾಡಿಸಿ ಬಿಡ್ತಾನ, ಮಾನವನ್ನ ಕಳೆದು ಬಿಡ್ತಾನ. ಅದಕ್ಕಾಗಿ ನಾವೇನ್ ಮಾಡ್ಬೇಕಂದ್ರ ಬಲು ಜೋಪಾನ. ಕಾಮ ನಮ್ಮನ್ನ ಕೆಡಿ ಹಾಕಿಬಿಡ್ತಾ. ಅನಿಮಿತ್ಯ ವೈರಿಗಳ ನೆಪ ಕಾಮಾದಿಗಳಿಗೆ ತನುವನೇಕವ ನಿತ್ಯ ಭವಭವಂಗಳಲ್ಲಿ ಅಂತ ಶ್ರೀಮನ್ ನಿಜಗುಣರು ಇನ್ನೊಂದ್ ಕಡೆ ಹೇಳ್ತಾ. ಅನಿಮಿತ್ಯ ವೈರಿಗಳು, ನೀವು ಹೊಡೆದಾಡಿದ್ರು ವೈರಿಗಳು, ಆದ್ರೆ ಅನಿಮಿತ್ಯ ವೈರಿಗಳ, ನಮ್ಮ ಹುಟ್ಟಿದ ಕೂಡಲೇ ನಮ್ಗೆ ವೈರಿಗಳು ಯಾರು ಅಂದ್ರೆ ಕಾಮಾದಿ ಕ್ರೋಧಗಳು ಅನಿಮಿತ್ಯ ವೈರಿಗಳವ. ಪ್ರತಿಯೊಬ್ಬರಿಗೂ ಇವಾಗದಾರು ಇವ್ರಿಗಿಲ್ಲ ಅನ್ನಂಗಿಲ್ಲ. ಅನಿಮಿತ್ಯ ವೈರಿಗಳು ಹುಟ್ಟಿದ ಜೀವಿಗಳಿಗೆ ಅನಿಮಿತ್ಯ ವೈರಿಗಳು ಇವರು 6 ಜನ. ಇವ್ರು 6 ಜನ ಬಾಳ ಕೆಟ್ಟ. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಅನ್ನತಕ್ಕಂಥದ್ದು ಏನ್ ಅರಿಷಡ್ ವರ್ಗಗಳದಾವಲ್ಲ, ಇವಕ್ಕ 6 ಹಿರಿ ಹುಲಿಗಳು ಅಂತ ಕರೆದ ಜ್ಞಾನಿಗಳು. 6
ಹಿರಿ ಹುಲಿಗಳು ಅಂತ ಕರೀತಾರ. ಅದಕ್ಕಾಗಿ ಕಾಮನ ಒಳಗೆ ಅವನ ಪಾಶಕ್ಕೆ ಒಳಗಾಗಿರ್ತಕ್ಕಂಥ ಮನುಷ್ಯನಿಗೆ ಹೆಂಗ ಅಧೋಗತಿ ಬರ್ತೈತೆ ಅಂತಕ್ಕಂಥದ್ದನ್ನ ಶ್ರೀಮನ್ ನಿಜಗುಣರು ಹೇಳ್ತಾರೆ. ಸುಗುಣ ಸಂತತಿಯನ್ನು ನಿಗಮಾದಿ ವಿಧಿಯನ್ನು, ನಿಗೆ ತಪವನ್ನು, ತನಗಹ ಸಿದ್ಧಿಗಳನ್ನು, ಜಗದ ಪೂಜ್ಯತೆಯನ್ನು, ಸೊಗಸುಡಿ ತನುವನ್ನು, ಬಗೆಯ ಕಾಮವೇ ಬಣ್ಣ ಒಲಿಯುವುದರಿಂದೇ ಹೇಳ್ತಾರ. ಸುಗುಣ ಸಂತತಿಯನ್ನು, ಸದ್ಗುಣಗಳಾಗಿರ್ತಕ್ಕಂಥ ಸಂತತಿ ಅಂದ್ರ ಒಂದು ಸಂಘ ಇರ್ತದ, ಸಜ್ಜನರ ಸಂಘ. ಅದರೊಳಗೆ ಕಾಮುಕನಾಗಿರ್ತಕ್ಕಂಥ ಒಬ್ಬ ಮನುಷ್ಯ ಏನಾದ್ರೂ ಹುಟ್ಟುಕೊಂಡ ಅಂದ್ರ ಆ ಸಂತತಿಯಿಂದ ಅವನನ್ನು ದೂರ ಹೋಗ್ಬಿಡ್ತದ. ಅದಕ್ಕ ನಿಗಮಾದಿ ವಿಧಿಯನ್ನು, ವಿಧಿ ನೇಮಗಳನ್ನ ಆತ ಏನ್ ಮಾಡಿಬಿಡ್ತಾನ, ಮೀರಿ ಹೋಗ್ಬಿಡ್ತಾನ. ವಿಧಿ ನೇಮಗಳನ್ನ ಎಲ್ಲವನ್ನೂ ಮೀರಿ ಬಿಡ್ತಾನ, ಕಟ್ಟಳಗನ ಮೀರಿ ಹೋಗ್ಬಿಡ್ತಾನ. ನಿಗೆ ತಪವನು, ತಪಸ್ಸು ಮಾಡುತ್ತಿದ್ದ, ತಪಸ್ಸು ಮಾಡಿ 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 ಏನಾದ, ವಿಶ್ವಾಮಿತ್ರ ಮೇನಕೆಗೆ ವಶನಾಗಿ ಹೋದ. ಹೌದಿಲ್ಲ? ತಪಸ್ಸು ಮಾಡಿದ, ಒಣಗಿದ ಎಲಿ ತಿಂದ ತಪಸ್ಸು ಮಾಡಿ 100 ವರ್ಷಗಳ ತಪಸ್ಸು ಮಾಡಿದ್ರು ಕೂಡ ಒಬ್ಬ ಹೆಣ್ಣು ಮಗಳ ಮೋಹಕ್ಕೆ ಒಳಗಾಗಿ ತನ್ನ ತಪಸ್ಸನ್ನೇ ಭಂಗಗೊಳಿಸಿಕೊಂಡ. ತನಗಹ ಸಿದ್ಧಿಗಳನ್ನು, ತಾನು ಏನಾದ್ರೂ ಸಿದ್ಧಿ ಸಾಧನಗಳನ್ನ ಮಾಡಿಕೊಂಡಿದ್ರ, ಅಲ್ಲೇ ಏನಾದ್ರೂ ಮನಸ್ಸು ಜಾರಿ ಹೋಯಿತು ಅಂದ್ರ ಆ ಸಿದ್ಧಿ ಸಾಧನಗಳೆಲ್ಲವೂ ಬಿಟ್ಟು ಹೊರಟು ಹೋಗಿ ಬಿಡ್ತಾವ. ಅನಂತರ ಜಗದ ಪೂಜ್ಯತೆಯನ್ನು, ಜಗತ್ತಿನೊಳಗೆ ಜನ ಅವನನ್ನ ಪೂಜ್ಯನ ಅನ್ನ ಹಾಗೆ ನೋಡೆ ಆತನನ್ನು ಪೂಜೆ ಮಾಡ್ತಾರೋ. ಎಲ್ಲಾದ್ರೂ ಚಾರಿತ್ರ್ಯ ಕೆಟ್ಟಿತು ಅಂದ್ರ ಏನ್ ಮಾಡ್ತಾರೆ, ಪೂಜೆ ಮಾಡೋ ಕಾಲನ ಎಳತಾವೆ ಉಂಟಾರ. ಹೌದಿಲ್ಲ? ಜಗದ ಪೂಜ್ಯತೆಯನ್ನು ಎದರಿಂದ ಅಂದ್ರೆ ಒಂದು ಕಾಮದಿಂದ. ಅದಕ್ಕೆ ಹೇಳ್ತಾರೆ, ಜಗದ ಪೂಜ್ಯತೆಯನ್ನು, ಸೊಗಸುವಿ ತನುವನ್ನು, ಬಗೆಯ ಕಾಮವೇ ಬಣ್ಣ ಒಲಿಯುವುದರಿಂದ. ಅಕಸ್ಮಾತ್ ಇದು ಕಾಮ ಅನ್ನತಕ್ಕಂಥದ್ದು ಒಂದು ಇತ್ತು ಅಂದ್ರ ಅರಿಷಡ್ ವರ್ಗ, ಆ ಮನುಷ್ಯನ ಅಧಪತನಕ್ಕೆ ಹೋಗ್ತಾನ. ಪಿರಿಯ ರೋಲವನು, ರಾಜರ ಮನ್ನಣೆಯನ್ನು, ಕಾಮುಕನಾಗಿರ್ತಕ್ಕಂಥ ಮನುಷ್ಯನಿಗೆ ಹಿರಿಯರೇನ ಸಣ್ಣವರೇನು ಅವರಲ್ಲಿ ಗೌರವ ಇರಂಗಿಲ್ಲ. ಯಾಕಂದ್ರೆ ಕಾಮಾತುರಾಣಂ ನ ಭಯಂ ನ ಲಜ್ಜಾ ಅಂತ ಹೇಳ್ಕೊಂಡು ಬರ್ತಾ. ಕಾಮಾತುರಾಣಂ ನ ಭಯಂ ನ ಲಜ್ಜಾ. ಕಾಮಾತುರನಾಗಿರ್ತಕ್ಕಂಥ ಮನುಷ್ಯನಿಗೆ ಭಯಾನೂ ಇರಂಗಿಲ್ಲ, ನಾಚಿಕೆನೂ ಇರಂಗಿಲ್ಲ ಅಂತ. ಅವ್ನು ಮೂರು ಬಿಟ್ಟಿರ್ತಾನ. ಹೌದಿಲ್ಲ? ಬಿಟ್ಟಿರ್ತಾನ. ಅದಕ್ಕೆ ಹೇಳಿದ್ರೆ ಹಿರಿಯರೋಲವನು, ಹಿರಿಯರ ಮಾತನ್ನ ಕೇಳಂಗಿಲ್ಲ. ರಾಜರ ಮನ್ನಣೆಯನ್ನು, ರಾಜರನ್ನ ಮನ್ನಿಸ್ತಿರ್ತಾರ, ಆತನ ಮಾತಿಗೆ ಗೌರವ ಕೊಡ್ತಿದ್ರು. ಅಕಸ್ಮಾತ್ ಈ ಚಾರಿತ್ರ್ಯ ಕೆಟ್ಟು ಹೋಗಿತ್ತು ಅಂದ್ರೆ ಯಾರ ಮಾತು ಕೇಳಬೇಕು? ಸತ್ಪುರುಷರ ಭಯಭಕ್ತಿಯನ್ನು, ಲೋಕದವರ ವರವಂದನೆಯನ್ನು. ನಮಗ ಸ್ವಲ್ಪ ಆದ್ರೂ ಜನ ಕೈ ಮುಗಿತಾರ, ನಮಸ್ಕಾರ ಗೌರವ ಕೊಡ್ತಾರಂದ್ರ ನಮ್ಮ ಚಾರಿತ್ರ್ಯವನ್ನು ನೋಡ್ತಿರ್ತಾರ, ನಮ್ಮ ನಡೆ ನುಡಿಗಳನ್ನ ನೋಡಿ ನಮಗ ಗೌರವ ಕೊಡ್ತಿರ್ತಾರ. ಹೌದಲ್ಲ? ಮಣ್ಣ ಹೇಳಿನ ಕಚ್ಚೆ ಕೈ ಬಾಯಿ ತನ್ನ ಇಚ್ಛೆಯಲ್ಲಿದ್ದರೆ ಅಜನಪ್ಪ ಅಚ್ಚುತನಪ್ಪ, ಲೋಕದಲ್ಲಿ ನಿಶ್ಚಿಂತನಪ್ಪ ಅಂತ ಹೇಳ್ಕೊಂಡು ಬಂದ. ಹೌದು? ಮತ್ತ ಅವ್ ಮೂರು ಎತ್ತಿದ್ದಾರೆ ಇದ್ರ ಏನಾಗ್ತದ? ಯಾರ ನಮಸ್ಕಾರ ಮಾಡಂಗಿಲ್ಲ, ಯಾರ ಬಾ ಅಂತ ಕರೆಯಂಗಿಲ್ಲ, ಯಾರ ಒಂದಿಟ್ಟು ಮನೆಗೆ ಬಂದು ಹೋಗಂಗೂ ಇಲ್ಲ, ಮನೆಯಿಂದ ದೂರ ಇಡ್ತಾರೆ. ಯಾಕ? ಮೊದಲ ಚಾರಿತ್ರ ಹೀನನಾಗಿರ್ತಾನ, ಅಂತ ಮನೆಗೆ ಮನೆ ಸಮೀಪಕ್ಕೂ ಯಾರು ಬರಗೂಡಂಗಿಲ್ಲ. ಯಾಕ? ಮನ್ಯಾಗ ಹೆಣ್ಮಕ್ಳದಾರಪ್ಪ ದೂರ ಕಳ್ಸ ಕಡೆ ಹೋಗ್ಲ, ಮೊದಲ ಒಂದು ಕ್ಯಾರೆಕ್ಟರ್ ಸರಿ ಇಲ್ಲ, ಹೋಗ್ಲ ದೂರ. ಹೌದಲ್ಲ? ಮನೆತನ ಬಂದ್ರೆ ಅಲ್ಲೇ ನಿಂದ್ರ ಹೊರಗಂತ. ಯಾಕ? ಅಗೌರವವನ್ನು ತಂದು ಬಿಟ್ಟಿರ್ತೈತಿ ಅದು. ಅನಂತರ ಹೇಳ್ತಾರೆ, ತನ್ನೂರ ತೇಜವನ್ನು ಕಷ್ಟ ತರದ ಕಾಮಣೆ ಕಡೆಗಾಲಿ ಹೋದರೆಂದೇ. ಅದರಿಂದ ಹೇಳ್ತಾರೆ, ತನಗೆ ಮುಂದೊದಗುವ ಮುನಿದೇವ ಗಣಪದವನ್ನು, ರುದ್ರೇಶ್ವರ ಸದಾಶಿವ ಭಾವನೆಯನ್ನು, ತನಗ ತಾನು ಕಷ್ಟಪಟ್ಟು ದುಡ್ದಿರ್ತಕ್ಕಂಥ ಗೌರವವನ್ನ ಉಳಿಸ್ಕೊಳ್ಬೇಕಾಗಿತ್ತು ಅಂದ್ರ ಚಾರಿತ್ರ್ಯವನ್ನು ಉಳಿಸ್ಬೇಕು. ಮನುಷ್ಯ ಎಷ್ಟು ದೊಡ್ಡವನಾಗ್ತಿರ್ತಾನೋ ಲೋಕದೊಳಗ ಜನ ಆತನನ್ನು ಎಷ್ಟು ಮೆಚ್ಚಿಕೊಳ್ತಿರ್ತಾರೋ ಅವನಿಗೆ ಜವಾಬ್ದಾರಿ ಹೆಚ್ಚು ಬರ್ತದ. ಯಾಕೆ ಜವಾಬ್ದಾರಿ ಹೆಚ್ಚು ಬರ್ತದ ಅಂದ್ರೆ ತನ್ನ ಚಾರಿತ್ರ್ಯವನ್ನು ಉಳಿಸ್ಕೊಳ್ಬೇಕು. ನಡೆ ನುಡಿಯೊಳಗ ಹೇಗಿರಬೇಕು? ಶುಚಿತ್ರ ಭೂತನಾಗಿರ್ಬೇಕು. ಇನ್ನೊಬ್ಬರ ಮನೆಗೆ ಹೋಗಿ ಕುಂಡ್ರಂಗಿಲ್ಲ, ಇನ್ನೊಬ್ಬರ ಬಗ್ಗೆ ಆಡ್ಕೊಳ್ಳಂಗಿಲ್ಲ. ಹೌದಿಲ್ಲ? ನೋಡ್ರಿ ನೀವು. ಯಾಕಂದ್ರ ಲೋಕ ಈಗಿನ ಲೋಕದೊಳಗೆ ಹೆಂಗ ಅದ ಅಂದ್ರ ಸುಮ್ಮನ ಕೆಲಸಕ್ಕಾಗಿ ಅವ್ರ ಮನೆಗೆ ಹೋಗಿ ಬಂದ್ರ ಕಲ್ಪನಾ ಮಾಡಿ
ಏನ ಸಂಬಂಧ ಕಟ್ಟು ಲೋಕ ಅದ ಈಗ. ಅದಕ್ಕಾಗೆ ಸಮಾಧಾನ ಇದ್ರೆ ನಮ್ಮ ಮನ್ಯಾಗ ಕೂತ್ಕೋದು, ಇನ್ನೊಬ್ರ ಮನೆಗೆ ಹೋಗ್ಕೊಂಡ್ರಂಗಿಲ್ಲ ಈಗಿನ ಕಾಲಮಾನಕ್ಕೆ. ಅದಕ್ಕ ನಾವು ಹೇಗಿರಬೇಕು, ನಮಗ ಏನೋ ಒಂದು ಗೌರವ ಇರ್ತದ, ಒಂದು ಗೌರವ ಕೊಡ್ತಿರ್ತಾರ. ಆ ಗೌರವ ಪೂರ್ವಕವಾಗಿ ನಮ್ಮ ಚರಿತ್ರೆಯನ್ನ ಉಳಿಸ್ಕೊಳ್ತಾ ಹೋಗ್ಬೇಕು. ಒಂದು ಕತೆ ಹೇಳ್ತೀನಿ ನಿಮಗ, ಹಿಂದಿನ ಪುರಾಣದ ಕತೆ. ಇಂದ್ರ, ದೇವಲೋಕವನ್ನು ಆಳುವ ಇಂದ್ರ, ಯಾವುದೋ ಒಂದು ಕಾರಣಕ್ಕೆ ತನ್ನ ಪದ ಚ್ಯುತಿಯಾಗಿತ್ತು. ಆ ಪದದಿಂದ ಇಳಿಸಿಬಿಟ್ಟಿದ್ರ ಅವನ್ನ. ಎಷ್ಟೋ ವರ್ಷಗಳ ಹಾಗೆ ನಡೆದಿತ್ತು. ಮತ್ತ ರಾಜ್ಯ ಇರ್ಲಿಕ್ಕಂದ್ರೆ ರಾಜ್ಯ ಹೆಂಗ ನಡಿಬೇಕಂತ ಹೇಳಿ ಏನ್ ಮಾಡಿದ್ರ ಅಂದ್ರ ಮತ್ತೊಬ್ಬನನ್ನ ಅಲ್ಲೇ ತಂದು ಕುಂಡಿಸ್ಬೇಕು. ಆ ಪದಕ್ಕೆ ಇನ್ನೊಬ್ರ ಕುಂಡಿಸ್ಬೇಕು. ಆ ಇಂದ್ರ ಪದವಿ ಕುಂಡ್ರಿಸ್ಬೇಕಾಗಿತ್ತು ಅಂದ್ರ ಏನ್ ಮಾಡ್ಬೇಕಂದ್ರ 100 ಈ ಭೂಮಿ ಮ್ಯಾಲ ಅಶ್ವಮೇಧ ಯಾಗ ಮಾಡಿರ್ಬೇಕಂತ. ಒಂದು 100 ಅಶ್ವಮೇಧ ಯಾಗ ಯಾರ ಪರಿಪೂರ್ಣವಾಗಿ ಮಾಡಿರ್ತಾರೋ ಆತ ಇಂದ್ರ ಪದವಿ ಕುಂಡ್ರುವಂತ ಸ್ಥಾನಕ್ಕೆ ಬಂದಿರ್ತಾನಂತ. ಇಂದ್ರ ಸ್ಥಾನಕ್ಕೆ ಬಂದಿರ್ತಾನ. ಅಂತ ಸಮಯದೊಳಗ ಏನಾಗ್ತದ, ಯಾರದಾರೋ ಈ ಭೂಲೋಕದೊಳಗಂತ 100 ಅಶ್ವಮೇಧ ಯಾಗ ಮಾಡಿದವರು ಅಂತ ಹೇಳಿ ವಿಚಾರ ಮಾಡಿದಾಗ ನಹುಷ ಮಹಾರಾಜ 100 ಯಾಗಗಳನ್ನು ಮಾಡಿರ್ತಾನ. ಅಶ್ವಮೇಧ ಯಾಗವನ್ನ 100 ಸಂಪೂರ್ಣವಾಗಿ ಮಾಡಿರ್ತಾನ. ಆತನ ನನ್ನ ಕರೆದು ಏನ್ ಮಾಡಿರೋದಂದ್ರ ದೇವ ಸಭೆಯೊಳಗ ಆತನೇ ಇಂದ್ರ ಅಂತ ಹೇಳಿ ಏನ್ ಮಾಡಿದ್ರಂದ್ರ ಪ್ರಕಟಣೆ ಮಾಡಿ ಆತನನ್ನ ಕರೆದು ಸಭಾ ಮಾಡಿ ತ್ರಿಮೂರ್ತಿಗಳಿಂದ ಅಪ್ಪಣೆ ಪಡೆದು ಆತನಿಗೆ ಇಂದ್ರ ಪದವಿಯನ್ನು ಕೊಟ್ಟು ನಹುಷ ಮಹಾರಾಜ ಹೋಗಿ ಇಂದ್ರ ಪದವಿಗಳ ಕೊಟ್ಟು ಲೋಕಗಳನ್ನ ಆಳಾಕ್ ಚಾಲು ಮಾಡ. ಇಂದ್ರ ಪದವಿ ಅಂದ್ರ ಸ್ವರ್ಗದ ದೇವತೆನೇ ಅವನ. ಅನಂತರ ಏನಾತಂದ್ರ ಇಂದ್ರ ಆಡಳಿತ ಮಾಡಾಕತ್ತಿದ ಹೊಸ ಇಂದ್ರ, ಹಳಿ ಇಂದ್ರ ಹೋಗಿದ್ದವ. ಆ ಹಳಿ ಇಂದ್ರನ ಹೆಂಡತಿ ಶಚೀದೇವಿ, ಹೌದಿಲ್ಲ? ಹಳಿ ಇಂದ್ರನ ಹೆಂಡತಿ ಶಚೀದೇವಿ. ಆ ಶಚೀದೇವಿ ಗಂಡ ಹಾದದಕ್ಕ ಏನಾಗಿತ್ತಂದ್ರ ದುಃಖದಿಂದ ಬೇರೆ ಒಂದು ಅರಮನೆಯಾಗಿದ್ಲು. ಒಂದು ಸಲ ಹೊಸ ನಹುಷ ಮಹಾರಾಜ ಇಂದ್ರ ಪದವಿಯಾಗಿ ಏನು ಕೂತಿದ್ಲ, ಆತ ಏನ್ ಮಾಡ ಅಂದ್ರೆ ಎಲ್ಲ ಕಾರ್ಯಗಳನ್ನ ಮುಗಿಸಿ ರಾಜ ದರ್ಬಾರನ್ನ ಮುಗಿಸಿ ಉಪ್ಪರಿಗೆ ಮ್ಯಾಲ ವಾಯುಗಾರಕತ್ತು ಉಪ್ಪರಿಗೆ ಮ್ಯಾಲ ಸಾಯಂಕಾಲ ಸಮಯದೊಳಗೆ ನಿಂತಿದ್ದ. ಅಲ್ಲಿ ಸೇವಕರಿದ್ರು. ಆ ಸಮಯದೊಳಗೆ ಎಲ್ಲ ಕಡೆಗೆ ಉಪ್ಪರಿಗೆ ಮ್ಯಾಲ ನಿಂತ ನೋಡಾಕತ್ತಿದ್ದ. ಮತ್ತೊಂದು ಅರಮನೆಯ ಮೇಲೆ ದುಃಖಿತಳಾಗಿ ಶಚೀದೇವಿ ಕೂತಿದ್ಳು. ದುಃಖಿತಳಾಗಿ ಕೂತಿದ್ಲು. ಅಕ್ಕಿನ ನೋಡಿದ ಸೇವಕನನ್ನ ಕರೆದ ಯಾರ ಅಕ್ಕಿ ಅಂತ ಕೇಳ್ತಾವ. ಆಕೆ ಇಂದ್ರನ ಹೆಂಡತಿ. ಯಾ ಇಂದ್ರ ಅಂದ. ಹಳಿ ಇಂದ್ರ ಇದ್ರೆ ಏನಿದ್ರಲ್ಲ ಅವ್ರು ಹೋಗ್ಯಾರಲ್ಲ ಅವ್ರ ಹೆಂಡ್ತೀನಿ. ಈಗ ಯಾರು ಇಂದ್ರದಾರೋ ನೀವ್ ಅದರಿ. ಹೊಸ ಇಂದ್ರನ ಆಗೇನೀಗ ಅವ ಇಂದ್ರ ಹೋಗ್ಯಾನ. ಅವ ಹಾದ್ರ ಇಂದ್ರನ ಆಗೇನಂದ್ರ ಮತ್ತ ಈಗ ಏನಾಗ್ಬೇಕಾಗಿ ನನಗ ಅಂತ ಈ ಹೊಸ ಇಂದ್ರನ ಹೆಂಡತಿ ಆಗ್ಬೇಕಾಗಿ ಅಂತ ನಾವು ನೋಡ್ರಿ. ಘನಪತಿಗಳು ಕೂತಾನೋ, ಸ್ವರ್ಗದ ಅಧಿಪತಿ ಆಗ್ಯಾನೋ, 3 ಲೋಕದ ಒಡೆಯನಾಗ್ಯಾನೋ. ಶಚಿದೇವಿ ಮ್ಯಾಲ ದೃಷ್ಟಿ ಹೋಯಿತು. ಆ ಶಚಿದೇವಿ ನನ್ನವಳಾಗಬೇಕಂತ ಮನಸ್ಸು ಬಯಸಾಕ್ ಚಾಲು ಮಾಡ್ತದ. ಈ ಕತಿ ನಾ ಹೇಳಕತ್ತಿಲ್ಲ, ಯಾರು ಹೇಳಕತ್ತಾರು? ಏನ್ ಗೊತ್ತೋ ಮಾರಾಯ, ನೀನೇ ಹೇಳಾಕತ್ತಿದ್ವಿ. ಮತ್ ನಡು ಹಿಂಗ್ ಕೇಳಿದ್ರೆ ಏನ್ ಹೇಳೋದು ನಾವು? ಬಿದಿರಿ ಮಠದೊಳಗ ಸದಾಶಿವಪ್ಪನವ್ರು ಹೇಳಾಕತ್ಯಾರ. ಕಾಮ ವಿದೂರ ಕಾವಿ ಬದ್ದಲ ಮೂಲ ಮರಿಬಾರ್ದ, ಹೌದಿಲ್ಲ? ಮಾಡ್ತೀವಿ ಅಂದ್ರೆ ಏನಾಕೈತ್ರಿ? ಯಾರೋ ಒಬ್ಬ ಸಂತಿಗೆ ಹೊಂಟಿದ್ದ ನಡ್ಕೋತ. ಹೆಂಡತಿ ಎಲ್ಲ ಏನ್ ಹೇಳಿದ್ಲು? ಸಂತಿ ತಗೊಂಬ, ಎಲ್ಲೇ ಜಮ್ಕಂಡ್ ಹೋಗತ್ತು. ಜಮ್ಕಂಡ್ ಹೋಗಿ ಸಂತಿ ತಗೊಂಬಾತು. ಬಸ್ ಇದ್ದಿದ್ದಿಲ್ಲ, ನಡ್ಕೋತ ಹೊಂಟಿದ್ದವ. ಇಲ್ಲ ಕುಂಬಾರ ಹಾಳದಿಂದನ ಹೊಂಟಿದ ತಿಳ್ಕೋರಿ. ಈಗ ಎಷ್ಟು ದೂರ ಐತ್ರಿ? ಇದಕ್ಕಿಂತ ಒಂದು 10-20 ಕಿಲೋಮೀಟರ್ ದೂರ ಐತಿ ತಿಳ್ಕೋರಿ. ಹೊಂಟಿದ್ದ ಜಮಖಂಡಿ ಸಮೀಪ ಹೋದ. ಎಲ್ರಿ ಬೈಪಾಸ್ ಐತ್ಲೆ, ಇಲ್ಲಿ ದಾರಿ ಹೋಗ್ತೈತ್ಲ ಬೈಪಾಸ್. ಹಸಕನಾಗ್ಯದ್ ಹೋಗಿದ್ ದೌಡ ಹೋಗ್ಬೇಕಂತ ಹೋದ ಹೋಗುವ ಹೊತ್ನಾಗ ಏನಾಯ್ತು, ಅವಗೊಂದ್ ಚಟ ಆಯ್ತು ಬಿಡಿ ಸೇದು ಚಟಾನ ನಡ್ಕೋತ ಹೋಗೋರು ಹಂಗ ಹೋಗಿದ್ರಂತೇಳಿ ಬಿಡಿ ಹಚ್ಕೋತ ಹೊಂಟಿದ್ದ. ಇದ್ರ ಗಾಳಿ ಇತ್ತು. ಎಷ್ಟು ಕಡ್ಡಿ ಕೊಡಿದ್ರು ಬಿಡಿನೇ ಹತ್ತಿಲ್ಲ. ಕಡ್ಡಿ ದೇಬಿ ಆಗುತ್ತಾನ ಕೊರಗ ಕಡ್ಡಿ ಒಂದ ಬಿಡಿ ಉಳಿತು, ಒಂದ ಕಡ್ಡಿ ಉಳಿತು, ಬಿಡಿ ಹತ್ತಲಿಲ್ಲ. ಹಾಗೆ ನೋಡ್ಬಿಡ ಬೈಪಾಸ್ ರೋಡಿಗೆ ಬಂದಿದ್ದ.
ಅಲ್ಲ ಅವನು ಇದು ಒಂದ ಉಳಿತ್ಲ ಏನ ತಂದವನ ಏನ್ ಮಾಡ್ದ ಅಂದ್ರ ಯಾಕಾರ ಆಗ್ತಿದ್ದೆ ಗಾಳಿ ಗಪ್ಪತ್ ಹೇಳಿ ಏನ್ ಮಾಡ್ದ ಅಂತ ತಿರುಗಿ ನಿಂತ ಕಡ್ಡಿ ಕೊರದ ಗಾಳಿ ಮತ್ತೆ ಬೆನ್ನಿಗೆ ಮಾಡ್ಕೊಂಡ ಕಡ್ಡಿ ಕೊರದ ಬಿಡಿ ಹಚ್ಕೊಂಡ ಸೀದಾ ಕಟ್ಟಿದ ಆನಂದ ಒಂದು ಜುರುಕಿ ಸೇರಿದ ಏನ್ ಆನಂದ ನೋಡ್ಬೇಕು ಮೈಯ ಮರ್ತಾವ ಹಂಗ ಸೇರ್ಕೋತ್ ನಿತ್ತ ಎರಡ ಮೂರು ಜುಡುಕಿ ಹೋದ ಏನ್ ಆನಂದ ಆತ ನೆತ್ ಸೇದುದೇನೈತಿ ನಡ್ಕೊತ ಹೋಗ್ಬಿಟ್ರ ಬಿಡಿ ಹಾಕಿ ಹೊಡೆದನ ಸಂತಿ ಪ್ಯಾಟ್ಯಾಗ ಹೋಗ್ಕೊಳತ್ ನಡೆದ ಸೇರ್ಕೋತ ನಡ ಹಂಗ ಆರಾಮ್ ಸೇರಿ ಬಿಡಿ ಆಗಾಕ್ ಬತ್ತು ಬಿಡಿ ಒಗದ ನಿತ್ತ ಹಾ ಅಂದ ಒಮ್ಮಿಗ್ಲೆ ಬಿಡಿ ಆತ ಒಗದ ಒಮ್ಮೆ ಹಾ ಅಂದ ಗಾಬರಿಯಾಗಿ ಬಿಟ್ಟಾವ ಯಾಕ ಪ್ಯಾಟ್ಯಾಗ ಬಂದನೆ ತಾವ ಮಾಡ್ಯಾನ ಸದಾಶಿವಪ್ಪನ ಗುಡಿಗೆ ಬಂದ್ಬಿಟ್ಟಾನ ಕುಂಬಾರ ಆಳಕ್ ಯಾಕ ಬಿಡಿ ಹಚ್ಚಾಕಿ ಕಡೆ ಊರ್ ಕಡೆ ತಿರುಗಿ ನಿಂತಾನ ಬಿಡಿ ಸೇದ್ರ ಹೊಡೆದ್ನಾಗ ಯಾಕಾಡ್ ತಿರುಗಿ ನನಗ್ ಗೊತ್ತೇ ಇಲ್ಲ ಅವಾಗ ಅದರ ಆನಂದದೊಳಗ ಹಂಗ ಜಮ್ಕಂಡು ಪ್ಯಾಟ್ಯಾಗ ಬಂದನ ತಿಳ್ಕೊಂಡ್ ಎಲ್ಲಿ ಬಂದಿದ್ದ ಕುಂಬಾರ ಮತ್ತಿಲ್ಲೇ ಹನುಮಪ್ಪನ ಗುಡಿ ಸದಾಶಿವಪ್ಪನ ಗುಡಿ ಬಂದು ಗಾಬರಿಯಾಗಿ ನಿಂತಾನ ಹೌದಲ್ಲ ಹಂಗ ಮನುಷ್ಯನ ಮರು ಹೆಂಗಿರ್ತೈತಿ ಅಂದ್ರ ಹಂಗ ಮಾಡುದು ಅದಕ್ಕೆ ಮೂಲ ಕಾಮ ವಿಧೂರ ಅದನ್ನ ಹೇಳಾಕತ್ತಾರ ಬಿದಿರಿ ಮಠದೊಳಗ ಅವಾಗ ನಹುಷ ಮಹಾರಾಜ ಹೇಳ್ತಾನೆ ಆ ಶಚಿದೇವಿ ನನ್ನವಳಾಗಬೇಕು ಹೋಗಿ ಹೇಳಕ್ಕಿಗೆ ಅಂದ ಸೇವಕ ಹೆಂಗ ಅಂದ ಹೋಗಿ ಹೇಳ ಇಂದ್ರ ನಾನು ಹೊಸ ಇಂದ್ರ ಬಂದಾನು ಇಂದ್ರ ಪದವಿ ಕೂತಾನು ನೀನು ಅವನ ಕೈ ಹಿಡಿಬೇಕು ಒರೆಸಬೇಕು ಅಂತ ಹೇಳಿ ನನ್ನವಳಾಗಬೇಕಂತ ಹೇಳಾನು ಅಂತ ಹೇಳಿ ಆಜ್ಞೆ ಮಾಡ್ಯಾನ ಅಂತ ಹೇಳಿ ಕಳಿಸಿದಾಗ ಹೋಗಿ ಸೇವಕ ಹೋಗಿ ಹೇಳದ ಗಂಡ ಬಿಟ್ಟು ಹೋದದ್ದ ಅದ ದೊಡ್ಡ ಚಿಂತೆ ಬಿತ್ತಕಿಗೆ ಮತ್ ಇದೊಂದು ಹೊಸ ಚಿಂತೆ ಜರ್ಜರಿತಳಾಗ್ಬಿಟ್ಲು ಹೆಂಗ ಮಾಡ್ಲಿಲ್ಲ ಕೇಳಂಗಿಲ್ಲ ಪದವಿ ಒಳಗ್ ಕೊಟ್ಟಾನ ತನ್ನ ಅಧಿಕಾರನ ವಯಸ್ಸಿನನ್ನು ಎಳ್ಕೊಂಡು ಹೋಗಬಹುದಾತ ಏನ್ ಮಾಡ್ಲಿಲ್ಲ ಅಂತ ಹೇಳಿ ಏನ್ ಮಾಡಿದ ರಾಜಗುರುಗಳಂತೆ ಹೋದ ಬೃಹಸ್ಪತಿಗಳ ಕಡೆ ಹೋಗಿ ನಮಸ್ಕಾರ ಮಾಡಿದಾಗ ಯಾಕವ ಅಂತಂದ್ರು ಇಂಥದ್ದೊಂದು ಪ್ರಸಂಗ ಬಂದೈತಪ್ಪ ಏನ್ ಮಾಡ್ಲಿ ಅಂದಾಗ ಅವಾಗ ಬೃಹಸ್ಪತಿಗಳು ಹೇಳ್ತಾರ ಕಾಮುಕನಾಗಿರ್ತಕ್ಕಂಥ ನಹುಷ ಮಹಾರಾಜಗ ಆತನ ಪುಣ್ಯ ಪ್ರಭಾವ ಪುಣ್ಯದ ಫಲದಿಂದ ಇಂದ್ರ ಪದವಿ ಸಿಕ್ಕತಿ ಅದನ್ನ ಅನುಭವಿಸುದು ಬಿಟ್ಟ ಕಾಮಕ್ಕ ಒಳಗಾಗ್ಯಾನ ಯಾರು ಕಾಮಕರಾಗ್ಯಾರ ಅವ್ರು ತಮ್ಮ ಶಿಕ್ಷಣ ಅನುಭವಿಸ್ತಾರವ ಚಿಂತೆ ಮಾಡಬೇಡ ನಾ ಹೇಳ್ದಂಗೆ ಮಾಡು ಅಂತ ಹೇಳ್ತಾರೆ ಮತ್ತ ಮಾರನೇ ದಿವಸ ಸೇವಕ ಬಂದ ಹಾಗೆ ಅಂದ ನನ್ನ ಒಪ್ಪಿಗೆ ಐತಪ್ಪ ಆದ್ರ ನನ್ನ ಅರಮನೆಗೆ ಬರಬೇಕಾದ್ರೆ ನಾ ಹೇಳ್ದಂಗೆ ಬರ್ಬೇಕು ಅವ್ ನನ್ನ ಅರಮನೆಗೆ ಅವ್ ಬರಬೇಕಾದ್ರೆ ಯಾಕೆ ಹೆಣ್ಣು ಕೇಳಕ್ ಬರ್ಬೇಕಲ್ಲ ನಾ ಒಪ್ಪಿಗೆ ಕೊಡ್ಬೇಕಾದ್ರೆ ಅವನ ಬರಬೇಕು ಅದಕ್ಕ ಅವ್ ಏನ್ ಮಾಡ್ಬೇಕಂದ್ರ ನಾ ಹೇಳ್ದಂಗ ಬರ್ಬೇಕು ಏನ ಸಪ್ತ ಋಷಿಗಳ ಮ್ಯಾಲ ಪಲ್ಲಕ್ಕಿ ಹೊರಿಸಿ ಅದ್ರಾಗ ಅವ್ ಕೂತ ನನ್ನ ಮನೆಗೆ ಬರಬೇಕು ಅಂತ ಹೇಳ್ಬಿಟ್ಟು ಸಪ್ತ ಋಷಿಗಳು ಅಗಸ್ತ್ಯ ಮಹರ್ಷಿಗಳು ಕಶ್ಯಪ ಅತ್ರಿ ಅಗಸ್ತ್ಯ ಮಹರ್ಷಿಗಳು ಇವರೆಲ್ಲ ಸಪ್ತ ಋಷಿಗಳದಾರ 7 ಮಂದಿ ಋಷಿ ಮುನಿಗಳದಾರೋ ಏನ್ ಹೇಳ್ಬಿಟ್ಟಿದಾರ ಅಂದ್ರೆ ಅವ್ರ ಮೇಲೆ ಪಲ್ಲಕ್ಕಿ ಹೊರಿಸಿ ಆ ಪಲ್ಲಕ್ಕಿ ಅವ ಇವ್ ಕೂತ ನಾನು ಅಂತ್ಯಕ್ಕೆ ಬರಬೇಕು ಅವಾಗ ಅವನ ಗಂಡ ಅಂತ ಸ್ವೀಕಾರ ಮಾಡ್ತಾನ ಅಂತ ಹೇಳ್ಬಿಟ್ಟಿದ್ರು ಅವಾಗ ಬಂದ ಸೇವಕ ಹೇಳ್ತಾನ ಒಪ್ಕೊಂಡಾರೆ ನೀವು ಬರ್ಬೇಕಾದ್ರೆ ಸಪ್ತ ಋಷಿಗಳ ಮ್ಯಾಲ ಪಲ್ಲಕ್ಕಿ ಹೊರಿಸಿ ಅವ್ರ ಮ್ಯಾಲ ಕೂತ್ ಬರ್ಬೇಕತ್ತ ಅವಾಗ ನಿಮ್ಗೆ ಸ್ವೀಕಾರ ಮಾಡ್ತಾರಂದಾಗ ಅದೇನ್ ದೊಡ್ಡ ನಾ ಎಂದಿರಬೇನಿ ನಾವು ಮಹಾದೇವ ಅವಾಗ ಕಾಮಕನಾಗಿರತಕ್ಕಂತ ಕಾಮದ ಇಚ್ಛೆಯಲ್ಲಿ ಇರತಕ್ಕಂತ ನಹುಷ ಮಹಾರಾಜ ಇಂದ್ರ ಪದವಿಯೊಳಗ ದರ್ಪದಿಂದ ಅದೇ ನಳನ್ನವ ಸಪ್ತ ಋಷಿಗಳು ಅನ್ನುವಂತಹದ್ದನ್ನ ಮರೆತ ಕರೆಸಿದ ಯಾಕೆ ಮಹಾರಾಜ ಅಂದ್ರ ಅವ್ರು ಸಪ್ತ ಋಷಿಗಳು ಏನಿಲ್ಲ ನಾನು ಶಚಿದೇವಿಯತೆಗೆ ಹೋಗಬೇಕಾಗ್ಯದ ಅದಕ್ಕಾಗಿ ನನ್ನ ಪಲ್ಲಕ್ಕಿಯನ್ನ ನೀವು ತಯಾರು ಮಾಡ ನೀವು 3 ಜನ ಮುಂದ 3 ಜನ ಹಿಂದ ಬರಬೇಕು ಅಂತ ಹೇಳ್ತಾನೆ ಸಪ್ತ ಋಷಿಗಳಿಗೆ ಸಾಕಷ್ಟು ಕ್ರೋಧ ಆಯ್ತು ಸಿಟ್ಟು ಬಂತು ಆದ್ರೂ ಇಂದ್ರ ಆಯ್ತು ಬಿಡು ಅವನ ಪಾಪ ಅವನ ತುಂಬಿಕೊಳಕತ್ಯಾನಂತ ಹೇಳಿ ವಿಚಾರ ಮಾಡಿ ಏನ್ ಮಾಡಿದ್ರು ಅಂದ್ರ ಪಲ್ಲಕ್ಕಿ ತಯಾರು ಮಾಡಿದ್ರು ಮುಂದೆ 3 ಜನ ಋಷಿಗಳು ಹಿಂದೆ 3 ಜನ ಋಷಿಗಳು ಪಲ್ಲಕ್ಕಿ ಹೋತ್ರ ಅದ್ರಾಗ ಕುಂತ ಅವಾಗ ಅಗಸ್ತ್ಯ ಮಹರ್ಷಿಗಳು ಸ್ವಲ್ಪ ಕುಳ್ಳ ಗಿಡ್ಡದಾರ ಅವ್ರು ಅವಾಗ ಏನ್ ಮಾಡ್ರ ಅಂದ್ರ ಆ ಪಲ್ಲಕ್ಕಿ ಕೆಳಗೆ ಹಿಂಗ ಸುಖಾನ ಹಿಡ್ಕೊಂಡು ಹೊಂಟ್ರು ಸುಖಾನ ಹಿಡ್ಕೊಂಡು ಹೊಂಟಿದ್ರು ಆ ಪಲ್ಲಕ್ಕಿ ಒಳಗ ನಹುಷ ಮಹಾರಾಜ ಕೂತಿದ್ದ ಹೊಂಟ್ರು
ಸಮಾಧಾನ ಮಾಡಿರ್ತೇವ ಅಲ್ಲೇ. ನೀವು ಅಳೋದು ಬಂದ್ ಮಾಡುತ್ತಾನ ನಂದು ಚಾಲು ಆಗಂಗಿಲ್ಲ, ಹೌದಲ್ಲ? ಪಲ್ಲಕ್ಕಿ ಹೊತ್ತುಕೊಂಡು ಹೊಂಟು ಬಿಟ್ರು ಸಪ್ತ ಋಷಿಗಳು. ಅದರೊಳಗ ಹೊಸ ಇಂದ್ರ ನಹುಷ ಮಹಾರಾಜ ಕೂತಿದ್ದ. ಹೋಗ್ತಾರ ಅವನಿಗೆ ಸ್ವಲ್ಪ ದೂರ ಇದ್ರು ಬಹಳ ದೂರ ಅನ್ಸಕ್ಕಿತ್ತು. ಯಾಕಂದ್ರ ಆ ರೀತಿ ಆಗಿರ್ತಕ್ಕಂಥ ಕಾಮದ ಇಚ್ಛೆ ಆಗಿತ್ತು ಅವನಿಗೆ. ಯಾವಾಗ ಆ ಸಚಿದೇವಿನ ನಾನು ಕೂಡಿನೋ ಲಘು ಬಗೆಯಿಂದ ಹೋಗ್ಬೇಕಲ್ಲ ಅವರಂತ ಹೇಳಿ ಏನ್ ಮಾಡಿದ ಅಂದ್ರ ತನ್ನ ಕಾಲನ ಜೋಕ ಬಿಟ್ಟ ಸಪ್ತ ಋಷಿಗಳಾಗಿರ್ತಕ್ಕಂಥ ಅಗಸ್ತ್ಯ ಮಹಾಮುನಿಗಳ ದುಬ್ಬದಾಗ ಒದ್ದು ನೋಡ್ರಿ. ಸಪ್ತ ಋಷಿ ಅಗಸ್ತ್ಯ ಮಹಾಋಷಿಗಳ ದುಬ್ಬದಾಗ ಒದಿತಾನ. ಒದ್ದ ಸರ್ಪಿ 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 ಅಂದ. ಸಂಸ್ಕೃತದೊಳಗೆ ಸರ್ಪಿ ಸರ್ಪಿ ಅಂದ್ರ ಲಘು ಬಗೆಯಿಂದ ಹೋಗ್ರಿ ಅಂತ ದುಬ್ಬದಾಗ ಒದ್ದಾಗ ಅಗಸ್ತ್ಯ ಮಹರ್ಷಿಗಳಿಗೆ ರುದ್ರಾವತಾರಗಳಾದ್ರು. ಸಿಟ್ಟು ಬಂದು ಪಲ್ಲಕ್ಕಿಯನ್ನು ಬಿಟ್ಟು ಬಂದು ಹೇಳ್ತಾರೆ, ಅಜ್ಞಾನಿ ಆಗಿರತಕ್ಕಂಥ ನಹುಷ, ನಿನ್ನ ಅಜ್ಞಾನದ ಫಲದಿಂದ ಸುಖ ಭೋಗ ಸಂತೋಷವನ್ನ ಇಂದ್ರ ಪದವಿಯನ್ನು ಪಡೆದಿದ್ದಿ. ಕಾಮದ ಇಚ್ಛೆಯುಳ್ಳವನಾಗಿ ಲಜ್ಜೆಗೇಡಿಯಾಗಿ ನೀನು ಸರ್ಪಿ ಸರ್ಪಿ ಅಂತ ಏನು ನನ್ನನ್ನ ಒದ್ದಿಲ್ಲ, ಒಂದು ಕಾಡ ಹೆಬ್ಬಾವಾಗಿ ಸರ್ಪಾಗಿ ಬಿದ್ದು ಹೋಗುವಂತ ಶಾಪ ಕೊಟ್ಟರು. ಪಲ್ಲಕ್ಕಿ ಒಳಗಿಂದ ಕಾಡಿನೊಳಗೆ ಹೆಬ್ಬಾವಾಗಿ ಬಿದ್ದ. ಎದರೊಳಗಿದ್ದ? ಇಂದ್ರ ಪದವಿಯ ಸುಖಭೋಗದೊಳಗಿದ್ದ. ಮಹರ್ಷಿಗಳನ್ನ ಅಗೌರವದಿಂದ ಹೊತ್ತು ಅವರಿಗೆ ಕಾಲಿನಿಂದ ಒದ್ದದ್ದಕ್ಕಾಗಿ ಶಾಪಕ್ಕೆ ಗುರಿಯಾಗಿ ಬರೇ ಒಂದು ಕಾಮದ ಇಚ್ಛೆಯನ್ನು ಮಾಡಿ, ಅದಕ್ಕೆ ಹೇಳಿದ್ರ ಕಾಮಾತುರಾಣಂ ನ ಭಯಂ ನ ಲಜ್ಜಾ. ಯಾವಾಗ ಸರ್ಪಿ ಸರ್ಪಿ ಅಂತ ಅವ್ರನ್ನ ಒದ್ದು ಯಾವಾಗ ಅವರು ಒದಿಸಿಕೊಂಡು ಅವಾಗ ಸಿಟ್ಟಿನಿಂದ ಕಾಲಿಲ್ಲದ ಸರ್ಪಾಗಿ ಬಿದ್ದು ಹೋಗುವಂತ ಹೇಳಿದಾಗ ಕಾಲಾರಣ್ಯದೊಳಗ ಘೋರವಾಗಿರತಕ್ಕಂಥ ದೊಡ್ಡ ಸರ್ಪ ಆಗಿ ಬಿದ್ದ. ಹೋಗಾಕ್ ಬರುವಂತ ಸರ್ಪ ಆಗಿ ಬಿದ್ದು ಹೋದ. ಇಂದ್ರ ಪದವಿ ಚ್ಯುತಿಯಾಗಿ ಹೋಗ್ಬಿಡ್ತದ. ಅದಕ್ಕಾಗಿ ಹೇಳ್ತಾರೆ, ಕಾಮ ಅನ್ನತಕ್ಕಂಥದ್ದು ಏನು ತನಗೆ ಮುಂದೊದಗುವ ಮುನಿದೇವ ಘನ ಪದವಿಗಳು ತನಗೆ ಒದಗಿರತಕ್ಕಂಥ ಘನ ಪದವಿಯಿಂದ ಚ್ಯುತಿಗೊಳಿಸ್ತದ ಒಂದು ಕಾಮ. ಅದಕ್ಕಾಗಿ ಕಾಮದ ಬಯಕೆ ಇರಬೇಕು, ಬೇಡ ನಂಗಿಲ್ಲ, ಆದರೆ ತನ್ನನ್ನೇ ನಾಶ ಮಾಡುವಂತ ಕಾಮ ಇರಬಾರದು. ಅದಕ್ಕೆ ಬಸವಣ್ಣವರು ಹೇಳ್ತಾರೆ, ಹರಿವ ಹಾವಿ ಗಂಜೆ ಉರಿಯ ನಾಲಿಗೆ ಗಂಜೆ ಸುರಗಿಯ ಮಣಗಂಜೆ ಒಂದ ಕಂಜುವೆ ಒಂದ ಕಳುಕುವೆ ಪರಗಣ ಪರಸ್ತ್ರೀ ಎಂಬ ಜೂಟಿ ಗಂಜುವೆ ಶಬ್ದ ಹೇಳ್ಕೊಂಡು ಬರ್ತಾ. ಹರಿವ ಹಾವಿ ಗಂಜೆ, ಹಾವ ಹರಿದು ಬಂದು ನನ್ನ ಕಡಿತಿದ್ದೆ ಅಂದ್ರೆ ವಿಷ ಎದ್ದಿದ್ದು ಅನ್ನಂಗಿಲ್ಲ ಅಂತೀವನ್ರಿ. ಭಯ ಪಟ್ರು ಬಡಿದಿದ್ದು ಹೊಡ್ಯಾಕ್ ಮುಂದಿರ್ತೀವಿ, ಹೌದಲ್ಲ? ಉರಿಯ ನಾಲಿಗೆ ಗಂಜೆ ಕಾಡ್ಗಿಚ್ಚು ಬಂದೈತಿ ಅಂದ್ರೂ ಕೂಡ ನಾವು ಹೆದರಂಗಿಲ್ಲ. ಏನಾದ್ರೂ ಮಾಡಿದ್ರೆ ಆಸ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಸುರಿಗೆಯ ಮೊನೆಗಂಜೆ, ಇನ್ನೇನು ಎದೆಗೆ ಕತ್ತಿ ಬಂದು ಬೀಳ್ತೈತಿ ಅಂದ್ರೆ ನಾನು ಹೆದರಂಗಿಲ್ಲ, ಬಂಟದನೆ. ಆದ್ರ ಒಂದಕ್ಕಂಜುವೆ ಒಂದಕ್ಕಳಕುವೆ ಪರಸ್ತ್ರೀ ಪರಧನವೆಂಬ ಜೂಬಿ ಗಂಜುವೆ ಅಂತ ಹೇಳ್ಕೊಂಡು ಬಂದರು. ಪರಸ್ತ್ರೀ ಪರಧನವೆಂಬ ಜೂಬಿ ಗಂಜುವೆ ಮುನ್ನಂಜದ ರಾವಣನೇ ವಿಧಿಯಾದ ಅಂಜುವೆನಯ್ಯ ಕೂಡಲ ಸಂಗಮ ದೇವ ಅಂಜುವೆನಯ್ಯ ಅಂತ ಹೇಳ್ಕೊಂಡು. ಎದಕ್ಕೆ ಅಂಜಬೇಕು ಮನುಷ್ಯ ಅಂದ್ರ 100 ವರ್ಷ ಬದುಕಲಿ, 1 ದಿವಸ ಬದುಕಲಿ, ಚಾರಿತ್ರಹೀನನಾಗಿ ಬದುಕಬಾರದು. ಶುದ್ಧ ಚಾರಿತ್ರ ಉಳ್ಳವನಾಗಿ ಅಲ್ಲೇನ್ ಮಾಡ್ಬೇಕಂದ್ರ ಬದುಕಬೇಕು. ಪರಧನ ಪರಸ್ತ್ರೀ ಅನ್ನತಕ್ಕಂತ ಜೀವಿ ಗಂಜುವೆ ಅಂತ ಹೇಳಿದ್ರ. ಪರಧನ ಅಂದ್ರ ಪಾಷಾಣ, ಅದು ಪರಧನ ಅಂದ್ರ ಪಾಷಾಣ, ಅದ ಕಲ್ಲು ಹರಡಂತ ತಿಳಿದು ಬಿಟ್ಟು ಬಿಡ್ಬೇಕ, ಅದಕ್ಕೆ ಆಸೆ ಮಾಡಬಾರ್ದು. ಪರಸ್ತ್ರೀ ಅಂದ್ರೆ ನನ್ನ ತಾಯಿಯೇ ನನ್ನ ತಂಗಿ ಅನ್ನತಕ್ಕಂಥ ಭಾವನೆ ಇರಬೇಕು ಹೊರತು ಅದನ್ನ ಏನ್ ಮಾಡಬಾರ್ದು, ಹಾಸಿಗೆ ಹೊಲಿಸಬಾರದು ಅಂತ ಹೇಳ್ತಾರೆ. ಅದಕ್ಕೆ ನಾನು ಅನ್ಸ್ತೇನೆ, ಈ ಲೋಕದೊಳಗೆ ಇವಕ್ಕೆ ಎರಡಕ್ಕೆ ಅನ್ಸ್ತೇನಪ್ಪ, ಪರಸ್ತ್ರೀ ಪರಧನ ಅನ್ನತಕ್ಕಂಥ ಅಂಜಲಾರದ ರಾವಣ ಸೀತೆಯನ್ನು ಮುಟ್ಟಿ ಏನಾಯ್ತು, ಸ್ವರ್ಣಲಂಕೆಯನ್ನ ಸುಟ್ಟು ಭಸ್ಮ ಮಾಡಿಕೊಂಡು ತಾನು ವಿಧಿಗೆ ತುತ್ತಾಗಿ ಹೋಗ್ತಾನ. ಇಡೀ ದಶಕಂಠ ಇಡೀ ಲೋಕಗಳನ್ನು ತೆಗೆದಿರ್ತಕ್ಕಂಥವನು, ಕಾಮ ವೈದೂರನಾಗಿರ್ತಕ್ಕಂಥ ಪಶುಪತಿಯನ್ನು ಶಿವನನ್ನೇ ಆತ ಏನು ಮಾಡಿದನು ಒಲಿಸಿಕೊಂಡಿರ್ತಕ್ಕಂಥವನು.
ಒಂದೇ ಒಂದು ಕಾಮದ ಆಶೆಗಾಗಿ ಹೆಣ್ಣನ್ನ ಪರಸ್ತ್ರೀಯನ್ನು ಮುಟ್ಟಿ ಏನಾತು ಅಂದ್ರ ತನ್ನ ಘನಪದಿನ ಸ್ವರ್ಣ ಲಂಕೆ ಬಂಗಾರದ ಲಂಕೆ ಬೂದಿಯಾಗಿ ಹೋಯ್ತು. ಅದಕ್ಕಾಗಿ ನಾವೇನ್ ಮಾಡಬೇಕು ಅಂದ್ರ ಕಾಮನನ್ನ ನಿಲ್ಲಿಸಬೇಕು. ಅದಕ್ಕೆ ಹೇಳ್ತಾರೆ ಅಕ್ಕ ಮಹಾದೇವಿ ಹೇಳಿದ್ರು, ಕಾಮವೇ ನಿಲ್ಲು ನೀಡು ಅಂತ ಹೇಳ್ಕೊಂಡು ಬಂದ ವೈರಾಗ್ಯಮೂರ್ತಿ ಅಕ್ಕ ಮಹಾದೇವಿ. ಕಾಮವೇ ನಿಲ್ಲು ನಿಲ್ಲು, ಕ್ರೋಧವೇ ನಿಲ್ಲು ನಿಲ್ಲು, ಮೋಹವೇ ನಿಲ್ಲು ನಿಲ್ಲು, ಲೋಭವೇ ನಿಲ್ಲು ನಿಲ್ಲು ಅಂತ ಹೇಳ್ಕೊಂಡು ಬಂದು. ಇವು ಯಾರು ನನ್ನಂತಕ್ಕೆ ಬರಬೇಡ, ನೀವು ಯಾರು ನನ್ನಂತಕ್ಕೆ ಬರಬೇಡ್ರಪ್ಪ. ಆ ಭಗವಂತ ಶಿವ ಕಾಮನನ್ನು ಸುಟ್ಟ ಮನಶಿಜನಾಗಿ ಉಳಿಸಿದ. ರತಿಯ ಪ್ರಾರ್ಥನೆಗಾಗಿ, ಹೆಂಡತಿಯ ಪ್ರಾರ್ಥನೆಗಾಗಿ ಕಾಮನನ್ನು ಸುಟ್ಟಿದ್ದ ಶಿವ. ಆದ್ರ ಕಾಮನ ಹೆಂಡತಿಗಳನ್ನು ಪ್ರಾರ್ಥನೆ ಮಾಡಿಕೊಂಡಾಗ ಆತ ನಿನ್ನ ಕಣ್ಣಿಗೆ ಅಷ್ಟ ಕಾಣುವಂಗ ಲೋಕದೊಳಗಿರ್ತಾನವ, ಆದರೆ ಯಾವ ಜನಕ್ಕೂ ಕಾಣಂಗಿಲ್ಲ. ಆದರೆ ಆತನ ಸ್ಮರಣೆ ಮಾಡಿದ ತಕ್ಷಣ ಏನಾಗ್ತದಂದ್ರ ಅವರಲ್ಲಿ ಕಾಮೋದ್ರೇಕವಾಗ್ತದ. ನನಗೋಲು ನಿನ್ನೋಯಿಸುವ ಅಲಗುಂಟೆ ಅಂತ ಶ್ರೀಮನ್ ನಿಜಗುಣರು ಹೇಳ್ಕೊಂಡು ಬರ್ತಾರ. ನನಗೋಲು ಬರೇ ನೆನೆಸಿದ್ರ ಸಾಕು, ಬರೇ ಸ್ಮರಣೆ ಮಾಡಿದ್ರ ಸಾಕು ನೋವಾಗ್ತದ. ಹೌದಿಲ್ಲ? ವಿಷಯಚ್ಚ ವಿಷಯಾಮಾಂಚ ಅಂತ ಹೇಳ್ತಾರ. ವಿಷ ಬಾಟ್ಲಾಗೈತಿ, ಕುಡಿದ್ರ ಸಾಯ್ತಾನ. ಅದ್ರ ವಿಷಯ ಹಂಗಲ್ಲ, ನೆನದ್ರನ ಸಾಯ್ತಾನ. ಅದಕ್ಕೆ ಹೇಳ್ಕೊಂಡು ಬಂದ್ರು ಕಾಮ ಅಂದ್ರ ಅಂತದೈತಿ. ಅದಕ್ಕೆ ಅಕ್ಕ ಹೇಳ್ತಾಳೆ, ಎಮ್ಮೆಗೊಂದು ಚಿಂತೆ ಸಮಗಾರಿನಿಗೊಂದು ಚಿಂತೆ, ಎಮ್ಮೆಗೊಂದು ಚಿಂತೆ ಸಮಗಾರಿನಿಗೊಂದು ಚಿಂತೆ, ಕರ್ಮಿಗೊಂದು ಚಿಂತೆ ಧರ್ಮಿಗೊಂದು ಚಿಂತೆ, ಎನಗೆ ಎನ್ನ ಚಿಂತೆ ತನಗೆ ತನ್ನ ಕಾಮದ ಚಿಂತೆ, ಒಲ್ಲೆ ಬಿಡು ಶರಗ ಬಿಡು ಮರಳೆ, ಎನಗೆ ಎನ್ನ ಚನ್ನ ಮಲ್ಲಿಕಾರ್ಜುನ ಒಲಿಯುತ್ತಾನ ಇಲ್ವ ಎಂಬ ಚಿಂತೆ ಅಂತ ಕೌಶಿಕ ಮಹಾರಾಜನಿಗೆ ಆ ತಾಯಿ ಹೇಳಿರ್ತಕ್ಕಂತ ಮಾತು ಬರ್ತಾನೆ. ಹೌದಿಲ್ಲ? ಕೌಶಿಕ ಮಹಾರಾಜನ ಎಮ್ಮಿಗೊಂದು ಚಿಂತೆ. ಏನೈತ್ರಿ ಚಿಂತೆ? ಈ ದೌಡ ಮುಗಿಸಿದ್ರೆ ಅಂದ್ರೆ ನಿಮ್ಗೊಂದು ಚಿಂತೆ, ದೌಡ ಮುಗಿಸಿದ್ರು ಅಂದ್ರೆ ದೌಡ ಪ್ರಸಾದ ಮುಗಿದೈತಿ, ಕಡೆಗೆ ಬಂದು ಇನ್ನೊಂದು ಧಾರಾವಾಹಿ ಹಿಡಿದಿರ್ತೈತಿ. ಹೌದಿಲ್ಲ? ಅದನ್ನಾರ ನೋಡಾಕತಿ, ನೀವೇನ್ ಮುಗಿಸೋವಲ್ಲ, ನಿಮಗೊಂದು ಚಿಂತೆ. ಎಮ್ಮಿಗೆ ತಿರುಗಾಡಿ ಮೇಯ್ಬೇಕತ್ ಚಿಂತಿರ್ತೈತಿ. ಅದ ಹಾಗ ಹೋಗುವ ಹೊತ್ನಾಗ ಚಮ್ಮಾರ ಪಾದರಕ್ಷೆ ಹೊಲಿತಿರ್ತಾನ. ಅವನಿಗೇನ್ ಚಿಂತೆ? ಇದು ಯಾವಾಗ ಸಾಯ್ತೈತಿ, ಇದ್ರ ಚರ್ಮ ನನಗೆ ಯಾವಾಗ ಸಿಗ್ತೈತಿ ಅಂತ ಅವ್ ಚಿಂತಿರ್ತಿರ. ಹೌದಿಲ್ಲ? ಎಮ್ಮೆಗೊಂದು ಚಿಂತೆ ಸಮಗಾರನಿಗೊಂದು ಚಿಂತೆ, ಧರ್ಮಿಗೊಂದು ಚಿಂತೆ ಕರ್ಮಿಗೊಂದು ಚಿಂತೆ. ಧರ್ಮಿಗೊಂದಿಗೆ ಅಂದ್ರ ಈ ಕಾರ್ಯಕ್ರಮ ನಾಳೆ ನಾಳೆ ಮುಗಿದ್ ಹೋಗ್ತೈತ್ಲಿಪ್ಪ ಅಂತ ಅವ್ರು ಚಿಂತೆ ಮಾಡ್ತಾರೆ. ಇನ್ನೊಂದು ಇತ್ತಂದ್ರ ಚಂದಂಗ ಹತ್ರ ಕೂಡ ಹಿಂಗ್ ಇರ್ತಿದ್ವಿ ಅಂತ ಧರ್ಮವಂತರಿಗೆ ಇದ್ರ ಕಳ್ಕೊಳಾಕ ಅವ್ರು ಇಷ್ಟಪಡಂಗಿಲ್ಲ. ಅಧರ್ಮಿಗಳಿಗೆ ಎಲ್ಲ ಮುಗಿತೈತೆ ಮಾರ ತೆಲಿಬ್ಯಾ ನಡೆಸ್ಯಾರತ್ತ. ಹೌದು, ತೆಲಿಬ್ಯಾ ನಡೆಸ್ಯಾರ. ಇವ್ರು ಏನ್ ಮುಗಿತೈತಿ, ಇವ್ರು ತಣ್ಣಗ ನಾವು ಆರಾಮಲ್ಲೇ ಒಂದು ಉಳ್ಳಾಡ್ಬೇಕಂದ್ರ ಅವನ್ ತಾಸು 2 ತಾಸು ಅವನು ಹೇಳ್ತಾನು, ಇವ್ರು ಹೂವಿಗೆ ತುಳು ಕೂತಿರ್ತಾರೋ. ಧರ್ಮಿಗೊಂದು ಚಿಂತೆ ಕರದಿಗೊಂದು ಚಿಂತೆ. ಪುರಾಣ ಮುಗಿತಂದ್ರ 4 ದಿವ್ಸ ನಿಮ್ಗೆ ಹಳಾಗಿ ಆಗ್ತಿಲ್ಲ. ಏನ್ ಚಂದ ಹೇಳ್ತಿದ್ದ, ನಾ ಹೇಳಿದ ಗೊತ್ತಿಲ್ಲ. ಏನ ಹೇಳ್ತಿದ್ದ, ಒಂದಿಟ್ಟು ಹುಡು ಓಡಿ ಹುಡ್ಕೊಂಡಿರ್ತಿದ್ಯೋ, ಒಂದ್ ಅರ್ಧ ತಾಸು ಎಲ್ಲರೂ ಕೂತು ಕೇಳಿ ಆನಂದದಿಂದ ಪ್ರಸಾದ ಮಾಡಿ ಬರ್ತಿದ್ಯೋ. ಏನ್ ಹಳಾಳಿ ಆಗತ್ತಿತ್ಲೋ ಅನಸ್ತೈತ ಧರ್ಮಿಗಳಿಗಿದ. ಕರ್ಮಿಗಳಿಗೆ ಅನ್ನಲ್ಲ, ಎಂದ ಮುಗಿತೈತೆ ಕೂತಿರ್ತಾರ. ಹೌದಲ್ಲ? ಧರ್ಮಿಗೊಂದು ಚಿಂತೆ ಕರ್ಮಿಗೊಂದು ಚಿಂತೆ, ಎನಗೆ ಎನ್ನ ಚಿಂತೆ ತನಗೆ ತನ್ನ ಕಾಮದ ಚಿಂತೆ, ಎನಗ ನನ್ನ ಚನ್ನ ಮಲ್ಲಿಕಾರ್ಜುನ ಭಗವಂತ ಒಲಿತಾನೆ ಚಿಂತೆ ಐತಿ, ತನಗ ತನ್ನ ಕಾಮದ ಚಿಂತೆ ಐತಿ ಅಂತ ಹೇಳಿ ಅಕ್ಕ ಮಹಾದೇವಿ ಬೈತಾ. ಆ ರೀತಿಯಾಗಿರ್ತಕ್ಕಂಥದ್ದು. ಅದಕ್ಕಾಗಿ ಹೇಳ್ತಾರೆ, ನಾವ್ ಏನ್ ಮಾಡಬೇಕು ಅಂತ ಕೇಳಿದ್ರ ಈ ಕಾಮನನ್ನ ಜಯಿಸ್ಬೇಕು. ಜಯಿಸೋದು ಅಂದ್ರ ತೊಲಗಿ ಸಾಕಂಗಿಲ್ಲ, ನಮ್ಮ ಹಿಡಿತದಲ್ಲಿರಬೇಕು. ಕಾಮ ಅನ್ನತಕ್ಕಂಥದ್ದು ನಮ್ಮ ಹಿಡಿತದಲ್ಲಿರಬೇಕು. ಅದಕ್ಕೆ ಹೇಳ್ತಾರೆ, ಹೆಣ್ಣು ಕಂಡು ಹೆಚ್ಚು ಹೆಕ್ಕಳ ಬರುವಂತೆ ಕಣ್ಣಿಟ್ಟು ನೋಡಿದ್ರು ಶಿವಲಿಂಗ ನಿರ್ಮಾಣ. ಒಂದು ಸುಂದರವಾದ ಹೆಣ್ಮಗಳು ಹೊಂಟಿದ ಅಂದ್ರ ಕೆಕ್ಕರಿಸ್ಕೊಂಡು ನೋಡ್ತೀರಿ. ಕೆಕ್ಕರಿಸ್ಕೊಂಡು ಆ ಹೆಣ್ಮಗಳನ್ನ ಏನ್ ನೋಡ್ತೀವೋ, ಗುರು ಕೊಟ್ಟಿರ್ತಕ್ಕಂಥ ಲಿಂಗ ನೋಡ ಮುಕ್ತಿ ಆಗ್ತೈತಿ ಅಂತ. ಆ ಹೆಣ್ಮಗಳನ್ನ ಏನ್ ನೋಡ್ತೀವಿ, ಇಲ್ಲಿ ಲಿಂಗ ನೋಡ. ಹೆಣ್ಣು ಕಂಡು ಹೆಚ್ಚು ಹೆಕ್ಕಳಗೊಂಡು ಬಿಡುವಂತೆ ಕಣ್ಣಿಟ್ಟು ನೋಡಿದ್ರು ಶಿವಲಿಂಗನನ್ನ. ಆ ಹೆಣ್ಮಗಳು ಎಷ್ಟ ಆಸಕ್ತಿಯಿಂದ ನೋಡ್ತೀರೋ ಅಷ್ಟ ಆಸಕ್ತಿಯನ್ನ ಆ ಲಿಂಗದ ಮೇಲೆ ನೋಡ್ರಿ, ಭಗವಂತ ಒಲಿತಾನ. ಕರ್ಮ ಬೆಚ್ಚಗೆ ಹರಿದ
ಹರಿದರೆ ನರಕದಲ್ಲಿ ನೆರೆದು ದೊರೆದು ಹೋಗುವುದು. ಮರೆಯದೇ ಪೂಜಿಸು ರಾಮನಾಥ ಅಂತ ಹೇಳ್ಕೊಂಡು ಬರ್ತಾರೆ. ಅದಕ್ಕ ಭಗವಂತನ ಸ್ಮರಣೆ ಇರಲಿ. ಕರ್ಣಂಗಳ ಚೇಷ್ಟೆಗೆ ಮನವೇ ಬೀಜ ಅಂತ ಹೇಳ್ಕೊಂಡು ಬಂದ್ಲಕ್ಕ. ಈ ಮನಸ್ಸನ್ನತಕ್ಕಂಥದ್ದು ಹರಿದಾಡ್ತದ. ಅದಕ್ಕ ಇಲ್ಲಿ ಹೇಳ್ಕೊಂಡು ಬರ್ತಾರೆ ಏನು ಅಂತ ಕೇಳಿದ್ರ, ಕಾಮ ಅನ್ನತಕ್ಕಂಥವನು ಏನು ಅಂದ್ರ ಮನುಷ್ಯನ ಅಧಪತನಕ್ಕೆ ಒಯ್ತಾನ. ಎಂತದೇ ದೊಡ್ಡವನಾಗಿದ್ರು ಕೂಡ ಕಾಮುಕನಾಗಿದ್ದ ಅಂದ್ರ ಆತನಿಗೆ ಅಲ್ಲಿ ಗೌರವ ಇರಂಗಿಲ್ಲ. ಎಂತೆಂತ ಪದವಿಗಳಿದ್ದವರೆಲ್ಲರೂ ಪದವಿನ ಕಳ್ಕೊಂಡ್ರು. ಇದು ನಾವು ನೋಡ್ತೀವಿ ಸಾಕಷ್ಟು, ಹೌದಿಲ್ಲ? ಅಂಗದಿಚ್ಛೆಗಾಗಿ ಸ್ವಲ್ಪಕ್ಕ ಅಂಗದಿಚ್ಛೆಗಾಗಿ ಏನ್ ಮಾಡಿದ್ರು, ತಮ್ಮ ಒದಗಿರ್ತಕ್ಕಂಥ ದೊಡ್ಡ ದೊಡ್ಡ ಪದವಿಗಳನ್ನ ಏನ್ ಮಾಡಿದ್ರು, ಚ್ಯುತಿಗೊಂಡು ಅಧಿಕಾರ ಬಿಟ್ಟು ಎಲ್ಲಿ ಬಂದಾರ್ರಿ? ಅಧಪತನಕ್ಕೆ ಬಂದಾರ. ಅದಕ್ಕಾಗಿ ಕಾಮನನ್ನ ಜಯಿಸಬೇಕಂದ್ರೆ ನಿಗ್ರಹಿಸಬೇಕು. ಅವನು ಹೇಳಿದಂಗ ನಾವು ಕೇಳುವಲ್ಲ, ನಾವು ಹೇಳಿದಂಗ ಅವನು ಕೇಳಬೇಕು. ಅದಕ್ಕ ನಾವೇನ್ ಮಾಡ್ಬೇಕಂದ್ರ ಕಾಮನನ್ನ ಗೆಲ್ಲಬೇಕಾಗಿತ್ತು ಅಂದ್ರ, ಅಲ್ಲೇ ಈ ಲೋಕದೊಳಗೆ ಕಾಮನನ್ನ ಗೆದ್ದವರು ಯಾರು ಅಂದ್ರ 3 ಜನ ಅಂತ. ಲೋಕದೊಳಗ ಯಾರ್ಯಾರ್ರಿ? 3 ಜನ ಮಾತ್ರ ಕಾಮನನ್ನ ಗೆದ್ದಾರು. ಯಾರು ಅಂತ ಕೇಳಿದ್ರೆ ಹೇಳ್ಬೋದು ನಾವು, ಶಿವ ಸುಟ್ಟಾರ್ರೆ ಅವನು ಗೆದ್ದಾನಂತ. ಇಲ್ಲ, ಶಿವ ಸುಟ್ಟ ಗೆದ್ದಿಲ್ಲ ನಾವು. ಅದಕ್ಕೆ ಸಿದ್ದರಾಮೇಶ್ವರರು ಬಸವಣ್ಣವರು ಹೇಳ್ತಾರೋ, ದೇವರು ಕಾಮನ ಕೊಂದನೆಂಬರು ದೇವಂಗಿಬ್ಬರು ಹೆಂಡಿರು. ಅದಾರಿಲ್ರಿ, ದೇವರು ಕಾಮನ ಕೊಂದನೆಂಬರು ದೇವಗೆ ಇಬ್ಬರು ಹಿಂದಿರು. ದೇವರು ಕಾಮನ ಕೊಂದಿಲ್ಲ ಕಾಣಿವೋ, ದೇವರು ಕಾಮನ ಕೊಂದಿಲ್ಲ ಕಾಣಿವೋ, ಕಾಮನ ವೈರಿಗಳು ಕಾಮನ ಕೊಂದ ಮೂವರಿತ್ತಲಿದ್ದಾರೆ. ಆ ಶಿವ ಕಾಮನನ್ನು ಸುಟ್ಟ, ಕಾಮನನ್ನು ಗೆದ್ದ ಅಂತೀರಿ. ಅವ್ನ ಇಬ್ರು ಹೆಂಗ ಅಂದ್ರ, ಷಣ್ಮುಖ ಗಣಪತಿ ಇಬ್ರು ಮಕ್ಕಳದ, ಮತ್ ಹೆಂಗ ಅವ್ ಕೊಂದ? ಹೌದಿಲ್ಲ ಅನ್ನಬೇಡ್ರಿ ಅಂದ್ರ ಅವ್ರು. ದೇವನು ಕಾಮನನ್ನ ಕೊಂದಿಲ್ಲ, ಮನಸ್ಸಿಜನಾಗಿ ಉಳಿಸಿದ ಮತ್ತು ಬದುಕಿಸಿದವನ. ಅನಂತರ ಹೇಳ್ತಾರ, ಕಾಮನ ವೈರಿಗಳು ಕಾಮನ ಕೊಂದವರು ಮೂವರಿದ್ದಾರೆ. ಕೂಡನ ಸಂಗಯ್ಯನಲ್ಲೇ ಶುಕನು, ಸೊನ್ನಲಿಗೆ ಸಿದ್ದರಾಮಯ್ಯ, ಹನುಮಂತರು ಅಂತ ಹೇಳ್ಕೊಂಡು 3 ಮಂದಿ ಗೆದ್ದವರು. ಯಾರೇ? ಶುಕ ಮಹರ್ಷಿ, ಸೊನ್ನಲಿಗೆ ಸಿದ್ದರಾಮೇಶ್ವರ, ಅನಂತರ ಹನುಮಂತ, ಮಾರುತಿ. ಹೌದು, ಮಾರುತಿ. ಇವರ 3 ಜನ ಕಾಮನನ ಗೆದ್ದವ್ರಿ, ಮತ್ಯಾರು ಗೆದ್ದಿಲ್ಲ. ಗೆದ್ದನ ಅನ್ಕೋತ ಹೋದವ್ರು ಅಷ್ಟ ಅವ್ರು. ಅದಕ್ಕೆ ಹೇಳ್ತಾರೆ, ಅದಕ್ಕ ಕಾಮ ವಿದೂರ ಅಂದ್ರೆ ಏನ? ನಿಶ್ಚಿತ ಬಲಗಳನ್ನು ದೂರ ಮಾಡುವಂತದ್ದು. ಮನಸ್ಸು ಎಲ್ಲೆಲ್ಲೋ ಹರಿತಿರ್ತದ, ಆ ಮನಸ್ಸನ್ನು ತಡಿಬೇಕು. ಅದಕ್ಕೆ ಹೇಳ್ತಾರೆ, ಆ ಮನಸ್ಸನ್ನು ತಡಿಲಿಲ್ಲ ಅಂದ್ರ ಏನಾಗ್ತದ ಅಂತ ಕೇಳಿದ್ರೆ, ಯಾಕಂದ್ರ ಶಬ್ದ ಸ್ಪರ್ಶ ರೂಪ ರಸ ಗಂಧಗಳಿಗೆ ಪಂಚ ವಿಷಯಗಳ ಮನಸ್ಸು ಹರಿದು ಹೋಗ್ತಿರ್ತದ. ಶಬ್ದ ಸ್ಪರ್ಶ ರೂಪ ರಸ ಗಂಧಗಳಿಗೆ ಈ ಮನಸ್ಸು ಏನಾಗ್ತದ? ಹರಿದು ಹೋಗ್ತದ. ಅದಕ್ಕೆ ಹೇಳ್ತಾರೆ ಶಬ್ದಕ್ಕೆ ಕುರಂಗ. ಅದಕ್ಕೆ ಶ್ರೀಮನ್ಯ ಜುಗ್ನರ್ ಹೇಳಿದ್ರು, ಬೇಡ ಮನವೇ ವಿಷಯ ಭಾಷೆ ಮಾಡಿ ಕೆಡದಿರು ಸಾಧಿದೆ ಅಂತ ತಿಳ್ಕೊಂಡು ಬಂದ್ರು. ಬೇಡ ಮನವೇ ವಿಷಯ ಭಾಷೆ ಮಾಡಿ ಕೆಡದಿರು, ವಿಷಯದ ಆಶೆ ಮಾಡದ. ಇದು ಕಣ್ಣು ಸುಮ್ಮಿರ್ತೈತ್ರಿ, ಕೈ ಸುಮ್ಮಿರ್ತಾವ, ಕರ್ಣಗಳೆಲ್ಲಾ ಸುಮ್ಮಿರ್ತಾವ. ಅದ್ರ ಜೋಡಿ ಒಬ್ಬ ಸೇರಿದಾದ್ರೆ ಇದೆಲ್ಲ ಗದ್ದಮ. ಯಾರ್ರಿ? ಮನಸ್ಸನ್ನತಕ್ಕಂಥ ದೋಸ್ತ್ ಸೇರಿದಂದ್ರೆ ಎಲ್ಲ ಆಟ ಆಡಿಸಕ್ಕಿಸ್ತಾನೆ. ಹೌದಲ್ಲ? ಮನಸ್ಸು ಬಂದ ಕಣ್ಣಿಗೆ ಹೇಳಿದ ಅಂದ್ರೆ, ದೋಸ್ತಿ ಮಾಡಿದ ಅಂದ್ರೆ ನೋಡ್ ಅದಕ್ಕೆ ನಕ್ಕತ್ತಾನ. ಹೌದಲ್ಲ? ಕೈಗೆ ಹೇಳ್ತಾನ, ಹಿಡಿ ಮುಟ್ಟು ಏನಕ್ಕತ್ತಿ ಇರ್ತಾನ. ಒದಗಿ ಬೀಳುದಾರಿಗೆ ಮನುಷ್ಯಗೆ ಬೀಳಂಗಿಲ್ಲ, ಶರೀರಕ್ಕೆ ಬೀಳ್ತದ. ಹೌದಲ್ಲ? ಒಬ್ಬ ಇಟ್ಟೆಲ್ಲ ಗದ್ಲ. ಅದಕ್ಕೆ ಹೇಳಿದ್ರ, ಬೇಡ ಮನವೇ ವಿಷಯ ದಾಶೆ ಮಾಡಿ ಕೆಡದಿರು ಸಾರಿದೆ. ಅದಕ್ಕೆ ಹೇಳಿದ್ರವರು, ವಿಷಯ ಶಬ್ದ ಸ್ಪರ್ಶ ರೂಪ ರಸಗಂಧ. ಶಬ್ದಕ್ಕೆ ಕುರಂಗ, ರಸಕ್ಕೆ ಮತಂಗ, ರೂಪಕ್ಕೆ ಪತಂಗ, ಭೃಂಗ, ಗಂಧಕ್ಕೆ ಭೃಂಗ, ಸ್ಪರ್ಶಕ್ಕೆ ಮತಂಗ ಅನ್ನತಕ್ಕಂಥದ್ದು ಹೇಳ್ಕೊಂಡು ಬರ್ತಾರೆ. ನಾನು ಸ್ವಲ್ಪ ಹೇಳಿ ಮುಗಿಸ್ತೇನೆ, ಯಾಕಂದ್ರ ನಿಮ್ ಮೊದಲೇ ಹೇಳೇನೆ, ಸ್ವಲ್ಪ ವೇದಾಂತ ಅಂದ್ರೆ ಬ್ಯಾಸರ ಬರ್ತೈತೆ. ಹೌದಿಲ್ಲ? ಬ್ಯಾಸರ ಅಂದ್ರೆ ಹೆಂಗ್ ಬರ್ತೈತೆ ಅಂದ್ರ,
ದಿವಸ ಏನ್ ಬಿಡಪ್ಪ ಅದನ್ನ ಇದನ್ನ ಹೇಳ್ತಿದ್ವಿ. ಅವ ಹಡದಿದ್ಲತ್ತ ಒಂದ್ 4-5 ತಿಂಗಳ ಕೂಸಿತ್ತ. ಆ ತಾಯಿನ ಮಗನ ಮನ್ಯಾಗ ಬಿಟ್ಟ ಎಲ್ಲರೂ ತೋಟಕ್ಕೆ ಹೋಗಿರ್ ಕೆಲ್ಸಕ್ಕ. ಅವ ಮಗ ಸಂಚಾನ ಟೈಮ್ ಪಾಸ್ ಮಾಡಿದ್ರು. ಸಂಜೆ 5 ಆಗಿತ್ತು. ಅವಾಗ ಅವು ಹೇಳಿದ್ಲು ತೊಡಿ ಮಾಡಿದ್ ಖುಷಿ ಯಪ್ಪ ಏನಕತ್ತಾನ ಇಬ್ರು ಕೂಡ ಏನ್ ಮಾಡಬಾರ್ದು ಎಲ್ಲಾ ದೋಸ್ತಿ ಮಾಡಿದ್ವು ಮಸ್ತ್ ಮಾಡಿದ್ವು. ಇನ್ನ ದುಡಿದ್ ಹಸಿರು ಬರ್ತಾರ. ಅವ್ರು ದುಡ್ದ ಹಸಿರು ಬರ್ತಾರ ತೋಟದಾನವ್ರು. ಅವ್ರಿಗೆ ಏನಾರ ಸಜ್ಜು ಮಾಡ್ತೀನೋ ಈ ಆರಾಮ್ ತೊಟ್ಟಿಲ್ದಾಗ ಮನ್ಕೋ ಆಡ್ತಾಳ. ಆರಾಮ್ ತೊಟ್ಟಿಲ್ದಾಗ ಮನ್ಕೋ ಆಡ್ತಾಳು. ಸಂಚಾನ ತೊಡಿ ಮೇಲೆ ಹಾಕೊಂಡಕ್ಕಿ ಸಂಚಾನ ಅದಕ್ಕೆ ಮುದ್ದು ಮಾಡಿದಕ್ಕಿ ತೊಡಿ ಮೇಲಿನ ತೆಗದ ಯಾವಾಗ ತೊಟ್ಟದಾಗ ಹಾಕಿದ್ಲೋ ಅದೇನ್ ನಗತಿತ್ಲ ಅವಾಗ ಏನ್ ಮಾಡಾಕಿತ್ತು ಅಳಾಕ್ ಚಾಲು ಮಾಡ್ತಿತ್ತು. ಒಂದ್ ಸೌಂಡ್ ಅಳಾಕ್ ಚಾಲು ಮಾಡಿತ್ತು. ಅವಾಗ ಹೇಳ ತೂಗಾಕೈತ್ಲ ಯಪ್ಪಾ ಅಳಬೇಡ ಇದಕ್ಕೆ ಸಮಾಧಾನ ಮಕ್ಕೋ ಇನ್ನೊಂದ್ ತಾಸ್ ಮಕ್ಕ 1 ತಾಸ್ನಾಗ ನಮ್ ಗದ ಎಲ್ಲ ಮುಗಿಸ್ತಾನ. ತೋಟಕ್ಕೆ ಹೋಗಿ ದುಡಿದು ಬಂದವ್ರು ಹಸಿರು ಬಂದಿರ್ತಾರ. ಅವ್ರಿಗೆ ಏನಾದ್ರು ಮಾಡ್ಲಿಲ್ಲ ಅಂದ್ರೆ ದುಡ್ಡು ಕೂಡ ಬರ್ಕೊಳ್ತಿರ್ತಾರ. ನಿನಗ ನನ್ ಕುಡಿಯ ಬರ್ಕೊಂಡು ಬರ್ತಾವು. ಅದಕ್ಕೊಂದ ತಾಸು ಮನ್ಕೋ ಅಂದ್ರು ಕೇಳಿಲ್ಲದ ಬಿಟ್ಟು ಹಾಡ್ಮೇಲೆ ಅಳಾಕ್ ಚಾಲು ಮಾಡುದು. ಅವಾಗ ಬಂದ್ ಏನ್ ಮಾಡ್ಲ ಅಂದ್ರ ಹೆಂಗಾರ ಮಾಡಿ ಹಾಡ್ ಮಾಡಿ ಏನಾರ ಮಾಡಿ ಮನಗಿಸ್ಬೇಕಂತ ಅವು ಹಾಡಾಕತ್ತಿದ್ಲ. ಕೃಷ್ಣನ ಮ್ಯಾಲ ಹಾಡಿದ್ಲು, ರಾಮನ ಮ್ಯಾಲ ಹಾಡಿದ್ಲು, ಶಿವನ ಮ್ಯಾಲ ಹಾಡ್ಲು, ಸದಾಶಿವಪ್ಪನ ಮ್ಯಾಲ ಹಾಡಿದ್ಲು. ಏನ್ ಬರ್ತಾವೆಲ್ಲ ಹಾಡಿದ್ರೆ ಹಾಡು ತುಂಬಿದ್ಲು. ಅದು ಮನ್ಕೋ ಆತ ಬಾಯಿ ತೆಗೆದು ಅವಳು ಹಾಕ್ತಿದ್ಲು. ತೊಟ್ಟಿಲ್ಲಾಗ ಮನಗಲ್ಲ ತಾಕಿ ಕೇಳಾಕತ್ತಾಳ. ಇದು ಆತ ಬಾಯಿ ತೆಗೆದು ಅಕಿನ ನೋಡಾಕತ್ತೈತಿ. ನೋಡ್ಲು 5 ಆತು ಅತಿ ಶಿಟ್ಟು ಬತ್ತು ಬಾವಾ ಮಕ್ಕಳು ಅನ್ಬೇಕು. ನೀವಳಿಲ್ಲ ಇನ್ ನನಗ ಅವ್ರ ಏನ್ ಬಂದ್ ಏನ್ ಮಾಡ್ಬೇಕಂತ ಹೇಳಿ ಕಡಿ ಹಾಡ ಹಾಡ್ತಾ ಇದ್ರಿ. ಒಂದ್ ಹಾಡೈತಿ ಅವ್ರ ಕಡಿ ಹಾಡ ಏನೈತಿ ಹಾಡ್ತೀರೇನ ಯಾರ್ರಿ? ಯಪ್ಪ ಏನ್ ಹಾಡ ನಮಗ ಗೊತ್ತಿಲ್ಲ. ನಾ ಹಾಡಿದ್ರೆ ನಿಮಗೂ ಗೊತ್ತಾಕೈತಿ. ಹಾಡ್ಲಿ ಕರೆ ಸ್ವರ ಇಲ್ಲ ಏನ್ ಮಾಡೋದು. ಆ ಹಾಡು ಅಂತದಲ್ಲದ ನಾ ಕೇಳಿದ್ರೆ ನೀವು ನಗ್ತೀರಿ ಅಷ್ಟ. ಅದ ಹಾಡ ಹೆಂಗಂದ್ರ ಕಡಿ ಹಾಡು ಎಂತದ್ ಹಾಡ್ತಾಳಂದ್ರ 4 ಹಗ್ಗ ಹಿಂದಿಡಿದ್ಲ. ಗೊತ್ತಾತ್ ನಿಮ್ಗದ ಕಡಿ ಹಾಡಿದ 4 ತೂಗುದ್ ಬಿಟ್ಲ 4 ಹಗ್ಗ ಹಿಂಗ್ ಹಿಡಿದ ಜಲ್ಸಾಕ್ ಚಾಲು ಮಾಡ್ಯ. ಕಡಿಗ್ ಬಂದ್ ಏನ್ ಮಾಡ್ಲು ಚಾಲು ಮಾಡ್ಲಿ. ಅದ ಹಾಡು ಕಡಿದಿಲ್ಲ. ಅದಕ್ಕೆ ದೊಡ್ಡ ಹಾಡ ಹಾಡ್ತಿರೋ ಒಂದ್ ಸಾವಿರ ಹಾಡಾಕತ್ಲು. ಇದೇನು ಆತ ಬಾಯಿ ತಕೊಂಡ್ ನೋಡಾಕತ್ತಿತ್ಲ ಕೂಸ. ನೋಡುದು ಬಿಟ್ಟ ಕಣ್ಣು ಮುಚ್ಚಾಕೈತ ಸಣ್ಣಂಗೆ. ಬಾಯಿ ಮುಚ್ಚೋನ್ ಸಣ್ಣಂಗೆ ಕಣ್ಣು ಮುಚ್ಚಿ ನಿದ್ದೆ ಮಾಡಾಕೈತು. ಅವ್ರು ಒಂದು ಉಳ್ಕತನ ತಾಸ್ತನ ಹಾಡೇನು ಮನ್ಕೊಳ್ಳಿಲ್ಲ. ಈಗ ಮನ್ಕೋತ್ಲ ಅಂತು ಅವಾಗ ಕೂಸ ಮನ್ಕೋತ ಅನ್ನಕೈತತ್. ನಮ್ಮವ್ ರಾಮತ್ತ ಕೃಷ್ಣತ್ತ ಸದಾಶಿವಪ್ಪತ್ತ ಹಾಡಿದ್ಲು. ಎಷ್ಟೋ ಚಂದ ಕೇಳಾಕತ್ತಿತ್ತು. ಏನೋ ಇದು ಅನ್ನಕತ್ತ ಏನು ತಿಳಿವಾಯ್ತು. ಈಗ ದೋಸ್ತಿನ ಬೇಡತ್ತ ಮಕ್ಕೊಂಡ್ಬಿಡ್ತತ್ತ. ಈಗ ದೋಸ್ತಿನ ಬೇಡ ನನಗತ್ತ ಮಕ್ಕೊಂಡ್ಬಿಡ್ತತ್ತ. ಹಂಗ 14 ದಿವಸ ಸದಾಶಿವಪ್ಪನ ಚರಿತ್ರೆ ಹೇಳಿದ, ನಗಸಿದ, ಏನೆಲ್ಲಾ ಮಾಡಿದ. ಇವತ್ತು ತಂದು ಏನೋ ಹೇಳಾಕತ್ತೇನು ಇದೇನೋ ತೆಲಿ ಮೇಲೆ ಏನೋ ಬಂದು ಕೂತಂಗ ಯಾಕತೈತಿ. ಕಿವ್ಯಾಗಾರ ಒಳಗೆ ಹೋಗ್ಬಾರ್ದು ಬಿಟ್ರಪ್ಪ ಹಡತ್ ನೀವು ಕೂತೇರಿ. ಅದನ್ನ ಮುಗಿಸಬೇಕಂತ ನಾ ಕೂತೇನೆ ಅಷ್ಟ ಮತ್ತೇನೆ ಹೌದಿಲ್ಲ. ಅದಕ್ಕಾಗಿ ಏನ್ ಹಿಂದಿನ ದಿವಸ ನಾಳೆ ದಿವಸ ಏನ್ ಒಂದೊಂದ್ 2-2 ತಾಸು ಆಗ್ಬರ್ತಕ್ಕ. ಅದಕ್ಕೆ ಅಡಿಗೆ ತಯಾರೈತಿ, ಊಟ ಮಾಡೋದೈತಿ, ಹೋಗಿ ಮಕ್ಕಳೈತಿ. ಏನ್ ಹೋಗಿ ಊಟನೂ ಮಾಡೋದಿಲ್ಲ, ಅಡಿಗೆನೂ ಮಾಡಂಗಿಲ್ಲ. ಇಲ್ಲ ಊಟ ಐತಿ ಎಲ್ಲ ಸಜ್ಜ ಇಟ್ಟಾರ ಅವರು. ಅದಕ್ಕೆ ಮುಗಿಸ್ತೇನೆ ಏನ್ ಬಾಳ ಹೊತ್ತಿಲ್ಲ. ಯಾಕಂದ್ರ ಬಾಳ ಹೊತ್ತು ಹೇಳ್ಕೊತ ಕೂತ್ರು ಆಗಂಗಿಲ್ಲ. ಕೈ ಕಾಲು ತಡಿಬೇಕಲ್ಲ, ಕಾಲು ಕೇಳಂಗಿಲ್ಲ. ಎಲ್ಲವೂ ಏನಾಗ್ಬಿಡ್ತಾವಂದ್ರ ಅಡೀಟ್ ಆಗಿಬಿಟ್ಟಿವಿ ನಾವು. ಅದಕ್ಕೆ ಹೇಳ್ತಾರ, ಕಾಮನನ ಕೊಂದವರು 3 ಇದ್ದಾರೆ. ಶುಕನು, ಸೊನ್ನಗ್ಲಿ, ಸಿದ್ದರಾಮ, ಹನುಮಂತ. ಇವ್ರು 3 ಜನ ಕಾಮನ ಗೆದ್ದವರು ಇರತಕ್ಕಂಥದ್ದು. ಅದಕ್ಕೆ ಹೇಳ್ತಾರೆ ಶಬ್ದ ಸ್ಪರ್ಶ ರೂಪ ರಸಗಂಧ ಅನ್ನತಕ್ಕಂಥ 5 ವಿಷಯಗಳಿಗೆ ಮನಸ್ಸು ಹರಿತಿರ್ತದ. ಶಬ್ದಕ್ಕೆ ಕುರಂಗ. ಶಬ್ದಕ್ಕೆ ಕುರಂಗ ಅಂದ್ರೆ ಚಿಗುರಿ. ಬೇಟೆಗಾರ ಚಿಗುರಿ ಬೇಟೆ ಆಡಕ್ ಹೋದಾಗ ಏನ್ ಮಾಡ್ತಾನ ಅಂದ್ರ ಅದ್ರಗತ್ತೆ ಧ್ವನಿ ಮಾಡಿ ಕೊಳಲ ನಾದ ಮಾಡ್ತಾನ. ಆ ಶಬ್ದಕ್ಕೆ ಅದು ಮೋಹಪಾಶವಾಗಿ ನಿಂತು ಬಿಡ್ತದ. ಅವಾಗ ಬಾಣ ಹೊಡಿತಾನ ಶಬ್ದಕ್ಕ. ಆ ನಾದಕ್ಕೆ ಅದೇನ್ ಮಾಡ್ತದ, ಮೈ ಮರ್ತದನ್ನ ನಾದವನ್ನು ಕೇಳ್ತ ಸಂಗೀತ ಕೇಳಾಕತ್ತದ ಚಿಗರೆ. ಅವಾಗ ಏನ್ ಮಾಡ್ತಾನೋ ತಪ್ಪಿಸಿ ಏನ್ ಮಾಡಿಬಿಟ್ಟ, ಬಾಣ ಹೊಡೆದನ್ನು ಕೊಂಡು ಬಿಡ್ತ. ಇದು ಶಬ್ದಕ್ಕೆ ನಾಶ ಅಂತ. ಅನಂತರ ಸ್ಪರ್ಶಕ್ಕೆ ಮತಂಗ, ಆನೆ. ಆನೆಗೆ ಒಂದು ಸಲ
ಕೆರ್ಸಾಕ್ ಚಾಲು ಮಾಡಿತ್ತು, ತುರ್ಸಾಕ್ ಚಾಲು ಮಾಡ್ತಾರ, ಗಿಡಕ್ಕ ಗಾಡಿಗೆ ತಿಕ್ಕಿ 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 ತಲಿ ಹೊಡೆದು ಬಿಡಂಗಿಲ್ಲ. ರಕ್ತ ಬಂದ್ರು ಅಷ್ಟು ಆನಂದ ಆಕಿರ್ತದ. ನಿಮಗೂ ಏನಾರು ಕಡಿತಂದ್ರೆ ಒಂದು ಸಾವನ್ನ ಕೆರಿತಿರ್ತೀರಿ, ಕೆರಿಯಾಗ ಎಟ್ಟ ಆನಂದ ಅನಿಸ್ತಿರ್ತದ, ಬಿಟ್ಟ ಮೇಲೆ ಚೂರು ಚೂರು ಉರಿಯಾಕ ಚಾಲು. ಹೌದಿಲ್ಲ? ಸ್ಪರ್ಶ, ಸ್ಪರ್ಶ ಸುಖ ಅಂತಾರ ಇದಕ್ಕೆ. ಹೌದಿಲ್ಲ? ಸ್ಪರ್ಶದ ಸುಖ ಅನ್ನತಕ್ಕಂತಾದ ಮೋಹ ಏನ್ ಮಾಡ್ತದ ಅಂದ್ರೆ ನಮ್ಮನ್ನ ಕೆಡಿ ಹಾಕಿ ಬಿಡ್ತದ, ಕೊಂಡು ಬಿಡ್ತದ ಸ್ಪರ್ಶ ಸುಖ. ಹೌದಿಲ್ಲ? ಒಬ್ಬ ಜಮಖಂಡಿಗೆ ಸಂತಿಗೆ ಹೋಗಿದ್ದ, ಜಮಖಂಡಿ ಸಂತಿಗೆ ಹೋಗಿದ್ದ, ಸಂತಿ ಪಂತಿ ಮಾಡಿ ಗೊಂಜಾಳ ಪಂಜಾಳ ಒಗದಿದ್ದ. ಒಂದು 30-40 ಸಾವಿರ ರೂಪಾಯಿ ಬಂದಿದ್ದು. ಮತ್ತ ಮನೆಗೆ ಬೇಕಾದಂತ ಸಂತಿ ತಗೊಂಡ, ಬೇಸ್ತಾರ ಸಂತಿ ಫುಲ್ ಗದ್ದಿತ್ತು. ಬಸ್ ಸ್ಟ್ಯಾಂಡ್ ಬಂದ, ಬಸ್ ಮನಗಂಡ ರಶ್ ಆಗಿತ್ತು, ಅದ ಹತ್ತಿತ್ತು. ಓಡಿ ಬಂದ, ಏನ್ ಮಾಡಿದ ಟಾವೆಲ್ ಒಗದ ಬಂದ್ ಹಂಗಟ್ ಹಿಂಗಟ್ ಮಾಡಿ ಒಳಗೆ ಬಂದು ಕೂತ್ ಏನಾತಂದ್ರ ಅಲ್ಲಿ ಬಂದ ಕೂತ ನಂತರ ಆ ಟಾವೆಲ್ ತಕ್ಕೋಬೇಕಿಲ್ಲ, ಇಲ್ಲ ಮತ್ ಸರಿಸಿಟ್ಟ, ಮತ್ತೆ ಯಾರೇ ಬರ್ತಾರ. ಅದ್ರಾಗ ಒಬ್ಬ ಮುದುಕ ಬಂದ, ಯಪ್ಪ ಒಂದಿಟ್ಟು ಯಾರು ಬರ್ತಾರಜ್ಜ ನಡಿ, ಯಾರು ಇವ್ ತಾನ ಒಬ್ಬನ ಅದ ಬರ್ತಾರಜ್ಜ, ಮುಂದೆ ಹೋಗ್ತಾರ ಮುಂದ. ಮತ್ ಹಂಗ ಬಸ್ ಮತ್ ದೇವಸ್ಥಾನ ಸಂತ ಜನ ಬರುದ. ಆ ನಂತರ ಒಂದು ಮುಗಿಕ್ ಬರ್ತಪ್ಪ ಒಂದ್ರ ಜಾಗ ಬಿಡು, ಇಲ್ಲವ ಬರಾಕ್ತಾರ, ಹಿಂದದ ಹೋಗ್ ನೀನ್ ಮುಂದ್ ಹೋಗ್ತದು. ಹಂಗ ಹೋದ್ ಹಂಗ ಎಲ್ಲಾ ಬಂದವರಿಗೆಲ್ಲ ಹೇಳು. ಅವಾಗ ಮಧ್ಯಮ ನವತರುಣಿ ಒಬ್ಬ ಹೆಣ್ಮಗಳು ಬಂದು, ಯಾರಾದ್ರೂ ಬರ್ತಾರಲ್ರಿ ಅಲ್ಲಿ, ಇಲ್ಲಿ ಬರ್ರಿ ಕುಂಡ್ರ ಬರ್ರಿ, ಇಲ್ಲಿ ಬರ್ರಿ ಕುಂಡ್ರಿ. ಕೂತ್ಲು, ತುಂಬಿದ ಬಸ್ಸ. ಆ ನಂತರ ಇದ್ದರು ಅವ್ರೊಬ್ರು ಯಾರೋ ಬಂದ್ರು, ಮತ್ ಹ್ಯಾಗ್ ನಿಂದಿರ್ತಾನ, ಹಾಗ ಮುಂದೆ ಹೋದ್ರ ಹಾಗ ಕೂತ್ರು. ಸ್ಪರ್ಶ ಸುಖ ಚಾಲು ಆಯ್ತು. ಅವ್ರ ಅಕ್ಕಿ ಮೈ ಇವ್ನ್ ಆಯ್ತು, ಇವ್ನ ಮುಂದೆ ಅವನ್ ಮುಂದೆ ಅಕ್ಕಿ ಮುಂದೆ ಆಯ್ತು. ಸ್ಪರ್ಶ ಸುಖಗಳ ಆನಂದಗಳಿಗೂ ಹೋದ. ಆಗ ಮಾತಾಡ್ಕೋತ ಬಸ್ ಹೊಂಟು ಬಿಡ್ತು. ಗದ್ದಲ ಸ್ಪರ್ಶ ಸುಖ ಆನಂದಗಳಿಗಿದ್ದ. ಅನಂತರ ಏನಾತಂದ್ರ ಬಸ್ ಬಂದು ನಿಂತಿದ್ರೆ ಗೊತ್ತಿಲ್ಲ, ಬಸ್ ಇಳಿತು, ಸೀಟಿ ಹೊಡೆದು ಕಂಡಕ್ಟರ್ ಇಳಿಯುವಾಗ, ಮರಯ ಬಸ್ ನೀವು ಊರು ಬಂದೈತೆ, ಯುದ್ಧ ಎದ್ದು ಇಳಿದು ಬಂದು ಅವ ದಾರಿ ನೋಡ್ಕೊತ ನಿಂತಿದ್ಲ. ಶಾಂತಿಗೆ ಹೋಗಿದ್ಲೆ, ಏನೇನ್ ಮಾಡ್ಕೊಂಬಂತು ನಿನ್ನ ಶಾಂತಿ ಅನ್ನು. ಮತ್ ರಾಕ್ ಕೆಟ್ಟ ಬಂದ್ವ, ಅಲ್ಲೇ ಕಿಶಾರ್ದಾವ್ ನೋಡ ಅಂದ. ಹೋದ್ರೆ ಕಿಶಾ ಕೈ ಹಾಕಿದ್ಲಿ, ಇಟ್ಟು ತೆಳಗ್ ಬರ್ತಿರ ಕೈ, ಕಿಶಾದ ಕೈ ಹಿಂಗ ಹಾಕಿದ್ರೆ ಕಿಶಾದ ಕೈ ಇಟ್ಟು ತೆಳಗ್ ಬರ್ತು. ಏನಿದನ್ಲಕ್ಕೆ ಕಿಶೇನ ಇಲ್ಲ, ಕತ್ತರಿಸಿ ಬಿಟ್ಟಾರ. ಇದು ಯಾವಾಗ ಸ್ಪರ್ಶ ಸುಖದೊಳಗದಾನೋ ಆಕೆ ಹೆಣ್ಮಗಳು ತಕೊಂಡು ಹೋಗ್ಬಿಟ್ಟಿಲ್ಲ, ನಿಮ್ಗೆ ಗೊತ್ತಿಲ್ಲ. ಮುದುಕಿಗರ ಕೊಟ್ಟಿದ್ರ ಜಾಗ, ಆರಾಮ್ ಮನೆಗೆ ಬರ್ತೀವಿ. ಇದು ಸ್ಪರ್ಶ ಸುಖ. ಈ ಸುಖಕ್ಕೆ ಆನಂದ ಪಟ್ಟು ವರ್ಷಾನಗಾಗ್ಲಿ ದುಡಿದು ಕಳ್ಕೊಂಡು ಮನೆಗೆ ಬರ್ಬೇಕು. ಇದಕ್ಕೆ ಸ್ಪರ್ಶ ಸುಖ ಅಂತಾರೆ. ಅದಕ್ಕ ರೂಪಕ್ಕೆ ಪತಂಗ, ರೂಪಕ್ಕೆ ಪತಂಗ. ಲೈಟ್ ಹುಳ ಅಂತೀವಲ್ಲ, ದೀಪದ ಹುಳ. ಒಂದು ದೀಪ ಹಚ್ಚಿದ್ರೆ ಬಂದು ಪಟ ಪಟ ಹೆಂಗ್ ಹೊಡಿತಾವಲ್ಲ, ಅದು ಅದಕ್ಕೆ ಮುತ್ತು ಕೊಡಾಕ್ ಹೋಗ್ತದಂತ, ಮುದ್ದು ಮಾಡಕ್ ಹೋಗ್ತದ, ಬಾಯಿ ಸುತ್ತಕೊಂಡು ಸತ್ತು ಹೋಗ್ತದೆ. ರೂಪಕ್ಕ ನಾವಾದ್ರೂ ಕೂಡ ರೂಪ ಲಾವಣ್ಯಕ್ಕೆ ಒಳಗಾಗಿ ನಮ್ಮ ತನವನ್ನ ಕಳ್ಕೊಂಡು ಬಿಡ್ತೀವಿ. ಅದಕ್ಕ ರೂಪಕ್ಕೆ. ರಸಕ್ಕೆ ಮತ್ಸ್ಯ, ನಾಲಿಗೆ ರುಚಿಗಾಗಿ. ನಾಲಿಗೆ ರುಚಿಗಾಗಿ ಏನಾಗ್ತದ ಅಂದ್ರ ಎಲ್ಲವನ್ನ ಕಳ್ಕೊಂಡು ಬಿಡ್ತೀವಿ. ಬೇಟೆಗಾರ ಗಾಳ ಒಗಿತಾನ ಮೀನ ಹಿಡಿಯಾಕ, ಹಂಗ ಒಂಟಿ ಒಗದಿರ್ತಾನ, ಅದಕ್ಕೊಂದು ಮಳಿ ಹುಳ ಸಿಗಿಸಿರ್ತಾನ. ಹೌದಲ್ಲ? ಗಾಣ ಹಾಕ ಅದಕ್ಕೆ ಮಳಿ ಹುಳ ಸಿಗಿಸಿರ್ತಾನ, ನೀರಾಗ ಒಗಿತಾನ. ಅಲ್ಲೇ ಮೀನು ಬರ್ತದ, ಮಂದ ಸುತ್ತ ಹೊಡ್ಯಾಕ ಚಾಲು ಮಾಡ್ತೈತ. ನೀರೊಳಗ ಆ ಹುಳ ನುಂಗಬೇಕಂತ ಹೇಳಿ ಏನ್ ಮಾಡ್ತದ, ಸುತ್ತ ಹೊಡಿತಿರ್ತದ. ಆ ಗಾಣಕ್ಕೆ ಸಿಕ್ಕ ಮೀನ ಹುಳ ಹೇಳ್ತದ, ಬರಬೇಡ, ಮುಟ್ಟಬೇಡ ನನ್ನ. ನೀನನ್ನ ತಿನ್ನಾಕ ಬಂದ್ರೆ ನೀನ್ ತಿನ್ನಾಕ ಮತ್ತೊಬ್ಬ ಮಾಡ್ಕೊಡ್ತ, ನನ್ನ ಮುಟ್ಟಬೇಡ. ಅದನ್ನ ಹೇಳ ಅಂದ್ರೆ ದೂರ ಹೋಗುದು, ಮತ್ತೆ ಹಿಡಿಯಾಕಂತ ಬರೋದು. ಮತ್ತೆ ಹೇಳ್ತಿದ್ದ, ವ್ಯರ್ಥ ಪ್ರಯತ್ನ ಮಾಡಬೇಡ, ಇಲ್ಲ ನಾನು ಮುಖ್ಯ ಅಲ್ಲ ನೀನು ಮುಖ್ಯದೇ, ನಿನ್ನ ಹಿಡಿಯಾಕ ನಾನು ಇಟ್ಟಾರ, ಅದಕ್ಕಾಗಿ ನಾಲ್ಕು ರುಚಿಗಾಗಿ ನೀ ಇಲ್ಲ ನಾನು ಹಿಡಿಯಾಕ ಬರಬೇಡ, ಇಲ್ಲೇ ಬಂದ್ ಅಂದ್ರೆ ನೀನು ಸಿಕ್ಕ ಸಾಹಿತಿ ಅಂದಾಗ ಹೇಳಿಲ್ಲ. ಸಿಟ್ಟು ಹೊಡಿತ ಹಂಗ ಹೇಳ್ತೇವಿ ಅಂತೇಳಿ ಡಾಕ್ಟರ್ ಬಂದು ಹಿಡಿದ್ರೆ ಮ್ಯಾಲ ಎತ್ತಿದ ನಾವು. ಹೌದು, ಮುಳ್ಳು ಬಾಯಾಗ ಸಿಕ್ತು, ಮ್ಯಾಲ ಎತ್ತಿದ, ತಗದು ಬುತ್ತ್ಯಾಗ ಹೋಗದ, ಸತ್ತು ಹೋಯ್ತು. ಹೌದಲ್ಲ? ನಾಲಿಗೆ ರುಚಿಗಳ ನಮಗೂ ಅಂದ ಶಬ್ದ ಸ್ಪರ್ಶ ರೂಪ ರಸ ನಾಲಿಗೆ ರುಚಿಗೆಲ್ಲ ಬಿಡ್ತಾವ. ಗಂಧ, ಗಂಧ ಅಂದ್ರ ಭೃಂಗಿ ಹುಳು ಮಕರ, ಒಂದು ಕಮಲದ ಮಕರಂದವನ್ನ ಹೀರ್ತಿರ್ತದ.
ಮಕರಂದವನ್ನ ಹೀರುತ್ತಿರ್ತದ. ಆ ಹೀರುವ ಸಮಯಕ್ಕ ಅದು ಸೂರ್ಯ ಹುಟ್ಟಿದಾಗ ಅರಳಿರ್ತದ ಕಮಲ ಪುಷ್ಪ. ಸೂರ್ಯ ಮುನಿಗಿರ್ತಂದ್ರೆ ಮತ್ತೆ ಬಾರ್ತದ, ಮುಚ್ಕೊಳ್ತೈತಿ. ಅವಾಗ ಎಷ್ಟೋ ಜನ ಹೇಳಿದ್ರ, ಸೂರ್ಯ ಮುನಗಕತ್ಯಾನ, ಭೃಂಗಿ ಬಿಡ, ಮಕರಂದನ ಹೀರುವುದನ್ನು ಬಿಡ, ಸುವಾಸನೆಯನ್ನು ಬಿಡ, ಮತ್ತೆ ನಾಳೆ ಹೆರ್ಕೊಳ್ಳುವಂತೆ ಕಮಲ ಮುದುಡ್ತದ, ಹೊರಗೆ ಬರಾಕ್ ಬರಂಗಿಲ್ಲ ಅಂತ. ಅವಾಗ ಭೃಂಗಿ ಹೇಳ್ತು, ಒಣಗಿದ ಕಟ್ಟಿಗೆ ಕೊಡದ್ ಹೊರಗೆ ಬರ್ತೀನ. ಹೂ ಅಂದ್ರೆ ಏನ ಅರ್ಥ? ಒಣಗಿದ ಕಟ್ಟಿಗೆ ಕೊಡೋದು ಹೊರಗೆ ಬರ್ತನ, ತೂತ್ ಕೇಳುತ್ತನೋ ಈ ಹೂವಿನಿಂದ ಪಾರಾಗಿ ಬರಾಕ್ ಬರಂಗಿಲ್ಲ ನನಗಂತ ಹೇಳಿ ಹಂಗ ಹೀರಾಕಿತ್ತು. ಸುಗಂಧ ತಗೊಳಕದ್ದು ಗಂಧವನ್ನ ಸೇವನೆ ಮಾಡ್ತು ಸೂರ್ಯ ಮುನಿಗಿದಾಗ ಕಮಲ ಪುಷ್ಪ ಅರಳೆ ಬಿಚ್ಚಿತ್ತು. ಆದ್ರ ಹೊರಗೆ ಬರಬೇಕಂತ ಪ್ರಯತ್ನ ಮಾಡ್ಲಿಲ್ಲ. ಅದು ಮುಚ್ಚಿದ್ರು ಕೂಡ ಅದರ ಗಂಧದ ಸುವಾಸನೆಗೆ ಹಾಗೆ ಅದರೊಳಗೆ ಉಳು ಸತ್ತು ಹೋಯ್ತು. ಹೌದಿಲ್ಲ? ನಮ್ಮಲ್ಲಿ ಸಾಕಷ್ಟು ಶಕ್ತಿ ಏನೋ ಹೊರಗೆ ಬರಬಹುದಾದ್ದು. ಆದರೆ ಆ ವಿಷಯದ ಆಶೆ ಒಳಗೆ ನಾವು ಬಿದ್ದು ಒದ್ದಾಡಿ ಏನ್ ಮಾಡ್ತೀವಿ ಅಂದ್ರ ನಾವು ಜೀವನವನ್ನು ವ್ಯರ್ಥ ಮಾಡ್ಕೊಂಡು ಬಿಡ್ತೀವಿ. ಅದಕ್ಕೆ ಹೇಳ್ತಾರೆ, ವಿಷಯಂಚ ವಿಷಯಾನಾಂಚ ದೂರ ಮತ್ತರಂ ಮತರಂ ವಿಷಂ ಭಕ್ತಿ ಹಂತಿ ವಿಷಯ ಸ್ಮರಣೋದಪಿ. ವಿಷ ಕುಡಿದ್ರ ಸಾಯ್ತಾನ, ಅದರ ವಿಷಯವನ್ನು ನೆನಪು ಮಾಡ್ಕೊಂಡ್ರನ ಇಲ್ಲೇ ಸಾಯ್ತಾನ ಅನ್ನತಕ್ಕಂತ ಮಹಾತ್ಮರ ವಾಣಿ ಬರ್ತದ. ಅದಕ್ಕಾಗಿ ನಾವ್ ಏನ್ ಮಾಡಬೇಕಂದ್ರೆ ಕಾಮ ವಿದೂರ ಅಂದ್ರ ಕಾಮನನ್ನ ದೂರವಾಗಿಸಬೇಕು, ನಿಗ್ರಹಿಸಬೇಕು. ಯಾಕೆ ಅಂತ ಕೇಳಿದ್ರ ಈ ಲೋಕದೊಳಗೆ ನಾವು ಸ್ವಲ್ಪವಾದ್ರ ಗೌರವದಿಂದ ಬದುಕಿ ಬಾಳಬೇಕಾಗಿತ್ತು ಅಂದ್ರ ಕಾಮನನ್ನು ನಿಗ್ರಹಿಸಬೇಕು. ಇಲ್ಲೇ ಲೋಕದೊಳಗೆ ಗೌರವ ಸಿಗ್ತದ. ಈ ರೀತಿಯಾಗಿ ಅಲ್ಲಿ ತ್ರಿವೇಣಿ ಸಂಗಮ ಏನು ಕೂಡಿತ್ತು. ಆ ಸಂಗಮಗಳ ಕಾವ್ಯ ಬದ್ದಲು ಇಷ್ಟು ಸವಿಸ್ತಾರವಾಗಿ ಸದಾಶಿವಪ್ಪನವರು ಹೇಳಿದಾಗ ಅವಾಗ 3 ಜನ ಮಹಾತ್ಮರ ಎದ್ದು, ಏನಪ್ಪ ಸದಾಶಿವ, ಎಂತ ಜ್ಞಾನ ನಿಂದು, ಕಾವಿನ ಮ್ಯಾಲ ಹಾಕೊಂಡ್ರೆ ನೀವು ಒಳಗೆ ಹಾಕೊಂಡು ಬಿಟ್ಟು ನಿನ್ನಂತ ಜ್ಞಾನಿಯನ್ನ ಕಂಡ ದರ್ಶನ ಮಾಡಿ ನಮಗೂ ಸಂತೋಷ ಆಯ್ತು ಅಂತ ಹೇಳಿ ಪರಸ್ಪರ ಆಲಿಂಗನ ಮಾಡಿಕೊಂಡು ಆನಂದ ಪಡ್ತಾರ. ಅವಾಗ ಯಾವ ಬೆಳ್ಳೂರ ಗುರುಬಸವಲಿಂಗ ಅಪಗೋಳು ಬಂದು ಸದಾಶಿವನ ಅಪಗೊಂಡು ಆನಂದ ಪಡುವತ್ನಾಗ ಒಂದು ಸುಗಂಧ ಹೊರಗೆ ಬತ್ರಿ. ಸದಾಶಿವಪ್ಪನ ಮೈಯಿಂದ ಸುಗಂಧ ದ್ರವ್ಯದ ಹಾಗೆ ಹೊರಗೆ ಬರ್ತದ. ಅವಾಗ ಕೇಳ್ತಾರ ಅವರು, ಏನ್ ಕೇಳಿದ್ರು ಅಂದ್ರ, ಸದಾಶಿವ ನಿನ್ನ ಶರೀರದಿಂದ ಏನೋ ಒಂದು ಸುವಾಸನೆ ಬರಾಕ್ತಿಪ್ಪ, ಏನು ಅಂತ ಕೇಳಿದಾಗ ಅವಾಗ ಹೇಳ್ತಾರೆ ಸದಾಶಿವಪ್ಪನವರು, ಉಸಿರಿನ ಪರಿಮಳವಿರಲು ಕುಸುಮದ ಹಂಗೆ ಕೈಯ, ಉಸುರಿನ ಪರಿಮಳವಿರಲು ಕುಸುಮದ ಹಂಗೆ ಕೈಯ, ಕ್ಷಮೆ ಧಮೆ ಶಾಂತಿ ಸೈರ್ಣಿ ಇರಲು ಸಮಾಧಿಯ ಹಂಗೆ ಕೈಯ, ಲೋಕವೇ ತಾನಾದ ಬಳಿಕ ಏಕಾಂತ ಹಂಗೆ ಕೈಯ, ಚನ್ನ ಮಲ್ಲಿಕಾರ್ಜುನ ಅಂದಾಗಪ್ಪ ನನ್ನೊಳಗೆ ಏನು ಕುಸುಮ ಇಲ್ಲ, ಏನಿಲ್ಲ, ನಿಮ್ಮಲ್ಲಿರ್ತಕ್ಕಂಥ ಜ್ಞಾನ, ನಿಮ್ಮ ಸ್ಪರ್ಶ ದರ್ಶನದಿಂದ ನನ್ನಲ್ಲಿರ್ತಕ್ಕಂಥ ಒಂದು ಸುಗಂಧ ಜ್ಞಾನ ನಿಮಗರ ಆ ರೀತಿಯಾಗಿ ಕಾಣಕರ್ತೈತಿ ಎಂದಾಗ ಎಲ್ಲರೂ ಆನಂದದಿಂದ ಅವ್ರನ್ನ ಬಿಗಿದಪ್ಪಿಕೊಳ್ತಾರೆ. ಅನಂತರವಾಗಿ ಅಲ್ಲಿ ಕೂಡಿರ್ತಕ್ಕಂಥ ಭಕ್ತ ಸಮೂಹ ತುಂಬಿ ಹೋಗಿತ್ತು, ಮಠ ಇಲ್ಲ, ತುಂಬಿ ಹೋಗಿತ್ತು ಬಿದಿರಿ ಮಠ ಇಲ್ಲ. ಯಾಕಂದ್ರ ಆ ರೀತಿಯಾಗಿ ಪ್ರವಚನದ ಕಾರ್ಯಕ್ರಮಗಳು ನಡೆದಂಗಾಗ್ಬಿಟ್ಟಿತ್ತು. ಅವಾಗ ಎಲ್ಲರಿಗೂ ಆನಂದ ಆತು. ಅನಂತರವಾಗಿ ಅವರೆಲ್ಲರಿಗೂ ಬೆಳ್ಕೊಂಡು ಅನಂತರವಾಗಿ ಸದಾಶಿವಪ್ಪರು ಬೆಳ್ಕೊಡ್ತಾರೆ. ಬೆಳ್ಕೊಂಡು ಅವರು ಮತ್ ಎಲ್ಲಿಗೆ ಬಂದರು ಅಂದ್ರ ಚಾಂದ ಸಾಬನ ಗುಡಿಸಲಿಗೆ ಬರ್ತಾರೆ. ಅಲ್ಲಿವರೆಗ ಆನಂದದಿಂದ ಮಕ್ಕೊಂಡ ಬಿಟ್ಟಾನ, ಆನಂದದೊಳಗೆ ಮಕ್ಕೊಂಡ ಬಿಟ್ಟಾನ. ಅವಾಗ ಮುತ್ತಪ್ಪ ಅಂದ, ಯಪ್ಪ ಅವನ ಗತಿ ಏನಂದ್ರ ನೋಡ ಅಂದ್ರ, ಅವಾಗ ಬಂದ ಏನೋ ಅಂತ ಹೇಳಿ ಅವನ ಸ್ಪರ್ಶ ಮಾಡಿದ್ರು. ಆತ ಆನಂದ ಮೇಲೆ ತಾನು ತಗೊಂಡು ಅವಾಗ ಅವ ಚಟ್ನ ಎದ್ದ, ಯಪ್ಪ ಅದನ್ಯಾಗ ತಗೊಂಡು ಏನಟ್ ನನಗೆ ಕೊಡಬೇಕಿಲ್ಲ, ಏನಟ ಆನಂದ ಪಡ್ತಿದ್ನಿ ಅಂತಾನ. ನೋಡ್ರಿ ಕೊಣದಾಡ್ತಾನ. ಈಗ ಯಾಕೆ ತಕೊಂಡೆ ಯಪ್ಪ, ಏನಟ ಬಿಡ್ಬೇಕಿಲ್ಲ, ಏನಟ ಆನಂದದ, ಎಂತದ್ದ ಆನಂದ ಅಂತ. ಅವಾಗ ಮಗನ ಸಾಕ್ ತಾಯಿನ, ನೀನ ಆನಂದ ಮಾಡ್ಕೊಂಡ್ರೆ ನಂದ ಆನಂದ ಏನ ತವಾ ಅಂತ ಹೇಳಿ ಆನಂದವನ್ನ ಮಾಡಿ ಆಶೀರ್ವಾದ ಮಾಡಿ ಬಬಲಾದಿ ಕಡೆಗೆ ಪ್ರಯಾಣ ಮಾಡಿದ್ರು ಅನ್ನತಕ್ಕಂತ ವಿಷಯ ಬರ್ತದ. ಅನಂತರವಾಗಿ ಅಲ್ಲೇ ಭಕ್ತರಾಗಿರ್ತಕ್ಕಂಥವರು ಹಾಗೆ ಬಬಲಾದಿ ಮಠಕ್ಕೆ ಬರೋದು ಹೋಗೋದು ಇರ್ತದ. ಈ ರೀತಿಯಾಗಿ ಬಬಲಾದಿ ಸದಾಶಿವಪ್ಪನವರ ದಿವ್ಯ ಚರಿತ್ರೆ ನಡೆದು ಬರ್ತದ. ಅವರ ಇನ್ನೂ ಅನೇಕ ಲೀಲೆಗಳ ಅರ್ಧಾವ ಅಲ್ಲಷ್ಟು ಇಲ್ಲಷ್ಟು ಸಿಗಾಕತ್ತಾವ. ಇನ್ನೂ ಯಾರಿಗಾದ್ರೂ ಗೊತ್ತಿದ್ರ
ನಮಗ ಅವುಗಳನ್ನ ಬರಹದ ಮೂಲಕ ನೀವು ಕೊಡಬೇಕು ಅನ್ನತಕ್ಕಂತ ವಿನಯವನ್ನು ಮಾಡ್ಕೊಳ್ತೀವಿ. ಅನಂತರವಾಗಿ ಸದಾಶಿವಪ್ಪನವರು ಮುಂದೊಂದು ದಿವಸ ಏನ್ ಮಾಡಿದ್ರು ಅಂದ್ರ ಸಿಂಧಿಗೆ ಮಾರ್ಗವಾಗಿ ಸಂಚಾರವನ್ನು ಮಾಡ್ತಾರೆ. ಯಾವ ರೀತಿಯಾಗಿ ಸಿಂಧಿ ಮಾರ್ಗದೊಳಗೂ ಕೂಡ ಭಕ್ತರನ್ನ ಉದ್ಧರಿಸ್ತಾ ಬರ್ತಾರೆ ಅನ್ನತಕ್ಕಂಥದ್ದನ್ನ ನಾಳಿನ ದಿವಸ ನಾವು ನೀವು ಕೇಳಿ ಪುನೀತರಾಗೋಣ. ನಾಳೆ ಒಂದೇ ದಿವಸ ಮತ್ತೆ ನಾಳೆ ಮುಗೀತು ಅಂದ್ರ ಮುಂದಿನ ವರ್ಷ ಅನಂತರವಾಗಿ. ಅದಕ್ಕೆ ನಾಳೆ ನೀವೆಲ್ಲರೂ ಬೇಗನೆ ಬರ್ರಿ, ನಾನು ಬೇಗನೆ ಬರ್ತೀನೋ. ಈ ವಿಷಯ ಇನ್ನೂ ಸಾಕಷ್ಟು ಅದ, ಅವುಗಳ ನಾಳಿನ ದಿವಸ ನಾವು ಮುಗಿಸಿ ಆ ಭಗವಂತನ ಲೀಲೆಗೆ ನಾವು ಕೃಪೆಗೆ ಪಾತ್ರ ಆಗೋಣ ಅಂತಕ್ಕಂತಹ ಮಾತನ್ನ ಹೇಳಿ ಅನಂತರವಾಗಿ ನಾಳೆ ಇನ್ನೊಂದು ನಿಮಗ ಅನುಕೂಲ ಆಕೈತಿವ ಅನಾನುಕೂಲ ಆಕೈತಿವ ಒಳ್ಳೆ ಬಗಸಾಕೈತಿದಿಲ್ಲ ಅಂತ ದೈವ ಪರವಾಗಿಲ್ಲ, ಅವುಗಳು ಒಳ್ಳೆ ಬಗಸಾಕೈತಿದ್ವಿ ಮ್ಯಾಲ ಕೂತ ಅಂತ ಅನುಭವ. ದಿವಸ ಇಲ್ಲೇ ಊಟ ಮಾಡ್ಯಾರಿಲ್ಲ, ದಿವಸ ಇಲ್ಲೇ ಮಾಡ್ಯಾರ. ಎಲ್ಲಾರ ಗಂಡ ಮಕ್ಕಳ ಕೈಯಾನ ರುಚಿ ನೋಡ್ಯಾರ, ಹೌದಿಲ್ಲ? ಅವ್ರ ಪ್ರಸಾದ ಮಾಡಿದ್ ನೀವೆಲ್ಲಾರು ನೋಡಿರಿ. ನಮಗೇನ್ ಅನಿಸೈತಿ ಅಂದ್ರೆ ನಾಳಿನ ದಿವಸ ಕಥೆಯೊಳಗ ಅದ ಐತಿ. ಇದೇನ ಕಾಕತಾಳಿಯೋ ಅವನಾಲೆ ಅವ್ರ ಮನಸ್ಸಿನಾಗ ಹೋಗ್ಕಾನೋ ನಮ್ಮ ಮನಸ್ಸಿನಾಗ ಹೋಗ್ಕಾನೋ ಗೊತ್ತಿಲ್ಲ ಸದಾಶಿವಪ್ಪ. ನಾಳೆ ಕಥೆನೂ ಅದ ಐತಿ, ನಿಮಗ್ ನಾಳೆ ನಾ ಸೂಚನೆ ಕೊಡೋದು ಅದ ಐತಿ. ನಾಳೆ ನಮಗೇನ ಹೊಟ್ಲಿದ್ದ ಹೆಣ್ಮಕ್ಳಿಗೆ ಬೈಕ್ ಹತ್ತಿರಂಗ ಆಗ್ಯಾವ, ಬಂದ್ ಕೂತಿರಿಲ್ಲ ಹಂಗ ಹತ್ತಿದಂಗ ಆಗ್ಯಾವ. ಅದಕ್ಕ ಮಾಡ್ಕೊಂಡ್ ಬರ್ಲಿಲ್ಲ ಅಂದ್ರೆ ಕಿವಿ ಹಿಡಿತಾವ, ಹೌದಿಲ್ಲ? ಅದೇನಿಲ್ಲ, ನೀವೆಲ್ಲರೂ ನಿಮ್ ಮನ್ಯಾಗ ಏನದನ್ನೋ ರೊಟ್ಟಿ ಅಥವಾ ಚಪಾತಿ ಬುತ್ತಿ ತಗೊಂಡ್ ಬರ್ಬೇಕು. ತಗೊಂಡ್ಬರ್ತೀರಿ. ಪ್ರತಿಯೊಬ್ಬರು ಪುರಾಣ ಕೇಳುವತ್ನ ಬುತ್ತಿ ತಗೊಂಡ್ ಬರ್ರಿ. ನಾಳೆ ಹೆಡಗಿ ಜಾತ್ರೆ, ಕಪ್ನೊಳಗೆ ಹೆಡಗಿ ಜಾತ್ರೆ ಮಾಡ್ತಾರೆ ನಾಳೆ. ಅದ ಚರಿತ್ರೆ ಬರ್ತೈತಿ ನಾಳೆ. ಅದಕ್ಕ ಸಿಂಧಿ ಮಾರ್ಗ ಅಂತ ಹೇಳಿಬಿಟ್ನ. ಸಿಂಧಿಗೆ ಮಾರ್ಗ ಅಂದ್ರೆ ಅದ ಮಾರ್ಗದೊಳಗೆ ಬರ್ತದ. ಕಪ್ನಳ್ಳಿ ಒಳಗೆ ಸದಾಶಿವಪ್ಪನವರು ಹೆಡಗಿ ಜಾತ್ರೆ ಮಾಡ್ಯಾರ. ನಾಳಿ ಕೂಡ ಕುಂಬಾರ ಹಳದೊಳಗ ಹೆಡಗಿ ಜಾತ್ರೆ ಅಂದ್ರ ತಾಯಂದ್ರ ತರುವಂತ ಬುತ್ತಿ ರೊಟ್ಟಿ ಜಾತ್ರೆ ನಡೀತದ. ಅದಕ್ಕಾಗಿ ಪ್ರತಿಯೊಬ್ರು ಹೆಣ್ಮಕ್ಳು ನಿಮ್ಮ ಮನ್ಯಾಗ ಏನೈತು ರೊಟ್ಟಿ ಇರ್ಲಿ ಏನಿರ್ಲಿ ಚಪಾತಿ ಏನ್ ಅದನ್ನ ಅದ್ರ ಮಾಡ್ಕೊಂಡು ಬರುವ ಬೇಡ ನಂಗಿಲ್ಲ. ಎಲ್ಲರೂ ನಾಳೆ ಇಲ್ಲ ಅಂತ ನಾವು ಅಡುಗೆ ಮಾಡಿರಂಗಿಲ್ಲ, ಮನ್ಯಾಗ ಬೆಕ್ಕನ ಹಂಗಿಸ್ಬಿಟ್ಟಿರ್ತೀವಿ ನಾವು. ಆಸೆ ಐತೆ ನೀವು ಬರಬೇಡ್ರಿ ಮತ್ತ ಒಳ್ಳೆಲ್ಲ ಏನ ನಮ್ದು ಯಾರು ಬುತ್ತಿ ಊಟ ಮಾಡ್ತಾರ ಅಂತ ಹೇಳಿ ಅಲ್ಲಿ ಕುಂಡ್ರದಾದ್ರೆ ಮಹಾತ್ಮರ ಅಪೇಕ್ಷೆ ಹಂಗಿರ್ತೈತಿ ಅಂದ್ರ ಅರಬಾಯಿ ದುರ್ಗೇಶ್ವರ ಜಂಗಮರಿಗೆ ಅನ್ನ ಸಂತರ್ಪಣೆ ಇಟ್ಟಿದ್ರ, ಭಕ್ತ ಸಮೂಹಕ್ಕೆ ಅನ್ನ ಸಂತರ್ಪಣೆ ಇಟ್ಟಿದ್ರಂತ. ಸಾಕಷ್ಟು ಲಕ್ಷಾವಧಿ ಭಕ್ತರು ಬರ್ತಿದ್ರು, ಸಾಕಷ್ಟು ಜನ ಅನ್ನ ಸಂತರ್ಪಣೆ ಮಾಡಕ್ ದಾನ ಧರ್ಮಗಳನ್ನು ಕೊಡ್ತಿದ್ರು. ಅವಾಗ ಒಬ್ಬಕ್ಕೆ ಬಡ ತಾಯಿ ತನ್ನ ಮೊಮ್ಮಗಳನ್ನ ಕರ್ಕೊಂಡು ಬುತ್ತಿ ಕಟ್ಕೊಂಡು ಬಂದಿದ್ಲಕ್ಕೆ. ಇಟಕೊಂಡು ಬುತ್ತಿ ಕಟ್ಕೊಂಡು ಬಂದಿದ್ಲತ್ತ. ಅವಾಗ ಇದನ್ನೆಲ್ಲಾ ನೋಡಿದ್ಲು, ಇದ್ರಾಗ ನಾನು ಬುತ್ತಿ ಯಾರು ಕೇಳ್ತಾರೋ ಅಂದಕ್ಕೆ. ದುರ್ಬುತ್ತಿ ಲಕ್ಷಾವಧಿ ಜನ ಬಂದು ಊಟ ಮಾಡಕತ್ತಾರ, ಅನ್ನ ಪ್ರಸಾದ ನಡೆದದ. ಇದ್ರಾಗ ನಾನು ಬುತ್ತಿ ಯಾರು ಕೇಳ್ತಾರೋ, ನಾ ತಂದದ 4 ರೊಟ್ಟಿ, ಪುಂಡಿ ಪಲ್ಲೆ, ಚವಳಿಕಾಯಿ, ಹಿಂಡಿ, ಖಾರ ಇಂತಂದ್ರೆ ಇದನ್ಯಾರು ತಿನ್ಬೇಕಪ್ಪ ದುರ್ದುಂಡೇಶ ಏನಿದು ಅಂತ ಹೇಳ ಅನ್ಕೋತ ಮಟ್ಟದ ಅವನಗಳ ಕೂತಿದ್ರು. ಅವಾಗ ಒಬ್ಬ ಸದ್ದಕ್ಕೆ ಬಂದ, ಓಡಿ ಬಂದ. ಏನ್ ಮಾಡಿದ ಅಂದ್ರೆ ಅಪ್ಪಗಳಿಗೆ, ಯಪ್ಪ ಜನ ಬಾಳ ಐತಿ, ಹಿಟ್ಟಕ್ಕೆ ಖಾಲಿ ಆಗೈತಿ ಅದಂತ. ನೋಡು ಎಂತಾದ್ ಕಾಕತಾಳೆ, ಇನ್ನು ಜನ ಸಾಕಷ್ಟು ಐತಪ್ಪ, ಹಿಟ್ಟಕ್ಕರ ಖಾಲಿ ಆಗಕ್ ಬತ್ತುಂದಾಗ ಹಿಟ್ಟಕ್ಕೇನ್ ಖಾಲಿ ಆಕತ್ತೋ. ನಮ್ಮವ್ವ ಅನ್ನಪೂರ್ಣೇಶ್ವರಿ ಬುತ್ತಿ ಕಟ್ಕೊಂಡ್ ಬಂದಾಳ, ನಮ್ಮ ದೇಶದಿಂದ ಕರ್ಕೊಂಬರೇ ಆಗ್ತೀನಿ. ನಮ್ಮವ್ವನ ಅಂದ್ರು ನೋಡಿ, ನಾನು ದೇಶದಿಂದ ಬುತ್ತಿ ಕಟ್ಕೊಂಡ್ ಬಂದಾಳ ನಮ್ಮವ್ವ. ಅಲ್ಲಿ ಕೂತಾಳ, ಕರ್ಕೊಂಬರ್ರಿ ಅಂದ್ರು. ಆಕೆ ನೆನಸ್ಬೇಕು ಕೂತಿರ್ಲಪ್ಪ, ನಿನಗ ಅರ್ಪಣೆ ಅಂತ ಓಡಿ ಹೋಗಿ ಯಾರಪ್ಪ ಅಂದ ಕೈ ಮಾಡಿದ್ರು. ಆ ತಾಯಿ ಕೂತಿದ್ಲು, ಕರ್ಕೊಂಡು ಬಂದ್ರ ಅಪ್ಪರ ಕಡೆ ಆಗ್ತಾರ ಬಾ ಅಂದಾಗ ಆಶ್ಚರ್ಯ ಐತಿ. ಓಡಿ ಬಂದಪ್ಪ, ಯವಾ ಬುತ್ತಿ ತಂದ ನನಗಾಗೆ ತಗೊಂಬಾಲ ಅಂದ್ರು. ಆ ಬುತ್ತಿಯನ್ನು ತೆಗೆದ ಮುಂದೆ ಇಟ್ಟು ನೋಡಿದಾಗ ಅದರ ರೊಟ್ಟಿ ಇತ್ತು, ಒಂದ್ ಸ್ವಲ್ಪ ಕಾಯಿಪಲ್ಲೆ, ಅದು ಇದು ಎಲ್ಲ ಅನ್ನ ಇದು ಹುಡುಗಾಟ ಎಲ್ಲ ಇಟ್ಲ. ತನಗೆ ಎಷ್ಟು ಶಕ್ತಿ ಇತ್ತು ಅಷ್ಟು ಮಾಡ್ಕೊಂಡು ಬಂದಿದ್ಲು. ಅದನ್ನ ಏನ್ ಮಾಡಿದ್ರು, ಅಮೃತ ಹಸ್ತದಿಂದ ಕೈ ಇಟ್ಟ ಅನ್ನಪೂರ್ಣಿ ಸ್ತೋತ್ರವನ್ನ ಹೇಳೆ, ಹೋಗ ಆ ದವಸದ ಇದ್ರೊಳಗ ಭೋಗನಾಗ ಹಾಕುವ, ಅನ್ನದ ಸಂತರ್ಪಣೆ ಒಳಗ ಹಾಕ, ಅಕ್ಷಯ ಆಕೈತಿ ಹೋಗತ್ ಹೇಳಿ ಕಳಿಸಿಬಿಟ್ರು. ರೊಟ್ಟಿ ಕೋಲಾಗಿಟ್ರು, ಚಪಾತಿ ರೊಟ್ಟಿಯಾಗ ಅನ್ನದ ಇದ್ರೊಳಗೆ ಎಲ್ಲದ್ರೊಳಗೆ ಕೂಡಿಸಿಬಿಟ್ರು. ಅದೇನು ಇತ್ರನ ಎಷ್ಟು ಬಳಸ್ತಾರೋ ಎಷ್ಟು ಜನ ಮಾಡ್ತಾರೋ
ಎಷ್ಟು ಜನ ಎಷ್ಟು ಊಟ ಮಾಡಿದ್ರು ಕೂಡ ಆ ತಾಯಿ ತಂದ ಪ್ರಸಾದ ಎಷ್ಟಿತ್ತು ಅಷ್ಟ ಇತ್ತು. ಅವಾಗ ಅಂದಿರವರು ಆ ತಾಯಿ ಅಂದಪ್ಪ ಅಂದ್ರು, ಯವ್ವ ಪರಮಾತ್ಮ ಉಣ್ಬೇಕಂತ ಬಯಸಿದ್ರ ಹೆಂಗ ಉಣ್ತಾನ, ಅದಕ್ಕಾಗಿ ನೀ ಚಿಂತೆ ಮಾಡಬೇಡ, ನನ್ನ ಕಾರ್ಯ ಸಾಂಗ್ ಆಗಬೇಕಾಗಿತ್ತು, ಇವ್ರ ಯಶಸ್ಸು ಸಿಗಬೇಕಾಗಿತ್ತು, ನಿನ್ನ ಪಾತ್ರ ಬಹಳ ಮುಖ್ಯ ಆಯ್ತು ಆಯ್ತವ ಅಂತ ಹೇಳಿ ಪ್ರಸಾದ ಮಾಡಿಬಿಡ್ತಾರೆ ಅವರು ದುರ್ಗುಂಡೇಶ್ವರರು. ಅವ್ರ ಚರಿತ್ರೆ ಒಳಗೆ ಬರ್ತದೆ. ಅದಕ್ಕಾಗಿ ನಿಮ್ಮಲ್ಲಿ ಏನಾಯ್ತು, ನಾ ಇಂಥದ್ದು ಹೋದ್ರೆ ಏನಾರ ಅಂದಿಂದಾರ ಏನೂ ಇಲ್ಲಲ್ಲ, ನಿಮ್ಮಲ್ಲಿ ಏನಾಯ್ತು ತಗೊಂಬರ್ರಿ, ಇಂಥದ್ದು ಹೋದ್ರ ಅಂಥದ್ದು ಹೋದ್ರ ಏನಾರ ಅನ್ಕೊಂಡ ಏನು ಅಂತ ತಗೊಂಡ್ಬರ್ಬೇಡ್ರಿ, ಅದನ್ನ ಮನಸ್ಸಿನಾಗ ಇಟ್ಕೋಬೇಡ್ರಿ. ನೀವೇನು ತಂದ್ರು ಇದು ಪ್ರಸಾದನ ಅದ. ನಿಮ್ ಮನ್ಯಾಗ ಅಡಿಗಿರ್ಬೋದ, ಯಾವಾಗ ಈ ಸದಾಶಿವಪ್ಪನ ಗುಡಿ ಹನುಮಪ್ಪನ ಗುಡಿ ಬತ್ತು, ಚಂದ್ರ ತಾಯಿ ಇದಕ್ಕೆ ಬತ್ತು, ಅದು ಪ್ರಸಾದ ಆಗ್ತದೆ, ಅದು ಅನ್ನಪೂರ್ಣೇಶ್ವರ ಕೃಪಾ ಆಗ್ತದ. ಅದಕ್ಕೆ ಯಾರು ಚಿಂತೆ ಮಾಡಬೇಡ್ರಿ. ಅದಕ್ಕೆ ನಿಮ್ಮ ಮ್ಯಾಲ ಆಸೆ ಇಟ್ಟು ನಾವು ನಾಳೆ ಒಲೆ ಹಚ್ಚಂಗಿಲ್ಲ. ಅದಕ್ಕೆ ನೀವೆಲ್ಲರೂ ನೆನಪಿನಾಗಿ ಇಟ್ಟುಕೊಂಡ ಬುದ್ಧಿ ತಗೊಂಡು ಬರಬೇಕು ಅಂತ ಅವ್ರ ಇಚ್ಛೆ ಪ್ರಕಾರ, ನನ್ನ ಇಚ್ಛೆ ಪ್ರಕಾರ ಹೇಳ್ತೀನಿ ಅಂತಕ್ಕಂತ ಮಾತನ್ನ ಹೇಳ್ತಾ, ನಾಳು ಕೂಡ ಕಟ್ನಳ್ಳಿ ಒಳಗ ಈ ಚರಿತ್ರೆ ಒಳಗ ಹೆಡಗಿ ಜಾತ್ರೆ ನಡೀತದ. ಇಲ್ಲೂ ಕೂಡ ಬುತ್ತಿ ಜಾತ್ರೆ ಹೆಡಗಿ ಜಾತ್ರೆ ನಡೀಲಿ ಅನ್ನತಕ್ಕಂತ ಇಚ್ಛೆಯನ್ನು ಇಟ್ಟುಕೊಂಡ ನನ್ನೆರಡು ವಾಗ್ರೂಪ ಪುಷ್ಪಗಳನ್ನು ಗುರು ಚರಣಕ್ಕೆ ಅರ್ಪಿಸಿ ಮುಗಿಸ್ತೇನೆ. ಸಾಂಬ